ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ, ಪಾಲಿಸು ಶುಭದಾಯಕ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕುಮಾರಿ ಭಾಗೀರಥಿ ಮುರಳಿ ಇವರಿಗೆ ಖಂಡಿತವಾಗಿ ಈ ಆಟ ಗೊತ್ತಿದೆ. ಯಾಕೆಂತೇಳಿದರೆ ಅವರೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಯುವತಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಜನಪದ ಕ್ರೀಡೆಗಳನ್ನು ಆಡಿದಂಥ ಒಬ್ಬ ಆಟಗಾರ್ತಿ. ಯುವಜನ ಮೇಳಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಜನಪದ ಒಂದು ಲೋಕದಲ್ಲಿ ಸಂಚರಿಸಿದವರು. ಇದೀಗ ಚೆನ್ನಮಣೆ ಆಟವನ್ನು ಆಡುವ ಮೂಲಕ ಈ ಒಂದು ಆಟಿಕೂಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು 10 ಜನ ಸೇರುವಂಥ ಕಾರ್ಯಕ್ರಮ ಎಲ್ಲಿ ಇದ್ದರೂ ಕೂಡ ಅಲ್ಲಿ ಫಲಕ ಕೊಟ್ಟು ಪ್ರತಿಜ್ಞಾವಿಧಿ ಬೋಧಿಸಿ ಅವರನ್ನು ಪ್ರತಿಜ್ಞಾವಿಧಿ ಸ್ವೀಕರಿಸುವ ಹಾಗೆ ಮಾಡಿ ಒಂದು ರೀತಿಯ ಜಾಗೃತಿಯ ವಾತಾವರಣ ಮಾಡುವಂಥದ್ದು ಮಾಡ್ತಾ ಬಂದ್ವಿ. ಸುಮಾರು 1 ವರ್ಷ ಆಗ್ತಾ ಬಂತು. ನಾವು ಅದನ್ನು ಅಭಿಯಾನವನ್ನು ಸ್ವಲ್ಪ ನಿಲುಗಡೆಗೊಳಿಸಿದ್ವಿ. ಆದರೆ ಈಗ ಮತ್ತೆ ಅದನ್ನು ಬೇಕಾದಂತಹ ವಾತಾವರಣದ ರೀತಿಯ ಒಂದು ಕಾಣ್ತಾ ಇದೆ. ಅಂದರೆ ಒಂದು ಜಾಗೃತಿ ನಿರಂತರವಾಗಿರಬೇಕು. ನಿರಂತರವಾಗಿಲ್ಲ ಅಂತ ಇದ್ದ ಕೂಡಲೇ ಮತ್ತೆ ಪುನಃ ಒಂದು ಮನೋಭಾವ, ವಿರೋಧದ ಮನೋಭಾವ ಹೋಗಿ ಅದು ಮತ್ತೆ ಸಹಜವಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಸಹಜವಾಗಿ ನಡೆಯುವಂಥದ್ದು. ಅದಕ್ಕೆಂತ ವಿರೋಧ ಮಾಡಲಿ, ಅದು ನಿಲ್ಲಿಸಿಕೊಂಡ ಹೀಗೆ ಮನೋಭಾವ ಮತ್ತೆ ಬೆಳೆದು ಮತ್ತೆ ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಆಗುವಂಥ ವಾತಾವರಣ ಬರಲಿಕ್ಕೆ ಆರಂಭ ಆದ್ದರಿಂದಾಗಿ ಮತ್ತೆ ಇದನ್ನು ನಾವು ಚಾಲನೆ ಕೊಡುವಂಥ ಕೆಲಸವನ್ನು 2 ವಾರದಿಂದ ಆರಂಭ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಪತ್ರಿಕೆಗಳ ಲೇಖನಗಳು, ಟಿ ವಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜನೆ ಮಾಡುವಂಥ ಕೆಲಸವನ್ನು ಈಗ ಆರಂಭ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಭಾಗೀರಥಿ ಮುರಳಿ ಅವರು ಕೂಡ ಒಂದು ಪ್ರಶ್ನೆ ಎತ್ತಿದ್ವಿ. ಸುಳ್ಯ ತಾಲೂಕಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದರೆ ತೊಂದರೆಗೊಳಗಾದರೆ ಯಾರ ಹತ್ರ ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕಳಿಸೋದಕ್ಕೆ ಕೇಳಿದ್ವಿ. ಅದಕ್ಕೆ ಭಾಗೀರಥಿ ಮುರಳಿ ಅವರು ಉತ್ತರ ಕೊಟ್ಟರು. ಈ ಸರ್ತಿಯ ಪತ್ರಿಕೆಯಲ್ಲಿ ಅವರ ಒಂದು ಪ್ರತಿಕ್ರಿಯೆ ಇದೆ. ಅವರು ಈ ಲಂಚ ಮುಕ್ತ ಸುಳ್ಯ ಈ ಅಭಿಯಾನಕ್ಕೆ ಪೂರ್ಣವಾಗಿ ಕೈ ಜೋಡಿಸುವಂಥ ವಿಚಾರಕ್ಕೆ ಮತ್ತು ಅವರ ಕ್ಷೇತ್ರದ ಭ್ರಷ್ಟಾಚಾರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ತಾನು ಸದಾ ಬದ್ಧಳಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರೆ ಅದರ ಪೂರ್ಣ ಪಾಠ ಕೂಡ ಈ ಪತ್ರಿಕೆಯಲ್ಲಿದೆ. ಕೆಲವು ಬಾರಿ ಪತ್ರಿಕೆಗಳಲ್ಲಿ ಹೇಳಿಕೆ ಬರ್ತದೆ, ಜನರ ಮಾತುಕತೆ ಬರ್ತದೆ, ಅಭಿಪ್ರಾಯ ಬರ್ತದೆ, ಎಲ್ಲ ಸರಿ. ಆದರೆ ವಾಸ್ತವವಾಗಿ ಅದನ್ನು ಜಾರಿಗೊಳಿಸುವಂಥ ಜವಾಬ್ದಾರಿ ಕೂಡ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಭಾಗೀರಥಿ ಮುರಳಿ ಅವರಿಗೆ ಇರುವ ಕಾರಣದಿಂದಾಗಿ ಒಂದು ನನ್ನ ವಿನಂತಿ ಇದೆ. ಈಗ 2 ರೀತಿಯ ಭ್ರಷ್ಟಾಚಾರ, ಒಂದು ದುಡ್ಡು ತಗೊಳ್ಳುವಂಥದ್ದು, ಮತ್ತೊಂದು ನಿಧಾನ ಕೆಲಸ ಮಾಡುವಂಥದ್ದು. ಕೆಲಸ ಬೇಗ ಮಾಡಲಿಕ್ಕೆ ಇಲ್ಲ, ಒಂದು ಅರ್ಜಿ ಕೊಟ್ಟರೆ ಕೆಲಸ ಬೇಗ ಆಗಲಿಕ್ಕಿಲ್ಲ. ಆಗ ಜನಪ್ರತಿನಿಧಿಗಳು 2 ರೀತಿಯಲ್ಲಿ ಕೂಡ ಸ್ಪಂದಿಸಿದರೆ ಒಳ್ಳೆಯದು ಅನ್ನುವಂಥ ಜನಸಾಮಾನ್ಯರ ಅಭಿಪ್ರಾಯ. ಹೇಗೆಂದರೆ ವಿಳಂಬವಾಗುವಂಥದ್ದು, ಜನರು ಬಂದು ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಹತ್ರ ಬಂದು ಹೇಳಿದರೆ, ಹೇಳದೇ ಇದ್ದರೆ ಸುಮ್ಮನೆ ಇರುವುದು ಬೇರೆ ಪ್ರಶ್ನೆ. ಹೇಳಿದವರ ಏನು ಪ್ರಕರಣ ಇದೆ ಅದನ್ನು ಅಧಿಕಾರಿನ ಕರೆಸಿ ಯಾಕೆ ಇದು ನಿಧಾನ ಆಗಿದೆ, ಇದನ್ನು ಯಾಕೆ ಏನು ತೊಡಕು ಅಂತೇಳಿ ಇದು ಪೂರ್ಣವಾಗಿ ವಿಲೇವಾರಿ ಮಾಡಿಯೇ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಶಾಸಕರು ಆರಂಭ ಮಾಡಿದರೆ ಅದು ಅಧಿಕೃತವಾಗಿ ಈ ಭ್ರಷ್ಟಾಚಾರ ವಿರೋಧದ ಒಂದು ಕೆಲಸ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮತ್ತೊಂದು ಲಂಚ, ಯಾರು ಲಂಚ ತಗೊಳ್ತಾರೋ, ಯಾರು ಕೊಡುವವರು ತುಂಬ ಜನ ಹೇಳ್ತಾರೆ ಲಂಚ ಕೊಡಬಾರ್ದು, ಕೊಟ್ಟರೆ ತಗೊಳ್ಳೋದು ಹೇಗೆ. ಆದರೆ ಲಂಚ ಕೊಡದಿದ್ದರೆ ಕೆಲಸ ಆಗೋದಿಲ್ಲ ಅಂತ ಹೇಳುವಾಗ ಅನಿವಾರ್ಯವಾಗಿ ಲಂಚ ಕೊಡಬೇಕಾದಂಥ ವಾತಾವರಣ ಜನರಿಗೆ ಬರ್ತದೆ. ನಾವು ಒಂದು ಮಾತನ್ನು ಕಳಿಸರ್ತೀವಿ ಹೇಳಿದ್ವಿ, ಇದು ಈಗ ಕೂಡ ಹೇಳುವಂಥದ್ದು, ಕೊಟ್ಟವನನ್ನು ದೂರುವುದಕ್ಕಿಂತ ತಗೊಳ್ಳುವ ಅದೇ ಕೆಲಸ ಮಾಡೋದಕ್ಕೆ ಅವನಿಗೆ ಸಂಬಳ ಇದೆ, ಅವನಿಗೆ ಕಚೇರಿ ಇದೆ, ಅವನಿಗೆ ಸೌಲಭ್ಯ ಇದೆ, ಅಷ್ಟು ಇದ್ದರೂ ಕೂಡ ಲಂಚ ತಗೊಳ್ಳೋದು ಯಾಕೆ? ಅದರಿಂದಾಗಿ ಕೊಡುವವನಿಗಿಂತ ಹೆಚ್ಚು ಕೊಡುವ ಅನಿವಾರ್ಯವಾಗಿ ಕೊಡೋದು, ತಗೊಳ್ಳುವವ ನಿಜವಾಗಿ ತಗೊಳ್ಬೇಕಾಗಿಲ್ಲ. ಅವನು ಆ ಕೆಲಸವನ್ನು ಮಾಡೋದಕ್ಕೆ ಸಂಬಳ ಇರೋದ್ರಿಂದ
ಆದರೆ ತಗೊಳ್ಳೋವನನ್ನು ಹೆಚ್ಚು ನಾವು ಫೋಕಸ್ ಮಾಡುವಂಥ ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ. ಮತ್ತು ಯಾರು ಲಂಚ ಕೊಟ್ಟು ಕೆಲಸ ಮಾಡಿ ಈಗ ಜೆನ್ಯೂನ್ ಒಳ್ಳೆ ನಿಜವಾಗಿ ಕಾನೂನು ಪ್ರಕಾರವೇ ಇರುವಂಥದ್ದಕ್ಕೂ ಕೂಡ ಸತಾಯಿಸಿ ದುಡ್ಡು ತಗೊಂಡು ಕೆಲಸ ಮಾಡುವಂತಾದರೆ ಅನಿವಾರ್ಯ ಯಾವ ದುಡ್ಡು ಕೊಟ್ಟಿದ್ರೆ ಅವನು ಬಂದು ಹೇಳಿಕೊಡ್ತಾನೆ ಎಲ್ಲ ಕಡೆ ಅವನು ತೊಗೊಂಡಿದ್ದಾರೆ ನನಗಿಷ್ಟು ಕೊಟ್ಟರು ಕಷ್ಟ ಕೊಟ್ಟರು ಅಂತ. ಅಂಥ ಸಂದರ್ಭದಲ್ಲಿ ಅಂಥ ಅಧಿಕಾರಿಯನ್ನು ಕರೆದು ಆ ದುಡ್ಡನ್ನು ವಾಪಸ್ ಕೊಡಿಸುವಂಥ ಪ್ರಕ್ರಿಯೆ ನಮ್ಮ ತಾಲೂಕಲ್ಲಿ ಆರಂಭ ಆಗಬೇಕು. ಯಾಕಂದರೆ ಪಕ್ಕದ ತಾಲೂಕಲ್ಲಿ ಆರಂಭ ಆಗಿದೆ. ಅದನ್ನು ನಾನು ಹೇಳುವಂಥದ್ದು, ಯಾವಾಗ ಆ ದುಡ್ಡು ವಾಪಸ್ ಕೊಡುವಂಥ ಪ್ರಕ್ರಿಯೆ ಆರಂಭ ಆಗ್ತದೆ ಆಗ ಲಂಚ ತಗೊಳ್ಳುವವರಿಗೆ ಇದು ನಾಳೆ ಹೋಗಿ ಶಾಸಕರ ಹತ್ರ ಕಂಪ್ಲೇಂಟ್ ಮಾಡಿದರೆ ಅವ್ರನ್ನ ಮತ್ತೆ ವಾಪಸ್ ದುಡ್ಡು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆದರೆ ನಾವು ತಗೊಳ್ಳೋದಿರೋದು ಒಳ್ಳೆಯದು. ವಿಳಂಬ ಮಾಡಿದರೆ ಯಾಕೆ ವಿಳಂಬ ಮಾಡಿದರೆ ಕರೆದು ಕೇಳಿ ಮಾಡದೇ ಇದ್ದರೆ ನಮ್ಮನ್ನು ಬೆಂಡೆತ್ತುತ್ತಾರೆ, ಅದರಿಂದಾಗಿ ನಾವು ಕೆಲಸ ಮಾಡಿಕೊಡೋದು ಒಳ್ಳೆಯದು ಅನ್ನುವಂಥ ಒಂದು ಭಾವನೆ ಅಧಿಕಾರಿಗಳ ಮಟ್ಟದಲ್ಲಿ ಮೂಡಲೇಬೇಕು. ಅಂಥ ಒಂದು ಭಾವನೆ ಮೂಡಿಸುವಂಥ ಕೆಲಸಕ್ಕೆ ಭಾಗೀರಥಿ ಮುರಳಿ ಅವರು ಅವರ ಈ ಹೇಳಿಕೆಯ ಮೂಲಕ ಮುಂದಡಿ ಇಟ್ಟಿದ್ದಾರೆ. ಮತ್ತು ಮುಂದಕ್ಕೆ ಅವರ ಕೆಲಸಗಳೇ ಮಾತಾಡಬೇಕು. ನಾವು ಪ್ರತಿ ಬಾರಿ ಇದನ್ನು ಹೇಳಿಕೆ ಹಾಕೋದಲ್ಲ, ಅವರ ಕೆಲಸದ ವರದಿ ನಾವು ಮಾಡ್ತೇವೆ. ಅವರು ವರದಿ ಕೊಡೋದೇ ಬೇಡ, ನಾವೇ ಅವರು ಇಂಥ ಮಾಡಿದರು, ಇಂಥ ಭ್ರಷ್ಟಾಚಾರ ವಿರೋಧ ಕೆಲಸವನ್ನು ಭ್ರಷ್ಟಾಚಾರ ಮಾಡಿದವರನ್ನು ಈ ರೀತಿ ಮಾಡಿದರು ಅಂತ ನಾವೇ ಹಾಕ್ತಾ ಹೋಗ್ತೇವೆ. ಆಗ ಅದು ಒಂದು ಅವರ ಇಮೇಜ್ ಬಿಲ್ಡ್ ಮಾಡುವಂಥದ್ದು ಮಾತ್ರ ಅಲ್ಲ, ಜನಸಾಮಾನ್ಯರಿಗೆ ಕೂಡ ಬಹಳ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ನಾವೊಂದು ಪ್ರತಿ ಸರ್ತಿ ಈ ಭ್ರಷ್ಟಾಚಾರದ ವಿರುದ್ಧದ ಒಂದು ಏನು ಘೋಷಣೆ ಇದೆ ಇದನ್ನು ನಾವು ಎಲ್ಲ ಕಡೆ ಮಾಡಬೇಕು. ಈ ಫಲಕಗಳನ್ನು ಕಳೆಸರ್ತಿ ನಾವು ಕೊಟ್ಟಾಗ ತುಂಬ ಕಡೆಗಳಲ್ಲಿ ಅವರ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಕಚೇರಿಗಳಲ್ಲೆಲ್ಲ ಅಂಟಿಸಿದ್ದಾರೆ. ಈ ಬಾರಿ ಮತ್ತೆ ಕೆಲವು ಸರ್ತಿ ಅಂಟಿಸಿದಾಗ ಅಲ್ಲಿ ಕನ್ನಡಿ ಒರೆಸುವಾಗ, ಗೋಡೆಯನ್ನು ತೆಗೆಯುವಾಗ, ಕಂಪ್ಲೇಂಟ್ ಮಾಡುವಾಗ ಎಲ್ಲ ಹೋಗಿದೆ. ತುಂಬ ಕಡೆಗಳಲ್ಲಿ ಇದೆ, ಈಗ ಕೂಡ ಹಲವು ಕಡೆಗಳಲ್ಲಿ ಹೋಗಿದೆ. ಅವರಿಗೆಲ್ಲ ಮತ್ತೆ ಈ ಫಲಕವನ್ನು ಕೊಡೋದು. ಯಾಕೆಂದರೆ ಇದರಿಂದಾಗಿ ಲಂಚ ಭ್ರಷ್ಟಾಚಾರ ಮುಕ್ತ ನಿಲ್ತದೆ ಅಂತಲ್ಲ, ಆದರೆ ಆ ಲಂಚ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡುವಂಥ ಮನೋಭಾವ, ಅದರ ವಿರುದ್ಧದ ಮನಸ್ಥಿತಿ ನಮ್ಮಲ್ಲಿ ಜಾಗೃತವಾಗಿ ಆಗಿರ್ತದೆ. ಲಂಚ ತಗೊಳ್ಳುವವನಿಗೆ, ಭ್ರಷ್ಟಾಚಾರ ಮಾಡುವವನಿಗೆ ಅವನ ಮನೆಗೆ ಬಂದ ಕೂಡಲೇ ಈ ಫಲಕ ಮನೆಯಲ್ಲಿ ಉಂಟು ಅಂತ ಆದ ಕೂಡಲೇ ಇದು ನಾನು ಮಾಡ್ತಿರೋ ತಪ್ಪು ಅವನ ಮನಸ್ಸಿಗೆ ಅನಿಸ್ತಾ ಇರಬೇಕು. ನಿಧಾನವಾಗಿ ಅವನ ಪರಿವರ್ತನೆ ಆಗಬೇಕು. ಈ ಪರಿವರ್ತನೆಯೇ ನಮ್ಮ ಉದ್ದೇಶ. ಆದ್ದರಿಂದಾಗಿ ಶಿಕ್ಷೆಗಿಂತ ಹೆಚ್ಚು ಪರಿವರ್ತನೆ ಬಹಳ ದೊಡ್ಡ ವಿಚಾರ ಅನ್ನುವಂಥ ಮಾತನ್ನು ಹೇಳಿ, ಈ ಒಂದು ಘೋಷಣೆಯನ್ನು ನಾವು ಈಗ ಹೇಳ್ತೇನೆ, ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ಅತಿ ದೊಡ್ಡ ಜನಸೇವೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನವೇ, ಗಟ್ಟಿಯಾಗಿ ಹೇಳಿ, ಯಾರಿಗೂ ಹೆದರಬೇಕಾಗಿಲ್ಲ. ಲಂಚದ ವಿರುದ್ಧ ಮಾತಾಡುವಾಗ ನಮ್ಮ ಧ್ವನಿ ಯಾವಾಗಲೂ ಗಟ್ಟಿಯಾಗಿರಬೇಕು. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ಅತಿ ದೊಡ್ಡ ದೇಶ ಸೇವೆ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರವೆಂದರೆ ದೇಶದ್ರೋಹ, ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಇದರ ವತಿಯಿಂದ ನಡೆಯುತ್ತಿರುವಂಥ ಪತ್ರಿಕಾ ದಿನಾಚರಣೆ ಮತ್ತು ಆಟಿಕೂಟದಲ್ಲಿ ಹಿರಿಯ ಪತ್ರಿಕಾ ವಿತರಕರು ಆಗಿರುವಂಥ ಶ್ರೀ ಅಪ್ಪ ಕುಂಜಿನಾರ್ಕೋಡ್ ಅವರಿಗೆ ಅರ್ಪಿಸಲಾದ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದೇನೆ. ಆಲೆಟ್ಟಿ ಗ್ರಾಮದ ಕೋಲ್ಚಾರಿನ ಕೊಲ್ಲರಮೂಲೆ ದಿವಂಗತ ಕುಂಜರಾಮ ಬೆಲ್ಚಪಾಡ ಮತ್ತು ಕಲ್ಯಾಣಿ ದಂಪತಿಯ ಮಗನಾಗಿ ಕೊಲ್ಲರಮೂಲೆಯಲ್ಲಿ ಜನಿಸಿದ್ದೀರಿ. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೋಲ್ಚಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದಿರುತ್ತೀರಿ. 15ನೇ ವಯಸ್ಸಿನಲ್ಲಿ ವ್ಯಾಪಾರ ಉದ್ಯಮವನ್ನು ಸ್ಥಳೀಯವಾಗಿ ಪ್ರಾರಂಭಿಸಿರುತ್ತೀರಿ. ನಾರ್ಕೋಡು ಎಂಬಲ್ಲಿ ಸುಮಾರು 32 ವರ್ಷಗಳಿಂದ ದಿನಸಿ ವ್ಯಾಪಾರದೊಂದಿಗೆ ಪತ್ರಿಕಾ ವಿತರಕರಾಗಿಯೂ ಸೇವೆ ಸಲ್ಲಿಸಿದ್ದೀರಿ. ಸುದ್ದಿಪತ್ರಿಕೆ ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ ಪತ್ರಿಕೆಗಳನ್ನು ವಿತರಿಸಿ ಸುದ್ದಿ ಪ್ರತಿನಿಧಿಯಾಗಿಯೂ ಕಾರ್ಯನಿರ್ವಹಿಸಿದ್ದು ಗ್ರಾಮದ ಹಲವಾರು ಮಾಹಿತಿಯನ್ನು ನೀಡುವ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದೀರಿ. ತನ್ನ ಜಮೀನಿನಲ್ಲಿ ಕೃಷಿ ಮಾಡುವ ಮೂಲಕ ಕೃಷಿ ಕಾಯಕದಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ. 1994ರಲ್ಲಿ ಶ್ರೀಮತಿ ಶಂಕರಿಯವರನ್ನು ವಿವಾಹವಾಗಿ 3 ಮಂದಿ ಹೆಣ್ಣು ಮಕ್ಕಳಾದ ಅರ್ಪಿತಾ ಕೆಎ, ಅನುಷಾ ಕೆಎ, ನೇಹಾ ಕೆಎರವರಿಗೆ ಜನ್ಮ ನೀಡಿರುತ್ತೀರಿ. ಪತ್ನಿ ಶ್ರೀಮತಿ ಶಂಕರಿಯವರು ಆಲೆಟ್ಟಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸದಸ್ಯರಾಗಿ ಆಯ್ಕೆಗೊಂಡು ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ನಿಮಗೆ ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಆರ್ಟಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲು ಸಂತೋಷ ಪಡುತ್ತೇವೆ. ದೇವರು ಇನ್ನಷ್ಟು ಆಯುರಾರೋಗ್ಯ, ಸುಖಶಾಂತಿ, ಸಂಪತ್ತು, ನೆಮ್ಮದಿ ಕರುಣಿಸಲು ಎಂದು ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ದಾಖ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ಪತ್ರಿಕಾ ದಿನಾಚರಣೆ ಮತ್ತು ಆಟಿಕೂಟದ ಅಂಗವಾಗಿ ನಡೆದಿರುವ ಸನ್ಮಾನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಿಕಾ ವಿತರಕರಾದ ಎಸ್ ಎನ್ ಪ್ರಸಾದ್ ಪಂಜಿಕಲ್ ಅವರ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಗಡಿನಾಡು ಜಾಲ್ಸೂರು ಸಮೀಪದ ಪಂಜಿಕಲ್ಲಿನ ವಿಷ್ಣು ಭಟ್ ಮತ್ತು ಶ್ರೀಮತಿ ದುರ್ಗಾ ಪರಮೇಶ್ವರಿ ದಂಪತಿಯ ಪುತ್ರನಾಗಿ ದಿನಾಂಕ 23/4/1972 ಜನಿಸಿದ ನೀವು ಡಿ ಫಾರ್ಮಾ ವಿದ್ಯಾಭ್ಯಾಸ ಪಡೆದು ಪಂಜಿಕಲ್ನಲ್ಲಿ ಶ್ರೀಶೈಲ ಎಂಟರ್ಪ್ರೈಸಸ್ ಸಂಸ್ಥೆಯೊಂದನ್ನು ಪ್ರತಿದಿನ ಬೆಳಗಿನ ಜಾವ ಬಿಸಿಲು ಮಳೆ ಲೆಕ್ಕಿಸದೆ ಚಳಿಯನ್ನು ಲೆಕ್ಕಿಸದೆ ಸುಮಾರು 30 ವರ್ಷಗಳಿಂದ ಸುದ್ದಿ ಬಿಡುಗಡೆ ವಾರಪತ್ರಿಕೆ, ಉದಯವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಹೊಸದಿಗಂತ ದಿನಪತ್ರಿಕೆಗಳನ್ನು ಜಾಲ್ಸೂರು ಪೇಟೆಯಲ್ಲಿ ಹಾಗೂ ಗಡಿನಾಡು ಪಂಜಿಕಲ್ನವರೆಗೆ ಪತ್ರಿಕೆ ವಿತರಕರಾಗಿ ಜನಮಾನಸದಲ್ಲಿ ನೆಲೆಯೂರಿದ್ದೀರಿ. ಪತ್ನಿ ಶ್ರೀಮತಿ ರತ್ನಾವತಿ PS ಗೃಹಿಣಿಯಾಗಿದ್ದು, ಪುತ್ರ ವಿಜೇತ್ PS ಇಂಜಿನಿಯರ್ ಆಗಿ ಸುಳ್ಯದಲ್ಲಿ ಸ್ವಂತ ಕನ್ಸಲ್ಟೆನ್ಸಿ ಉದ್ಯಮವನ್ನು ಮಾಡುತ್ತಿದ್ದಾರೆ. ಪುತ್ರಿ ಸಂಜನಾ ಫ್ಯಾಷನಿಂಗ್ ಕ್ಷೇತ್ರದಲ್ಲಿ BSc ಪದವಿ ಪಡೆದು BSc ವಿದ್ಯಾರ್ಥಿನಿಯಾಗಿದ್ದಾರೆ. ತಾನಾಗಿ ತನ್ನ ಕೆಲಸವಾಯಿತು ಎಂಬಂತೆ ಕರ್ತವ್ಯ ನಿಷ್ಠೆಯಿಂದ ದುಡಿಯುತ್ತಿರುವ ನಿಮಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಆಟಿಕೂಟ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲು ಸಂತೋಷಪಡುತ್ತೇವೆ. ದೇವರು ಇನ್ನಷ್ಟು ನಿಮಗೆ ಆಯುರಾರೋಗ್ಯ, ಸುಖ, ಶಾಂತಿ, ಸಂಪತ್ತು, ನೆಮ್ಮದಿ ಕರುಣಿಸಲೆಂದು ಶುಭ ಹಾರೈಸುತ್ತೇವೆ. ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕ. ಧನ್ಯವಾದಗಳು. ನಾನು ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ವರ್ಷ ಕೂಡ ನನಗೆ ನಮ್ಮ ಯಶ್ವಿತ್ ಅವರು 2-3 ಸಲ ಫೋನ್ ಮಾಡಿದ್ರು. ಮೊನ್ನೆ ಆಫೀಸಿಗೆ ಬಂದು ಒಂದು ನಿಮ್ಮ ಹೆಸರು ಹಾಕ್ತೇನೆ, ಇದ್ದರೆ ಬರ್ತೇನೆ, ಒಂದು ವೇಳೆ ನಮ್ಮ ಮಂಗಳೂರು ಮೀಟಿಂಗ್ ಇದ್ದರೆ ಅನಿವಾರ್ಯ ಆದರೆ ಬರೋದಿಲ್ಲ, ಮತ್ತು ಬೈಬಾರ್ದು ಅಂತ ಅಂದರೆ ಪೇಪರ್ನವರಲ್ಲ, ಹಾಗೆ ಮೊದಲೇ ಹೇಳಿಬಿಟ್ಟಿದ್ದೇನೆ. ಅದು ಇವತ್ತು ಮೀಟಿಂಗ್ ನಿನ್ನೆಗೆ ಮುಗ್ದ ಕಾರಣ ಇವತ್ತು ಬಂದಿದ್ದೇನೆ. ಆಟಿ ತಿಂಗಳು ಈ ಮಳೆಗಾಲದಲ್ಲಿ ಬರುವಂಥ ಒಂದು ಆಟಿ ತಿಂಗಳು. ಬೇಸಿಗೆ ಎಲ್ಲ ಆದ ನಂತರ ಆರಾಮವಾಗಿ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುವಂಥ ಸಮಯ ಇದ್ದರೆ ಆಟಿ ತಿಂಗಳು ಒಂದು. ಅದಕ್ಕೆ ಮೊದಲು ಬೇಸಾಯ ಆಗಿರ್ತದೆ. ಆಟಿಯಲ್ಲಿ ನೇಜೆಲ್ಲ ನೆಟ್ಟಾದ ನಂತರ ಕೈಕಾಲು ಸುಸ್ತಾಗಿರ್ತದೆ, ಗದ್ದೆಯಲ್ಲಿ ಓಡಾಡಿ ಉಳುವವರು ಗಂಡಸರು ಉಳ್ದ ನೇಗಿಲನ್ನು ಹಿಡಿದು ಉಳ್ದು ಎಲ್ಲ ಕೈಕಾಲು ನೋವಾಗಿರ್ತದೆ. ಮಾತೆಯರೆಲ್ಲ ನೇಜಿ ನೆಟ್ಟು ಬಗ್ಗಿ ಎದ್ದು ಸೊಂಟ ನೋವು, ಕೈ ನೋವೆಲ್ಲ ಆಗಿದ್ದದ್ದು. ಮತ್ತು ಆರಾಮಾಗಿ 1 ತಿಂಗಳು ಜೋರು ಮಳೆ ಬರುವಾಗ ಹೊರಗೆ ಹೋಗಲಿಕ್ಕಾಗದ ಕಾರಣ ಅವರು ಮನೆ ಒಳಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಆಟಿಯ ದಿನದಲ್ಲಿ ಬೇರೆ ಬೇರೆ ತಿನಿಸುಗಳನ್ನು ತಿನ್ನಲಿಕ್ಕೆ ಹೊರಗಿನಿಂದ ಏನು ತರುವಂಥದ್ದಿಲ್ಲ, ಕಾರ್ಯಕ್ರಮಗಳು ಯಾವುದು ಸಭೆ ಸಮಾರಂಭಗಳು ಇರುವುದಿಲ್ಲ ಆಟಿ ತಿಂಗಳಲ್ಲಿ. ಆ ಸಮಯದಲ್ಲಿ ನಮ್ಮ ಸುತ್ತಮುತ್ತ ಬೆಳೆದಿರುವಂಥ ಎಲ್ಲ ಗಿಡಮೂಲಿಕೆಗಳನ್ನು ತಿನ್ನುವಂಥ ಒಂದು ಸಂಪ್ರದಾಯ ನಮ್ಮ ಹಿರಿಯರು ಇಟ್ಟುಕೊಂಡಿದ್ದು. ಅದು ಆರೋಗ್ಯಪೂರ್ಣವಾಗಿ ಮಳೆಗಾಲದಲ್ಲಿ ಇರಲಿಕ್ಕೆ. ಮತ್ತು ಶೀತವಾಗಿರ್ತದೆ, ನಮ್ಮ ಶರೀರ ಎಲ್ಲ ಏನು ಒಂದು ರೀತಿಯಲ್ಲಿ ಕೋಲ್ಡ್ ಆಗಿರ್ತದೆ. ಹಾಗೆ ನಾವು ಏನು ಮಾಡಬೇಕು ಅಂತ ನಮ್ಮ ಹಿರಿಯರು ವೈಜ್ಞಾನಿಕವಾಗಿ ಮೊದಲೇ ಭಾರಿ ತಿಳಿದವರಾಗಿದ್ದರು. ಅವರೊಂಥರ ಸಂಶೋಧನೆ ಮಾಡಿಕೊಂಡು ಶೀತ ಆಗಿರುವಾಗ ಹೀಟ್ ಆಗಿರುವಂಥ ತಿನ್ನಬೇಕು, ಒಂಥರ ಉಷ್ಣ ಆಗುವಂಥ ಅಂಶಗಳನ್ನು ತಿನ್ನಬೇಕು, ಆಗ ಶೀತ ಮತ್ತು ಇದು ಒಂದು ಲೆವೆಲಿಗೆ ಬರ್ತದೆ, ಕಾಂಬಿನೇಷನ್ ಇರ್ತದೆ ಎನ್ನುವುದು ಅವರ ಸಂಪ್ರದಾಯದ ಪ್ರಕಾರ. ಆಟಿ ತಿಂಗಳಲ್ಲಿ ಕಣೀಲೆ ತಿನ್ನುವಂಥದ್ದು. ಇವತ್ತು ನಾವು ಬಿದಿರುಲಿಟ್ಟಿದ್ದೇವೆ, ಇದು ಸಣ್ಣ ಬಿದಿರು ಮೊಳಕೆ ಬರುವಾಗ ಅದನ್ನು ಕಣೀಲೆ ಅಂತ ಹೇಳ್ತೇವೆ. ಆ ಕಣೀಲೆಯನ್ನು ಪದಾರ್ಥ ಮಾಡೋದು ತುಂಬ ಉಷ್ಣ. ಅದಕ್ಕೆ ಆ ಉಷ್ಣಕ್ಕೆ ಏನು ಹೆಸರು ಬೇಳೆ ಹಾಕಿದರೆ ಅದು ಸ್ವಲ್ಪ ಕೋಲ್ಡ್ ಆಗ್ತದೆ, ಹೆಸರು ಬೇಳೆ ಸ್ವಲ್ಪ ಕೋಲ್ಡು, ಅಥವಾ ಕಡಲೆ ಹಾಕ್ತಾರೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಪಲ್ಯನ ಸಾರು ಮಾಡ್ತಾರೆ. ಕೆಸುವಿನ ಎಲೆ ಅದು ಕೂಡ ಉಷ್ಣ ಜಾಸ್ತಿ, ಕೆಸುವಿನ ಎಲೆ ಕೂಡ. ಅದನ್ನು ಪತ್ರೊಡೆ, ಇವತ್ತು ನನಗೆ ಬೆಳಿಗ್ಗೆ ಪತ್ರೊಡೆ ತಿಂದೇ ಬಂದದ್ದು. ಅಟ್ಟಿಯಲ್ಲಿ ಒಂದು 3-4 ಸಲ ಮನೆಯವರು ಮಾಡ್ತಾರೆ ಪತ್ರೊಡೆ ಎಲ್ಲ. ಪತ್ರೊಡೆ ಅಂತ ಮಾಡ್ತಾರೆ, ಅಂದರೆ ಬರೇ ಎಲೆಯನ್ನು ಕೊಟ್ಟರೆ ಯಾರು ತಿನ್ನೋ, ಅದನ್ನು ಸ್ವಲ್ಪ ಅಕ್ಕಿ ಹಾಕಿ ಸ್ವೀಟ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಸ್ವಲ್ಪ ಮಕ್ಕಳು ಜಾಸ್ತಿ ತಿಂತಾರೆ. ಹುಳಿ ಖಾರ ಹಾಕಿದರೆ ಅಲ್ಲಿಯ ಮನೆಯವರು ಯಜಮಾನರೆಲ್ಲ ಜಾಸ್ತಿ ತಿಂತಾರೆ. ಅಂದರೆ ಯಜಮಾನಿಕೆ ಅಂತ ಇದ್ದವರು ಸ್ವಲ್ಪ ಉಪ್ಪು ಖಾರಗಳು ಜಾಸ್ತಿ ಇದ್ದರೆ ಜಾಸ್ತಿ ತಿಂತಾರೆ. ಆ ನಿಟ್ಟಿನಲ್ಲಿ ಅದನ್ನು ಎಷ್ಟು ಹೇಗೆ ಬೇಕೋ ಹಾಗೆ ಮಾಡುವಂಥ ಒಂದು ಸಂಪ್ರದಾಯ. ಅದಲ್ಲದೆ ನಮಗೆ ಶೀತ ಜ್ವರ ಬಂದರೆ ಆಯುರ್ವೇದಿಕ್ ಅಥವಾ ಮೆಡಿಕಲ್ ಎಲ್ಲಿಗೂ ಹೋಗ್ತಿಲ್ಲ, ಆಗ ಇರಲೂ ಇಲ್ಲ. ಹೋಗುವಂಥ ಸಂದರ್ಭ ವಾಹನವೂ ಇಲ್ಲ, ರೋಡೂ ಇಲ್ಲ, ಹೊಳೆ ಬಂದಾದರೆ ದಾಟಲಿಕ್ಕೂ ಕಷ್ಟ. ಒಂದು ಸಣ್ಣ ಪಾಲ ಹಾಕಿತ್ತಿದ್ರೆ ಅದು ಜಾರಿ ಬಿದ್ದರೆ ಅಂತೆಲ್ಲ ಭಯದಲ್ಲಿ ಹೋಗ್ತಿರ್ಲಿಲ್ಲ. ಹಾಗೆ ಮನೆಯಲ್ಲೇ ಒಳ್ಳೆ ಮೆಣಸು ಶುಂಠಿ ಎಲ್ಲ ಹಾಕಿ ಕಷಾಯ ಮಾಡಿ ಕುಡಿದ್ರೆ ಅವರ ಶೀತ ಕೂಡ ಕಡಿಮೆ ಆಗ್ತಿತ್ತು. ಆಗ ಯಾರಿಗೆ ಕೆಮ್ಮು ಶೀತ ಬರ್ತೇವೆ. ಏನಾದರೂ ಬೇಸಿಗೆಯಲ್ಲಿ ತೆಗೆದಿಟ್ಟ ಜೇನು ತುಪ್ಪ ಇರ್ತಿತ್ತು,
ಅದನ್ನು ಸ್ವಲ್ಪ ಒಳ್ಳೆ ಮೆಣಸು ಗುದ್ದಿ ಪುಡಿ ಮಾಡಿ ಅದಕ್ಕೆ ಇದ್ದರೆ ಗಂಟ್ಲಿಗೆ ಇಟ್ಟು ಬಿಟ್ಟರೆ ಕೆಮ್ಮುದು ಕೂಡ ಕಡಿಮೆ ಆಗ್ತದೆ. ಕಫ ಅಲ್ಲಿ ಗಟ್ಟಿಯಾಗಿದ್ದರೆ ಅದು ನೀರಾಗಿ ಹೊರಗೆ ಬರ್ತಾಯಿತ್ತು ಅಂತ ಹಿರಿಯರು ಹೇಳಿ ನಮಗೆ ಕೊಡ್ತಿದ್ರು ನಮ್ಮ ಅಪ್ಪ ಅಮ್ಮ. ಏನು ಶೀತ ಆದರೂ ಇದೇನೇನಿಲ್ಲದೆ ಅಜೀರ್ಣ ಆದರೆ ಡಾಕ್ಟ್ರ್ ಅಲ್ಲಿಗೆ ಹೋಗ್ತಿರಲಿಲ್ಲ. ಬೆಳ್ಳುಳ್ಳಿ ಇದೆಲ್ಲ ಗುದ್ದಿ ಏನೋ ಒಂದು ಮಾಡಿ ಒಂದು ಮೆಣಸು ಎಲ್ಲ ಹಾಕಿ ತಿನ್ನಿಸ್ತಿದ್ರು, ಅದು ಕಡಿಮೆ ಆಗ್ತಿತ್ತು. ಹೊಟ್ಟೆ ನೋವು ಜೋರಾಗಿ ತಿಂದು ಮಳೆಗಾಲದಲ್ಲೇ ಬೇಕಾದಷ್ಟು ತಿಂದು ಹೊಟ್ಟೆ ನೋವು ಆದರೆ ಏನು ಮಾಡ್ತಿದ್ರು, ಹೊಟ್ಟೆ ನೋವಿಗೆ ಮದ್ದಿಗೆ ಹೋಗ್ತಿಲ್ಲ. ಒಂದು ಮಣ್ಣಿನ ಮಡಿಕೆಯಲ್ಲಿ ಒಂದಷ್ಟು ಬೆಂಕಿ ಹಾಕಿ ಒಂದು ಸ್ವಲ್ಪ ನೀರೆಲ್ಲ ಅದಕ್ಕೆ ಉಪ್ಪು ಅಕ್ಕಿ ಎಲ್ಲ ಹಾಕಿ ಅದನ್ನು ಕೌಚಿ ಹಾಕಿ ಅದನ್ನು ಇಟ್ಕೊಳ್ಳಿಕ್ಕೆ ಹೇಳ್ತಿದ್ರು. ಏನೋ ಒಂದು ಸಂಪ್ರದಾಯ. ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಆಗೋಗಿ ಅದು ಕುಚ್ಚು ಕುಚ್ಚು ಅಂತ ನೀರೆಲ್ಲ ಎಳೆದು ನಿನಗೇನೋ ಆಸೆ ಬಿಟ್ಟಿದ್ದಾರೆ ಹಾಗೆ ಹೊಟ್ಟೆ ನೋವು ಅದೆಲ್ಲ ಈ ನೀರಿನಲ್ಲಿ ಹೋಯಿತು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಮಾನಸಿಕವಾಗಿ ನಾನು ಆರಾಮ ಇದ್ದೇನೆ ಅಂತ ಆಗಿನ ಆ ಸಂದರ್ಭಕ್ಕೆ ಅವರು ಗುಣಮುಖರಾಗ್ತಿದ್ರು. ಇದು ಒಂದು ಸಂಪ್ರದಾಯ. ಅಂದರೆ ನಾವೆಲ್ಲ ವೈಜ್ಞಾನಿಕವಾಗಿ ಅದನ್ನು ಅನುಸರಿಸಿಕೊಂಡು ಬಂದ ಕಾರಣ ಆಗಿನ ಜೀವನವೇ ಬೇರೆ ಇತ್ತು ಪದ್ಧತಿ. ಈಗ ಅದನ್ನೆಲ್ಲ ಬಿಟ್ಟು ನಾವು ಹೊರಗಿನ ತಿಂಡಿ ಇವತ್ತು ಖರೀದಿ ಏನು ಫ್ರೈ ಮಾಡಿದಂಥದ ಆಹಾರಕ್ಕೆ ಜಾಸ್ತಿ ಒಲವು ತೋರಿಸಿಕೊಂಡು ಇದನ್ನೆಲ್ಲ ತಿನ್ನುವುದನ್ನು ಬಿಟ್ಟುಬಿಟ್ಟಿದೆ. ಇತ್ತೀಚೆಗೆ ನಾವು ಆಟಿ ಉತ್ಸವ ಮಾಡಿಕೊಂಡು ಈಗಾದರೂ ಸ್ವಲ್ಪ ತಿನ್ನಲಿ ಎನ್ನುವ ನಿಟ್ಟಿನಲ್ಲಿ ಇದನ್ನೆಲ್ಲ ಜೋಡಿಸ್ಕೊಂಡು ಹಿರಿಯರು ಮಕ್ಕಳಿಗೆ ತಿನ್ನಿಸ್ಬೇಕಲ್ಲ ಹೇಗಾದರೂ ಅಂತೇಳೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ. ಅಂದರೆ ಹಿಂದಿನ ನೆನಪನ್ನು ಸಿಂಹ ನಡ್ಕೊಂಡು ಬರುವಾಗ ಒಮ್ಮೆ ಹಿಂದೆ ನೋಡಿ ನಾನು ಬಂದ ಹೆಜ್ಜೆ ಹೇಗೆ ಉಂಟು ಅಂತ ಹಿಂದೆ ತಿರುಗಿ ನೋಡ್ತದೆ. ಅದೇ ರೀತಿಯ ಒಂದು ಪದ್ಧತಿನ ಈಗ ಹಿರಿಯರು ಮಾಡ್ತಾರೆ. ನಾವು ನಡೆದುಕೊಂಡು ಬಂದ ಹೆಜ್ಜೆಯನ್ನು ತಿರುಗಿ ಒಮ್ಮೆ ನೋಡುವಂಥ ಪದ್ಧತಿಯಲ್ಲಿ ಕೂಡ ಈ ಆಟಿಕೂಟ ಆಗಿದೆ ಇವತ್ತು. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿಕೊಂಡು ಯಾವಾಗಲೂ ಪತ್ರಿಕೆಯವರು ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್ ಅಲ್ಲೇ ಮಳೆಗೆ ಬರೆ ಕುಸ್ತಿದೆ ಇಲ್ಲಿ ಕುಸ್ತಿದೆ ಅಂತೇಳಿ ಎಲ್ಲ ದಿನ ಓಡಾಟ ಮಾಡಿ ಸುಸ್ತಾಗಿರ್ತಾರೆ. ಒಂದು ದಿವಸ ನಮಗೆ ಬಂದಂಥ ದಿವಸ ಅಂತೇಳಿ ಪತ್ರಿಕಾ ದಿನಾಚರಣೆ ಅಂತಾದರೂ ಮಾಡಿಕೊಂಡಾದರೂ ಒಂದು ದಿವಸ ಫ್ರೀ ಇರುವ ಅಂತ ನಿಟ್ಟಿನಲ್ಲಿ ಅದರೊಟ್ಟಿಗೆ ಇದನ್ನು ಕೂಡ ಜೋಡಿಸಿ ಆಟಿಕೂಟವನ್ನು ಕೂಡ ಜೋಡಿಸ್ಕೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಅದು ನಾನು ಹೇಳುವಂಥದ್ದು ಎಲ್ಲ ಕಾರ್ಯಕ್ರಮಕ್ಕೆ ಅವರು ನಾವು ಬರೋದಿದ್ದರೆ ಕರೀತೀವಿ. ಅದು ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಬರೋದಿಲ್ಲ ಹರೀಶ್ ಬಂಟೋಲ್ಲ ಕೇಳಿದೆ. 1 ಗಂಟೆನ ಬರುವೀರ ಅಂತ ಹೇಳಿದ್ರು. 1 ಗಂಟೆಗೆ ಬರೋದು ಮುಖ್ಯ ಅಲ್ಲ, ಈಗ ಬರಬೇಕು. ಕೆಲವೊಂದು ವಿಚಾರ ಹಿರಿಯರಿದ್ದಾರೆ, ಅವರೊಂದಷ್ಟು ವಿಚಾರ ಹೇಳೋದನ್ನು ಕೇಳಬೇಕು. ಒಂದಷ್ಟು ಜನ ಸನ್ಮಾನ ಮಾಡಿದೆ. ಅವ್ರು ಯಾಕೆ ಸನ್ಮಾನ ಮಾಡಿದ್ದು ಅಂತ ನಾಳೆ ಹೊರಗಿಂದ ಮಾತಾಡೋದಿಲ್ಲ. ಅರೆ ಬೋಡಿತ್ತಿನ ಸನ್ಮಾನ, ಪೇಪರ್ ಐಡ್ ಜಾಸ್ತಿ ಏನು ಮಾರಾಟ ಅಂತದೆ ಹೇಳುವವರು ಕೂಡ ಇರ್ಬೋದು, ಇದ್ದಾರೆ ಅಂತ ಹೇಳಿದರೆ ಇರ್ಬೋದು. ಆಗ ಅವರಿಗೆ ಇಲ್ಲಿ ಬಂದಾಗ ನನಗಿಂತ ಜಾಸ್ತಿ ಅವರು ಮಾಡಿ ಇರ್ಬೋದು. ಅಂದರೆ ಇಲ್ಲಿ ಪೇಪರ್ ಅವರು ಬರೆದದಕ್ಕೆ ಅಲ್ಲ, ಪೇಪರ್ ಸೇಲ್ ಮಾಡಿದ್ದಕ್ಕೆ. ಪೇಪರ್ ಬರೆಯೋರಿಗೆ ಇಂಟ್ರೆಸ್ಟ್ ಬರೆದಾಗ ಅವರು ಪೇಪರ್ ಸೇಲ್ ಮಾಡೋರು ಜಾಸ್ತಿ ಇದ್ದರೆ ಮಾತ್ರ ಬರೆಯೋನಿಗೆ ಮತ್ತೆ ಖುಷಿ ಬರ್ತದೆ, ಜಾಸ್ತಿ ಬರೀತಾರೆ. ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕೆ ಕೂಡ ಒಂದು ರೀತಿಯ ಮಾಧ್ಯಮದಲ್ಲಿ ಮುಂದೆ ಆಗಿ ಅಂದರೆ ಹೆಜ್ಜೆ ಜಾಸ್ತಿ ಹೋಗಿ ಕೆಲಸವನ್ನು ಮಾಡ್ತಿದ್ದೆ. ಇವತ್ತು ಪ್ರಪಂಚದಾದ್ಯಂತ ಎಲ್ಲರಿಗೆ ಎಲ್ಲ ವಿಷಯಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಪತ್ರಿಕೆಯವರು ಮಾಡ್ತಿರುವ ಕಾರಣ ಆ ದಿನಾಚರಣೆಗೆ ನಾನು ಬರಲೇಬೇಕೆನ್ನೋ ನಿಟ್ಟಿನಲ್ಲಿ ಬಂದಿದ್ದೇನೆ. ಅದರೊಟ್ಟಿಗೆ ಚೆನ್ನೆಮಣೆ ಆಟ ಆಡಿದ್ದೆವು. ಹಳೆಯ ಪದ್ಧತಿ, ಮಳೆಗಾಲ ಹೊರಗೆ ಆಟ ಆಡಲಿಕ್ಕೆ ಆಗೋದಿಲ್ಲ. ಆಗ ಇಂಥ ಚೆನ್ನೆಮಣೆಯನ್ನು ಆಡ್ತಿದ್ದೆವು. ನಮಗೆ ಚೆನ್ನೆಮಣೆಯಲ್ಲಿ ನಾವು ಅಲ್ಲೇ ಒಂದು ಗುಂಡಿ ಮಾಡಿ ಸಣ್ಣವರಿರುವ ಆಟ ಆಡ್ತಿದ್ದೆವು. ಅದಕ್ಕೆ ಇವತ್ತು ಆಟ ಆಡುವಾಗ 5 ನನಗೆ ಕಾಯಿ ಸಿಕ್ಕಿತ್ತು ಲಕ್ಕಿ ಅಂತ ಹೇಳಿದರು. ಪಂಚಮಂ ಕಾರ್ಯಸಿದ್ಧಿ ಅಂತ. ಅದು ನಿಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ, ನನಗೆ ಮಾತ್ರ ನಿಮಗೆ ಕೂಡ ಎಲ್ಲರಿಗೂ ಇದರಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಈ ತಿಂಗಳಲ್ಲಿ ಅಂತೇಳಿ. ಆಟಿ ತಿಂಗಳಲ್ಲಿ ನಮಗೆ ವರಮಹಾಲಕ್ಷ್ಮಿ ಪೂಜೆ ಬರ್ತದೆ ನೋಡಿ 4 ದಿನ. ಚೌತಿ ಫಸ್ಟಿಗೆ ನಮಗೆ ಬರುವಂಥದ್ದು ನಾಗರ ಪಂಚಮಿ. ಭೂಮಿಯ ಅಡಿಯಲ್ಲಿರುವಂಥ ನಾಗದೇವರನ್ನು ನಾವು ನಮ್ಮ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯ ಇರ್ಬೋದು, ನಮ್ಮದ ಈ ಒಂದು ದಕ್ಷಿಣ ಭಾಗದ ಸಂಪ್ರದಾಯ ಪ್ರಕಾರ ನಾಗದೇವರನ್ನು ಆರಾಧನೆ ಮಾಡು. ಪ್ರಥಮವಾಗಿ ಎಲ್ಲ ಕಾರ್ಯಕ್ರಮ ಮುಗಿದು ಇನ್ನು ಮಳೆಗಾಲ ಮುಗಿದ ನಂತರ ಬರುವಂಥ ಕಾರ್ಯಕ್ರಮ ಯಾವುದು ನಾಗರ ಪಂಚಮಿ ಪ್ರಥಮವಾಗಿ ಬರ್ತದೆ. ಅದು ನಾಗನಿಗೆಲ್ಲ ಪೂಜೆ ಆದ ನಂತರ ಮತ್ತೆಲ್ಲ ದೇವರಿಗೆ ಪೂಜೆ. ಆನಂತರ ಚೌತಿ ಬರ್ತದೆ, ಅಷ್ಟಮಿ ಬರ್ತದೆ, ವರಮಹಾಲಕ್ಷ್ಮಿ ಪೂಜೆ ಬರ್ತದೆ. ವರಮಹಾಲಕ್ಷ್ಮಿ ಪೂಜೆ ಬರುವಂಥದ್ದು ಕೂಡ ಈ ಆಟಿ ತಿಂಗಳಲ್ಲಿ ಬರುವಂಥದ್ದು. ದೇವಾದಿ ದೇವತೆಗಳೆಲ್ಲ ಈಗ ಏನು ನಮ್ಮ ದೇವಲೋಕದಿಂದ ಎಲ್ಲ ಇಳಿದು ಭೂಲೋಕಕ್ಕೆ ಬರ್ತಾರೆ ಅಂತೆ ದೇವತೆಗಳು. ಹೇಗಿದೆ ಸುಂದರ ಪರಿಸರ ನೋಡಿಕೊಂಡು, ಸಮೃದ್ಧವಾಗಿ ಬೆಳೆದಂಥ ಹಸಿರು ಪರಿಸರ ನೋಡಿಕೊಂಡು ಹೋಗಲಿಕ್ಕೆ ದೇವಾದಿ ದೇವತೆಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಏನು ಮನೆಯಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಅಷ್ಟಾದಿ ದೇವತೆಗಳು ನಮ್ಮ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಮಾಡೋದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಅವರು ಪೂಜೆ ಮಾಡುವಂಥದ್ದು ಯಾವತ್ತೂ ಅವರ ಗಂಡನಿಗೆ ಆಯುಷ್ಯ ಜಾಸ್ತಿ ಆಗಲಿ, ಅವರ ಆರೋಗ್ಯ ಜಾಸ್ತಿ ಆಗಲಿ, ಅವರ ಸಂಪತ್ತು ವೃದ್ಧಿ ಆಗಲಿ ಅನ್ನೋ ಈ ಉದ್ದೇಶದಿಂದ ಮಾಡ್ತಾರೆ.
ಒಂದೇ ಒಂದು ದಿವಸ ಗಂಡಸರೆಲ್ಲ ಅದು ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ, ನನ್ನ ಗಂಡ ಹೆಂಡತಿಗೆ ತುಂಬ ಚಿನ್ನ ಹಾಕಲಿ ಅಂತೇಳಿ ಪೂಜೆ ಮಾಡಿದ್ದಿಲ್ಲ. ಆದರೆ ಎಲ್ಲವೂ ಮಾತೆಯರೇ ಮಾಡಿದ ಪೂಜೆಗೆ. ಭೀಮನ ಅಮಾವಾಸ್ಯೆ ಬರ್ತದೆ, ನಾಲ್ದು ಭೀಮನ ಅಮಾವಾಸ್ಯೆ ಬರ್ತದೆ ಈಗ. ಆಗಲೂ ಅವರು ಮಾಡೋದು ಭೀಮನ ಅಮಾವಾಸ್ಯೆ ಗಂಡನಿಗೆ ಇಷ್ಟ ಸಿಗಲಿ ಅಂತೇಳಿ, ಶಕ್ತಿ ಬರಲಿ, ಭೀಮನಂತ ಶಕ್ತಿ ಬರಲಿ ಅಂತಲೇ ಪೂಜೆ ಮಾಡ್ತಾರೆ. ಅದು ಕೂಡ ಮಾತೆಯರು ಮಾಡೋದು. ಅಂದರೆ ಇದು ಈ ಒಂದು ಸಂಪ್ರದಾಯ ಹಿಂದಿನಿಂದ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಆ ಕುಟುಂಬದ ಬಗ್ಗೆ ಅವರಿಗೆ ಬದ್ಧತೆ, ಆ ಕುಟುಂಬ ಒಟ್ಟಾಗಿರಬೇಕಿದ್ರೆ ಅಲ್ಲಿ ತಾಯಿ ಸ್ಥಾನ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಆ ತಾಯಿಗೆ ಆ ಶಕ್ತಿಯನ್ನು ಕೊಟ್ಟಾಗ ಆ ಮನೆ ಇಡೀ ಶಕ್ತಿ ಆ ತಾಯಿಯಲ್ಲಿರ್ತದೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದೆ ಹಿರಿಯರು. ಸುಮ್ಮನೆ ಏನೂ ಮಾಡಲಿಲ್ಲ. ನಾವು ಹೇಳ್ತೇವೆ ಅದೊಂದು ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆಯಲ್ಲಿ ಮಾಡಿಕೊಂಡಿದ್ದಾರೆ ಹಿರಿಯರು ಮಾಡಿಕೊಂಡ ಪದ್ಧತಿಯನ್ನು. ತಂಬಿಲ ಇರ್ಬೋದು, ಈಗ ಆಟಿಯಲ್ಲಿ ಒಂದು ತಂಬಿಲ ಮಾಡ್ತಾರೆ. ಎಲ್ಲ ಮನೆಯವರು ಕುಟುಂಬದವರು ಒಂದು ಏನೋ ತಿನ್ನುವಂಥದ್ದು ನಾವೇ, ಅವರು ಏನು ಬಡಿಸಿದವರು ತಿಂದರೆ ನಾವು ಕೂಡ ಕೊಡ್ತಿದ್ದೇವೆ ಇಲ್ಲೋ ಗೊತ್ತಿಲ್ಲ ತಮಾಷೆಗಳು. ಅದಕ್ಕೆ ಆದರೂ ಒಂದು ನಾವು ಅಲ್ಲಿ ಕೂಡುಕಟ್ಟಿಗೋಸ್ಕರ ಕಾರ್ಯಕ್ರಮನ ಆಚರಣೆ ಮಾಡ್ತದೆ. ತೀರಿ ಹೋದವರು ತಿಥಿಗಳು ಮಾಡುವಂಥದ್ದು ಇರ್ಬೋದು, ಆ ಒಂದು ಕಾರ್ಯಕ್ರಮ. ಇದೆಲ್ಲ ಈ ತಿಂಗಳಲ್ಲಿ ಜಾಸ್ತಿ ಬರುವಂಥ ಕಾರ್ಯಕ್ರಮಗಳು. ಈಗೆಲ್ಲ ಕೆಲಸಗಳನ್ನು ಬಿಟ್ಟು ಈಗೆಲ್ಲ ಗದ್ದೆ ತೋಟ ಆದ ಕಾರಣ ಸೊಪ್ಪು ಕಡಿಯುವಂಥ ಕೆಲಸ ಇರ್ತದೆ. ಹಾಗೆಲ್ಲ ಯಾವುದಿಲ್ಲ. ಇಲ್ಲಿಂದ ನೋಡಿದರೆ ಅಲ್ಲಿ ಸಂಪಾಜವರೆಗೆ ಗದ್ದೆನೇ ಕಾಣ್ತಿತ್ತು. ಇಲ್ಲಿ ನೇಜಿ ನಡುವವರಿಗೆ ಅಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಕೇಳ್ತಿತ್ತು, ಟೈಮ್ ಇರಲಿಲ್ಲ. ಇಲ್ಲಿ ಒಬ್ಬರು ಗಂಟೆ, ಒಂದು ದೊಡ್ಡ ಮನೆತನದವರು ಅಲ್ಲಿ ಮನೆಯಲ್ಲಿ ಗಂಟೆ ಇರ್ತದೆ, ಅವರು ಹೋದ್ರು ಅಂತ ಆಚೆ ಗದ್ದೆಯವರು ನೋಡ್ತಿದ್ರು. ಟೈಮು ಸರಿ ಇರ್ತದೆ, ಅವರು ಹೋದರೆ ನಾವು ಕೂಡ ಹೋಗುವ ಅಂತೇಳಿ. ಈಗ ಹಾಗೆಲ್ಲ ಗಂಟೆ ಕೈಯಲ್ಲಿ ಇರ್ತದೆ, 10 ನಿಮಿಷಕ್ಕೆ ಮೊದಲೇ ಕೈ ಕಾಲು ತೊಳೆದು ಗಂಟೆ ಆಗುವಾಗ ಅವರು ಚೀಲ ಹಾಕಿ ಅರ್ಧ ದಾರಿ ಮುಟ್ಟಿ ಕೂಡ ಆಗ್ತಿತ್ತು. ಹಾಗೆಲ್ಲ ಕತ್ತಲಾಗಲಿಲ್ಲ ಅಂತಲೂ ನೋಡ್ತಿದ್ರು. ಸೂರ್ಯ ಹೋಗಲಿಲ್ಲ, ನಾವೀಗ ಕೆಲಸ ಬಿಟ್ಟು ಹೋಗೋದು ಸರಿಯಾ ಅಂತೇಳಿ. ಅಂದರೆ ಇದು ಹಿಂದೆ ಅಷ್ಟು ಒಂದು ಕಷ್ಟಪಟ್ಟು ಬೆಳಿಗ್ಗೆ 6 ಗಂಟೆಗೆ ಗದ್ದೆಗೆ ಇಳಿದು ಸಂಜೆ 6 ಗಂಟೆಗೆವರೆಗೆ ಕೆಲಸ ಮಾಡಿದರೂ ಆರೋಗ್ಯ ಚೆನ್ನಾಗಿತ್ತು ಅವ್ರದ್ದು, ದಷ್ಟಪುಷ್ಟವಾಗಿದ್ದರು. ಈಗ ನಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿ ಇರ್ಬೋದು, ಅವರಿಗೆ ನಾವು ಯಾರು ಸಹಾಯ ಮಾಡಿದರೆ ನೇರವಾಗಿ ನಡ್ಕೊಂಡು ಹೋಗ್ತಾರೆ, ಇಳಿತಾರೆ, ಹತ್ತುತ್ತಾರೆ. ಅದೇ ಈಗಿನ ಮೊನ್ನೆ ಆ ಅಜ್ಜಿಯ ಮಗನ ಮಕ್ಕಳನ್ನು ನೋಡಿ 50-40 ವರ್ಷ ಆಗುವಾಗಲೇ ಪ್ಯಾರಲೈಸಿಯನ್ ಆದರೂ ಸಣ್ಣ ಪುಟ್ಟ ಸಮಸ್ಯೆ, BP ಶುಗರ್ ಬಂದು ನಡಿಲಿಕ್ಕಾಗೋದಿಲ್ಲ. ಮಗ ಎಲ್ಲ ಅದು ಇಳಿಯುವಾಗ ಕೈಯಲ್ಲಿ ಇಟ್ಕೊಳ್ಬೇಕು. ಅಜ್ಜ ನೋಡ್ತಾ ಇರ್ತಾರೆ ಪುಲ್ಲಿಯನ್ನು, ಮೊಮ್ಮಗನನ್ನು ನೋಡ್ತಾರೆ, ಇವನನ್ನು ಕೈಯಲ್ಲಿ ಇಟ್ಕೊಂಡು ಅಜ್ಜ ನೇರವಾಗಿ ನಡ್ಕೊಂಡು ಹೋಗ್ತದೆ. ಅಂದರೆ ಈ ಸಂಪ್ರದಾಯವನ್ನು ನಾವು ಬದಲಾವಣೆ ಮಾಡಿ ನಾವು ಅದೇ ನಮ್ಮ ಸಂಪ್ರದಾಯವನ್ನು ಬಿಟ್ಟು ಬೇರೆ ಸಂಪ್ರದಾಯಕ್ಕೆ ಮೊರೆ ಹೋದ ಕಾರಣ ಇದರಿಂದ ಸಮಸ್ಯೆಗಳು ಉದ್ಭವಿಸೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಿರಿಯರು ಮಾಡಿದ ಎಲ್ಲ ವಿಚಾರಗಳನ್ನು ಅಂತ ಹೇಳ್ತಾ ಆಟಿ ಉತ್ಸವದ ಬಗ್ಗೆ ಮಾತಾಡಿದ್ದೇನೆ ಹೊರತು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕೂಡ ನಾವೊಂದು ಪ್ರಮಾಣವನ್ನು ಮಾಡಿದೆ. ಈ ಮುಂದೆ ಕೂಡ ಮಾಡಿದೆ. ನಾನು ಶಾಸಕಿ ಆದ ನಂತರ ಇದು 3ನೇ ವರ್ಷ ಕೂಡ ಮಾಡ್ತಾನೇ ಇದ್ದೇನೆ. ಭ್ರಷ್ಟಾಚಾರ ಮುಕ್ತ ಸಮಾಜ ಆಗಬೇಕು, ನನ್ನ ತಾಲೂಕು ವಿಧಾನಸಭಾ ಕ್ಷೇತ್ರ ಕೂಡ ಆಗಬೇಕು ಅನ್ನೋ ಭರವಸೆ ನಮಗೆ. ಹಾಗಂತ ಒಬ್ಬರಿಂದ ಈಗ ಆಗುವಂಥದ್ದಲ್ಲ. ನಾವೆಲ್ಲ 10 ಜನ ಕೈ ಸೇರಿದರೆ 10 ಬೆರಳು ಸೇರಿದರೆ ಮಾತ್ರ ಒಂದು ಮುಷ್ಟಿ. 5 ಬೆರಳಲ್ಲಿ ಎಲ್ಲ ಬೆರಳುಗಳು ಸರಿ ಇದ್ದರೆ ಒಂದು ಮುಷ್ಟಿ ಆಗ್ತದೆ. ಒಂದು ಅದರಲ್ಲೂ ಕೂಡ ಎಲ್ಲ ಒಂದು ನೇರವಾಗಿದ್ದರೂ ಆಗೋದಿಲ್ಲ. ಒಂದು ದಪ್ಪ, ಒಂದು ಗಿಡ್ಡ, ಒಂದು ಉದ್ದ ಇದ್ರೇ ಮುಷ್ಟಿ ಸರಿ ಆಗ್ತದೆ. ಈ ರೀತಿಯ ಜನಗಳು ಕೂಡ ಬೇಕು. ಇಂಥವರು ಕಿರಿಕಿರಿ ಮಾಡುವಂಥವ್ರು ಬೇಕು, ಇಂಥವರು ಸಮಾಧಾನ ಮಾಡುವವರು ಕೂಡ ಬೇಕು. ನಿಮಗೆ ಎದುರಿಂದ ಚಪ್ಪಾಳೆ ತಟ್ಟುವವರೆಲ್ಲ ಇದ್ರೇ ಸರಿಯಾಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡು ಇದನ್ನು ನಿರ್ಮೂಲನೆ ಮಾಡಬೇಕಾಗಿದ್ರೆ ಹೇಳಿದ್ದು. ನಾನು ಅದೇ ಮಾತು ಹೇಳಬೇಕಂದ್ರೆ, ಕೊಡುವವರ ಕೈ ಮುಂದೆ ಬಂದಾಗ ಬೇಡುವವರ ಕೈ ಜಾಸ್ತಿ ಇರ್ತದೆ. ಭಿಕ್ಷೆ ಬೇಡುವ ಒಬ್ಬ ಮನೆಗೆ ಯಾವಾಗಲೂ ಬರ್ತಿದ್ದಂತೆ. ಮನೆಗೆ ಹೋಗಿ ಯಾರು ಕೊಡ್ತಿದ್ದು, ತಾಯಿ ಒಬ್ಬರು ಯಾವಾಗಲೂ ಕೊಡ್ತಿದ್ದೀರಂತೆ. ಅವ್ರು ಆ ದಿವಸ ಕೊಡಲಿಲ್ಲ, ಕೊಡದವಳು ಹೇಗೂ ಕೊಡುವಂಥ ಮುಂಡೆ ಹೆಂಗಸಿಗೆ ಅಷ್ಟರವರೆಗೆ ಒಳ್ಳೆ ತಾಯಿಯಾಗಿದ್ದರು, ಅಲ್ಲಿಗಾಗೂ ಮುಂಡೆ ಹೆಂಡತಿ ಆ ತಾಯಿಯಾಗಿ ಕೊಡಲಿಲ್ಲ ಅಂತ ಹೇಳಿ. ಅಂದರೆ 10 ಸಲ ಕೊಟ್ಟು 1 ಸಲ ಕೊಡದಿದ್ದರೂ ನಮ್ಮ ಉಪಕಾರವನ್ನು ಮರೆಯುವಂಥ ಜನ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾವು ಕೊಡ್ತಾ ಇದ್ದರೆ ಬೇಡುವವರು ಇರ್ತಾರೆ. ಕೊಡೋದನ್ನು ನಿಲ್ಲಿಸುವಂಥದ್ದು ಕೂಡ ಆಗಬೇಕು. ಜೊತೆಗೆ ತಗೊಳ್ಳೋರು ಕಡಿಮೆ ಆಗಬೇಕು, ಕೊಡುವವರು ಕಡಿಮೆ. ಇವರು ಹೇಳಿದಾಗೆ ನಮಗೆ ನೇರ ಯಾರು, ನಾನೀಗ ಕಡಬದಲ್ಲಿ ಮಂಗಳವಾರ ಇರ್ತೇನೆ, ಸೋಮವಾರ ಸುಳ್ಯದಲ್ಲಿ ಸಾರ್ವಜನಿಕ ಭೇಟಿ. ಎಲ್ಲರೂ ಬಂದು ಏನಾದರೂ ರಸ್ತೆಗೆ ಅನುದಾನ ಕೊಡಿ, ಬಿಲ್ಡಿಂಗ್ ಆಗಬೇಕು, ಅದು ಆಗಬೇಕು, ಇದು ಆಗಬೇಕು ಅಂತ ಹೇಳ್ತಾರೆ. ಕೆಲವೊಂದು ಜನ ಸುತ್ತಿ ಸುಳಿದು ಸುಸ್ತಾದ ನಂತರ ನಮ್ಮಲ್ಲಿಗೆ ಬರ್ತಾರೆ. ಹಾಗೆ ಅವರು ಕೊಟ್ಟಿರ್ತಾರೆ, ಅದನ್ನು ಹೇಳ್ತಾರೆ ನಾನು ಕೊಟ್ಟಿದ್ದೇನೆ ಅಂತ ಹೇಳಬೇಡಿ, ಎಲ್ಲಿಯಾದರೂ ನೀನೊಮ್ಮೆ ನೀವು ಹೇಳಿ ಮಾಡಿಸಿ ಅಂತ. ಹಾಗೆ ಫೋನ್ ಮಾಡಿದ ತಕ್ಷಣ ಕೆಲಸ ಆದದ್ದು ಇದೆ. ನಾನು ಕಡಬದಲ್ಲಿ ಅಲ್ಲಿಗೆ ನಮ್ಮ ಆಫೀಸ್ ಚೇಂಬರಿಗೆ ಅಧಿಕಾರ ಕರೆಸಿ ಈ ಕೆಲಸ ಯಾಕೆ ಆಗಲಿಲ್ಲ, ಫೈಲ್ ಹೇಗುಂಟು ಅಂತೇಳಿ ಹೇಳಿ ಅವರ ಚೇಂಬರಿಗೆ ಕಳಿಸ್ಕೊಟ್ಟ ನಂತರ ವಾಪಸ್ ಅವರೇನಾದರೂ ನಮಗೆ ಹೇಳ್ತಾರೆ, ಅದೊಂದು ಇಷ್ಟು ಮಿಸ್ಟೇಕ್ ಉಂಟು ಮೇಡಮ್, ಅದನ್ನು ಸರಿ ಮಾಡಿ ಮತ್ತೆ ಮಾಡ್ತೇನೆ. ನಮಗೆ ನೇರ ಹೇಳಬೇಕು, ಅವರಿಷ್ಟು ಕೇಳಿದ್ದಾರೆ.
ನಾನು ಕೊಡದೆ ನನ್ನನ್ನು ಕೆಲಸ ಆಗುವಾಗೆ ಮಾಡಿ ಮೇಡಮ್ ಅಂತ ನಾನು ಖಂಡಿತ ಅವನನ್ನು ಹಿಡಿಸಿ ಕೊಡಿಸುವಂಥ ಕೆಲಸವನ್ನು ಮಾಡ್ಬೋದು. ಅದಕ್ಕೆ ತಯಾರಾಗಿ ಧೈರ್ಯವಂತರಾಗಿ ಆ ಜನಗಳಿರಬೇಕು. ಅವರಿಗೆ ನಾಳೆ ನನ್ನ ಕೆಲಸ ಇದೊಂದು ಕೆಲಸ ಆದರೆ ಸಾಕು, ಇನ್ನೊಂದು ಕೆಲಸಕ್ಕೆ ತೊಂದರೆ ಆದರೆ ಅಂತ ಭಯ ಪಡ್ತಾರೆ. ಭಯ ಇರಬಾರ್ದು ಯಾರಿಗೂ. ನಿರ್ಭೀತ ನಾವು ತಪ್ಪು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಯಾಕೆ ಭಯ ಪಡಬೇಕು? ನಾವು ತಪ್ಪು ಮಾಡಿದರೆ ಮಾತ್ರ ಭಯ ಪಡಬೇಕು. ಅದಕ್ಕೆ ಯಾರ ಒಕ್ಕಲಲ್ಲಿ ಈಗ ಇಲ್ಲ, ಮೊದಲೆಲ್ಲ ಇದ್ದರು ಈಗ ಅದು ಕೂಡ ಇಲ್ಲ, ನಿಂತಿದೆ. ನಾವು ನಮ್ಮ ಉದ್ಯೋಗದಿಂದ ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತ ನಂತರ ನಮಗೆ ನಮ್ಮ ಅಪ್ಪ ಅಮ್ಮನೇ ನಮಗೆ ದಾರಿದೀಪ ಆಗಿರುವಾಗ ಇನ್ನೊಬ್ಬ ಯಾರ ಅಧಿಕಾರಿ ಬಂದು ಒಂದು ಸ್ವಲ್ಪ ಸಮಯ ಇರ್ಬೋದು, ಮತ್ತೆ ಮತ್ತೊಬ್ಬ ಬರ್ತಾನೆ, ಮತ್ತೆ ಆಗ ನಾವು ಅವನನ್ನು ನಿಷ್ಠೂರ ಮಾಡಿಕೊಳ್ಳೋದು ಯಾಕೆ ಎನ್ನುವ ಮನೋಭಾವ ನಮ್ಮಲ್ಲಿ ಬಂದರೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಕಷ್ಟ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸೋಣ, ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಲೇಬೇಕಾಗಿದೆ. ಸುಳ್ಯ ನಾನು ಅಧಿಕಾರ ತಗೊಂಡಲ್ಲಿಂದ ಹೇಳ್ತಿದ್ದೇನೆ, ಭ್ರಷ್ಟಾಚಾರ ಮುಕ್ತ ತಾಲೂಕನ್ನಾಗಿ ನಾವು ಮಾಡುವ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ನಾನು ಮುಂದಿನ ದಿನದಲ್ಲಿ ಕೂಡ ಈವರೆಗೆ ಕೆಲಸ ಮಾಡಿದ್ದೇನೆ, ಅದೇ ರೀತಿಯ ಕೆಲಸ ಮುಂದೆ ಕೂಡ ಮಾಡ್ತಾಯಿದ್ದೇನೆ. ನಿಮ್ಮ ಸಹಕಾರ ಕೂಡ ನಮಗೆ ಬೇಕು ಅಂತೆಲ್ಲ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನೀವೆಲ್ಲ ಇದರಲ್ಲಿ ಭಾಗವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಚಂದ ಮರುಗಣ್ಣು ಕೊಟ್ಟಿದ್ದೀರಾ, ನಿಮಗೆ ಕೂಡ ಒಳ್ಳೆಯದಾಗಲಿ. ಪತ್ರಿಕೆ ಒಂದು ವಿಚಾರವನ್ನು ಹೇಳೋದಕ್ಕೆ ಹೊರಡ್ತದೆ. ಬಹುಶಃ ವೈಚಾರಿಕತೆಯ ನೆಲೆಯಲ್ಲಿ, ಅಂದರೆ ಸುದ್ದಿಯ ನೆಲೆಯಲ್ಲಿ, ಅಥವಾ ಒಂದು ಸಂಸ್ಕೃತಿಯ ನೆಲೆಯಲ್ಲಿ, ಅಥವಾ ಒಂದು ಪ್ರದೇಶದ ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನಿಸುವುದಾದರೆ ಕರ್ನಾಟಕದಲ್ಲಿ ನಮ್ಮ ಪ್ರದೇಶಕ್ಕೆ ಬಂದರೆ ಒಂದು ಸಾಮಾನ್ಯ ಹಳ್ಳಿ ಪ್ರದೇಶ ಅಂತ ಒಂದು ಕಾಲದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಂತಹ ಸುಳ್ಯ ಇವತ್ತು ಇಡೀ ಭಾರತದಲ್ಲಿ ಒಂದು ಪತ್ರಿಕೆಯ ಮೂಲಕವೂ ಗುರುತಿಸಿಕೊಂಡಿದೆ ಎನ್ನುವುದು ಬಹಳ ಸಂತೋಷದ ವಿಚಾರ. ಕರ್ನಾಟಕದ ಬಹಳ ಪ್ರಮುಖವಾದ ಪತ್ರಿಕೆಗಳ ಮಧ್ಯೆ ನೂರಾರು ಪತ್ರಿಕೆಗಳು, ಯಾಕಂದರೆ ನೀವು ಕರ್ನಾಟಕದಲ್ಲಿ ನಾನು ಓದ್ತಾ ಇರುವಾಗ ನನಗೆ ಒಂದು ಮಾಹಿತಿ ಸಿಕ್ಕಿದ ಪ್ರಕಾರ ಸುಮಾರು 3,000 ಪತ್ರಿಕೆಗಳು, ಸಣ್ಣ ಪತ್ರಿಕೆಗಳಿದ್ದು ಅಂತ ಲೆಕ್ಕ ಕೊಡ್ತಾರೆ. ಗೊತ್ತಿಲ್ಲ, ಈಗ ಜಾಸ್ತಿ ಇರ್ಬೋದು. ಏನು ಕೆಲಸ ಮಾಡ್ತಿದ್ದು ಪತ್ರಿಕೆಗಳೆಲ್ಲ, ಅಥವಾ ಅವರ ಕೆಲಸಗಳು ಅದು ಸಾಮಾನ್ಯ ಜನರ ಮಧ್ಯೆ ಮುಟ್ತಿತ್ತೆ ಎನ್ನುವಂತಹದ್ದು ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾದ್ದು. ನೀವು ಒಂದು ಹಿನ್ನೆಲೆಯನ್ನು ತಗೊಳ್ಬೇಕು. ಅಂದರೆ ಈ ಪತ್ರಿಕೆಗಳು ಯಾವ ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿವೆ ಎನ್ನುವಂಥದ್ದು. ಕನ್ನಡ ಸಾಹಿತ್ಯದ ಕುರಿತಂತೆ ಕೆಲಸ ಮಾಡ್ತಿದ್ದು, ಸಂಸ್ಕೃತಿ ಮತ್ತು ವಿಚಾರವಾದಿ ವಿಚಾರಗಳ ಕುರಿತಂತೆ ಚರ್ಚೆಗಳು ಅಥವಾ ಚಳುವಳಿಗಳ ಕುರಿತಂತೆ ಕೆಲಸ ಮಾಡ್ತಿದ್ದು, ಹೀಗೆ ಅಥವಾ ಇನ್ನು ಕೆಲವು ಸಲ ಹಣಕ್ಕಾಗಿ ವಾಣಿಜ್ಯ ವಿಚಾರಗಳಿಗೂ ಸಹ ಪತ್ರಿಕೆಗಳು ಕೆಲಸ ಮಾಡ್ತಿದ್ದು. ನೀವು ನೆನಪು ಮಾಡಬೇಕು, ಆಕಾಶವಾಣಿಯ ಮಧ್ಯೆ ಅಡ್ವರ್ಟೈಸ್ ಬಂದರೆ ನಮಗೆ ಖುಷಿ ಆಗೋದಿಲ್ಲ, ಯಾಕೆಂದರೆ ನಮ್ಮಲ್ಲಿ ಕೇಳಲಿಕ್ಕೆ ಇರೋದು, ಅಲ್ಲಿ ನೋಡಲಿಕ್ಕಿಲ್ಲ. ಟಿ ವಿಯ ಮಧ್ಯೆ ಅಡ್ವರ್ಟೈಸ್ ಬಂದರೆ ಮಕ್ಕಳಿಗೆ ಖುಷಿ ಆಗ್ತದೆ, ದೊಡ್ಡವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಪತ್ರಿಕೆಯ ಮಧ್ಯೆ ಅಡ್ವರ್ಟೈಸ್ ಬಂದರೆ ಪತ್ರಿಕೆಯವರಿಗೆ ಖುಷಿ ಆಗ್ತದೆ ಮತ್ತು ಓದುವವರಿಗೆ ಖುಷಿ ಆಗ್ತದೆ, ಅವರ ವಿಷಯಗಳು ಸಹ ಇರ್ತವೆ. ಅಂದರೆ ಜಾಹೀರಾತುಗಳನ್ನು ಗಮನದಲ್ಲಿಟ್ಟುಕೊಂಡು ಬಂದಂತಹ ಪತ್ರಿಕೆಗಳು ಮತ್ತು ಜಾಹೀರಾತು ಇಲ್ಲದೆ ಬಂದಂತಹ ಪತ್ರಿಕೆಗಳು ಕರ್ನಾಟಕದಲ್ಲಿ ತುಂಬ ಇವೆ. ಕನ್ನಡ ಸಾಹಿತ್ಯದ ಒಂದು ಚರಿತ್ರೆ ಅಂತ ಕೊಂಡ್ರೆ, ಯಾಕೆ ನೀವು ಪಂಪಾರನ್ನ ಇವರನ್ನೆಲ್ಲ ಬಿಟ್ಬಿಡಿ, ಯಾಕೆಂದರೆ ಆ ಕಾಲದಲ್ಲಿ ಈ ಥರದ ಯಾವುದೇ ಚಿತ್ರಣಗಳಿರಲಿಲ್ಲ. ಅವರಿಗೆ ಮಾಧ್ಯಮ ಅಂತ ಹೇಳಿದರೆ ರಾಜರ ಮಧ್ಯೆ ಇರುವಂತಹ ಕವಿಗಳು, ಅವರು ಕವಿ ಹೇಳಿದ್ದನ್ನು ಕೇಳ್ತಾ ಇರುವಂತಹ ಕಾಲಘಟ್ಟ. ಆದರೆ ನಮ್ಮ ಕಾಲಘಟ್ಟದಲ್ಲಿ 20ನೇ ಶತಮಾನದ ನಂತರ ಜನರು ಬೀದಿಗೆ ಇಳಿದು ಚಳುವಳಿ ಮಾಡಬೇಕಾದಂತಹ ಸಂದರ್ಭ ಬಂತು. ನೀವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೊಸ ಕಾಲಘಟ್ಟದಲ್ಲಿ ಗಮನಿಸಿದರೆ ನವೋದಯ ಅಥವಾ ಪ್ರಗತಿಶೀಲ, ನವ್ಯ, ಬಂಡಾಯ, ಸ್ತ್ರೀವಾದ, ಈ ಥರದ ಬೇರೆ ಬೇರೆ ಚಿತ್ರಣಗಳನ್ನು ನಾವು ಗಮನಿಸಿಕೊಳ್ಬೋದು. ಅಲ್ಲೆಲ್ಲ ಕಡೆಯಲ್ಲಿಯೂ ಸಹ ಪತ್ರಿಕೆಗಳು ಕೆಲಸ ಮಾಡಿವೆ. ನೀವು ಆ ಥರದ ಪತ್ರಿಕೆಗಳು ಕೆಲಸ ಮಾಡಿದಂತಹ ಒಂದು ಚಿತ್ರಣವನ್ನು ಗಮನಿಸಿದರೆ ಬಹುಶಃ ಇಷ್ಟು ಪತ್ರಿಕೆಗಳು ಎಷ್ಟು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿದ್ದವು, ಅಥವಾ ಒಂದು ಪತ್ರಕರ್ತರ ಅಥವಾ ಪತ್ರಿಕೆಯ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿ ಏನೇ ಅನ್ನೋದನ್ನು ಸಹ ಗಮನಿಸಿಕೊಳ್ಬೇಕು. ಈಗಾಗಲೇ ಹೇಳಿದ ಹಾಗೆ ಒಂದು ಪತ್ರಕರ್ತರ ಅಥವಾ ಪತ್ರಿಕೆಯ ಜವಾಬ್ದಾರಿ ಏನೆನ್ನುವುದರಲ್ಲಿ ಸ್ಪಷ್ಟವಾಗಿ ಪಕ್ಷಪಾತ ಇಲ್ಲದೆ ವರದಿಗಳನ್ನು ವ್ಯಕ್ತಪಡಿಸುವುದು ಒಂದು. ಎರಡನೇದಾಗಿ ಭ್ರಷ್ಟಾಚಾರ ಈ ಥರದ ವಿಚಾರಗಳನ್ನು ಬಯಲಿಗೆ ತರೋದು, ಸಾಮಾಜಿಕ ಅಥವಾ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದು. ಯಾಕೆಂತ ಹೇಳಿದರೆ ಇವತ್ತು ಅದು ಕಳ್ಕೊಳ್ತಾ ಇದ್ದೇವೆ ನಾವು. ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ, ಆದರೆ ಭ್ರಷ್ಟಾಚಾರ ನಮ್ಮ ಎದುರುಗಡೆ ಆಗ್ತಾನೇ ಇದೆ. ನಮ್ಮಲ್ಲಿ ಸುಮ್ಮನೆ ಒಂದು ನಮ್ಮ ಆರೋಗ್ಯದ ಬಗೆಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಮಾತಿದೆ. ಅಂದರೆ ನಾವು ಆರೋಗ್ಯವನ್ನು ಮೊದಲೇ ಕಾಪಾಡಿಕೊಳ್ಬೇಕು, ಆರೋಗ್ಯ ಹಾಳಾದ ಮೇಲೆ ಕಾಪಾಡಿಕೊಳ್ಳೋದಲ್ಲ ಅಂತ ನಮ್ಮಲ್ಲಿದೆ. ಆದರೆ ಎಷ್ಟು ಜನ ಮಾಡ್ತೇವೆ ಅಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ,
ನಮ್ಮ ಸಮಾಜ ಇವತ್ತು ಹಾಳಾಗ್ತಾ ಇದೆ ಅಂತಂದಾಗ ಹಾಳಾಗದ ಹಾಗೆ ಮೊದಲು ಕೆಲಸ ಮಾಡಬೇಕು. ಆ ಕೆಲಸವನ್ನು ಪತ್ರಿಕೆಯವರು ಮಾಡ್ತಾ ಇದ್ದಾರೆ. ಬಹುಶಃ ಬಹಳ ಒಂದು ದೊಡ್ಡ ಸಂಗತಿ ಅಂತ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾದ್ರು. ಎರಡನೇದಾಗಿ ಒಬ್ಬ ಪತ್ರಿಕೆ ಕೆಲಸ ಹೀಗೆ ಮಾಡುವ ಪತ್ರಕರ್ತ ಏನು ಮಾಡಬೇಕು ಎನ್ನುವುದು ಬಹಳ ಮುಖ್ಯ. ಪತ್ರಕರ್ತ ಸತ್ಯಾಸತ್ಯತೆಯ ತಪಾಸಣೆ ಮಾಡಿಕೊಳ್ಬೇಕಂದ್ರೆ ಫ್ಯಾಕ್ಟ್ ನ್ಯೂಸ್ಗಳನ್ನು ಕೊಡಬೇಕು. ಆವಾಗ ಅವನು ಅದನ್ನು ಚೆಕ್ಕಿಂಗ್ ಮಾಡಬೇಕಂದ್ರೆ ಹುಡುಕಬೇಕು, ಅಥವಾ ಅದು ನಿಜ ಏನು ಅಂತ. ಯಾಕಂದರೆ ಯಾರೋ ಒಬ್ಬರು ಹೇಳಿದರು ಅಂತ. ಇವತ್ತು ಏನಾಗ್ತಾ ಇದೆ ಅಂದರೆ ಪತ್ರಿಕೆಗಳು ಬಹಳಷ್ಟು, ಅಥವಾ ನಮ್ಮ ಟಿ ವಿ ಚಾನಲ್ಗಳು, ಯಾಕಂದರೆ ಮಾಧ್ಯಮಗಳು ಅವುಗಳೆಲ್ಲ ನಮ್ಮ ಯೂಟ್ಯೂಬ್ಗಳು ಅಥವಾ ವಾಟ್ಸಪ್ಗಳು ಅಥವಾ ಫೇಸ್ಬುಕ್ಗಳೆಲ್ಲ ಮಾಧ್ಯಮಗಳ ಒಂದು ಭಾಗಗಳು, ಅಥವಾ ಆಧುನಿಕ ಕಾಲಘಟ್ಟದ ಒಂದು ಮಾಧ್ಯಮ ಆಗಿ ಬಂದದ್ದು. ಯಾರೋ ಒಬ್ಬರು ಹೇಳಿದ್ದೆ ಎನ್ನುವುದನ್ನು ನಾಳೆ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋದೇ. ನೀವು ಪತ್ರಿಕೆಗಳನ್ನೆಲ್ಲ ಗಮನಿಸಿ. ಕೆಲವು ಪತ್ರಿಕೆಗಳು, ನನಗೆ ಎಷ್ಟೋ ಸಲ ನನಗೆ ಪತ್ರಿಕೆ ಓದೋದು, ನಾನು ಸುದ್ದಿ ಓದುವವನು, ಮತ್ತು ನಾನು ಬಹಳ ವರ್ಷಗಳಿಂದ, ಬಹುಶಃ ಹತ್ರ ಒಂದು 20 ವರ್ಷಕ್ಕಿಂತ ಜಾಸ್ತಿ ಆಯಿತು ನಾನು ಪ್ರಜಾವಾಣಿ ಪತ್ರಿಕೆ ಓದುವನು. ನನಗೆ ಬೇರೆ ಪತ್ರಿಕೆ ಓದಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಮತ್ತು ಸುದ್ದಿ ಪತ್ರಿಕೆ ಇಲ್ಲಿಂದ ನಮಗೆ ಬರ್ತಾ ಇದೆ. ಹಾಗಾಗಿ ನಾನು ಮಂಗಳೂರಿನಲ್ಲಿ ಕೂತ್ಕೊಂಡು ಈ ಪತ್ರಿಕೆ ಓದುವಾಗ ಎಷ್ಟೋ ಸಲ ಸತ್ಯಗಳು, ಇದು ಸುಳ್ಳಲ್ವ, ಯಾಕೆ ಇವರು ಸತ್ಯವನ್ನು ಬರೆಯುವುದಿಲ್ಲ, ನಿಜವಾದದ್ದೊಂದು ಇದೆ ಅಲ್ಲ, ಅದನ್ನು ಯಾಕೆ ಬರಿತಾ ಇಲ್ಲ ಅಂತ ಧೈರ್ಯ ಇಲ್ಲ ಅದು ಭಾಳಷ್ಟು ಜನಕ್ಕೆ ಬರೆಯೋದಕ್ಕೆ. ಪತ್ರಕರ್ತರು ಅಥವಾ ಪತ್ರಿಕೆಯವರು ಅದನ್ನು ಪ್ರಕಟ ಮಾಡೋದು, ಪತ್ರಕರ್ತರು ಕೊಡುವುದು, ಮಾಹಿತಿಯನ್ನು ಕೊಡುವುದು ಅಂದಾಗ ಯಾವ ಸತ್ಯವನ್ನು ಹೇಳ್ತೀರಿ ಎನ್ನುವಾಗ ನಾಳೆ ಹೆಚ್ಚು ಕಮ್ಮಿ ಆದರೆ ಪತ್ರಕರ್ತ ಯಾರು ಬರೆದಿದ್ದಾನೋ ಅವನ ಕುತ್ತಿಗೆಗೆ ಬರ್ತದೆ. ಅದಕ್ಕಾಗಿ ಭಾಳ ಜಾಗ್ರತೆ ಮಾಡ್ತಾರೆ. ಅಂದರೆ ಅವರ ಹೊಟ್ಟೆಪಾಡು ಸಹ ಆಗ್ತದೆ ಅಲ್ಲಿ. ಹಾಗಾಗಿ ವಸ್ತುನಿಷ್ಠತೆಯನ್ನು ಹುಡ್ಕೊಳ್ಬೇಕು. ಅಂದರೆ ನಿಜ ಏನು ಅಂತ ಅದನ್ನು ಹುಡುಕಬೇಕು. ಮತ್ತು ಮಾಹಿತಿದಾರರು ಯಾರು ಮಾಹಿತಿ ಕೊಡ್ತಾರೆ ಅವರ ಹೆಸರನ್ನು ಹಾಕಬಾರ್ದು, ಗೌಪ್ಯತೆಯನ್ನು ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯ. ಯಾಕಂದರೆ ಪತ್ರಕರ್ತರು, ನಿನಗೆ ಯಾರು ಹೇಳಿದ್ದು? ನಾನು ಪತ್ರಕರ್ತ, ನಾನು ಮಾಹಿತಿಯನ್ನು ಹುಡುಕ್ತೇನೆ, ನನಗೆ ಯಾರು ಹೇಳಿದ್ದೇನೋದು ಮುಖ್ಯ ಅಲ್ಲ, ನನ್ನ ಮಾಹಿತಿ ಇದ್ದದನ್ನು ಸತ್ಯ ಹೇಳ್ತೇನೆ ಅನ್ನೋದು ಮುಖ್ಯ. ಇದು ಇವತ್ತು ಅಂದರೆ ನಾವು ಯಾರೋ ಒಬ್ಬರು ಮಾಹಿತಿ ಕೊಟ್ಟರು ಅವರ ಸುದ್ದಿಯನ್ನು ನೀವು ಸುತ್ತಮುತ್ತ ಹೇಳಿದರೆ ಏನಾಗ್ತದೆ, ಮಾಹಿತಿ ಕೊಡುವವರು ಇರುವುದಿಲ್ಲ. ಅದರ ಜೊತೆಗೇ ಅಂದರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಬೇಕು. ನಾವು ಯಾರು ಮಾಹಿತಿ ಕೊಡ್ತಾರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಬೇಕಾದ್ದು. ಲಂಚ ಅಥವಾ ಭ್ರಷ್ಟಾಚಾರ ಇವುಗಳ ಮುಕ್ತತೆಯನ್ನು ಬಹುಶಃ ವರದಿಗಾರಿಕೆಯಲ್ಲಿ ವ್ಯಕ್ತಪಡಿಸಬೇಕು. ಒಂದು ಪತ್ರಿಕೆ ಈ ಥರದ ಕೆಲಸ ಮಾಡ್ತದೆಯೇ ಅಂತ ನಾವಿವತ್ತು ಪುನರಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ ಬರ್ತದೆ. ಒಂದು ಕಾಲಘಟ್ಟದಲ್ಲಿ ನಾನು ಪತ್ರಿಕೆಯ ಒಂದು ದಿನಾಚರಣೆಯ ನೆಲೆಯಲ್ಲಿ ನೆನಪು ಮಾಡಿಕೊಳ್ಳೋದಾದರೆ, ಬಹಳ ಮುಖ್ಯವಾಗಿ ನಮ್ಮ ಪತ್ರಿಕಾ ದಿನಾಚರಣೆ ಯಾವಾಗ ಆರಂಭ ಆಯಿತು ಅಂತ ಕರ್ನಾಟಕದ ಸಂದರ್ಭಕ್ಕೆ ನೆನಪು ಮಾಡೋದಾದರೆ, ಕನ್ನಡದ ಮೊದಲನೇ ಪತ್ರಿಕೆ ಮಂಗಳೂರು ಸಮಾಚಾರ ಎನ್ನುವಂತಹದ್ದು ಜುಲೈ 1 ಮಂಗಳೂರು ಸಮಾಚಾರ ಪ್ರಕಟ ಆಗ್ತದೆ. ಅದು 1843ರಲ್ಲಿ 1843 ಜುಲೈ 1. ನಾವಿವತ್ತು ಜುಲೈಯಿಂದ ಸ್ವಲ್ಪ ದಿನ 20-22 ದಿನ ಈಚೆ ಬಂದಿದ್ದೇವೆ. ಅದರ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದರೆ, ಇದನ್ನು ಸ್ಥಾಪನೆ ಮಾಡಿದವರು ಹರ್ಮನ್ ಮೋಗ್ಲಿಂಗ್ ಅಂತ. ನಿಮ್ಗೆ ಗೊತ್ತಿದೆ, ಮಿಷನರಿಗಳು ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಿ, ಅಂದರೆ ಕನ್ನಡಕ್ಕೆ ಬಹಳ ದೊಡ್ಡ ಸೇವೆ ಕೊಟ್ಟವರು ಮಿಷನರಿಗಳು. ಅವರ ಒಂದು ಕೆಲಸದಲ್ಲಿ ಹರ್ಮನ್ ಮೋಗ್ಲಿಂಗ್ ಎನ್ನುವರು ಮಂಗಳೂರಿನಲ್ಲಿ ಒಂದು ಪತ್ರಿಕೆಯನ್ನು ತರ್ತಾರೆ. ಇವತ್ತಿಗೂ ನೀವು ಮಂಗಳೂರಿನ ಥಿಯಾಸಫಿಕಲ್ ಕಾಲೇಜ್ KTC ಅಂತ ಇದೆ, ಅಲ್ಲಿಗೆ ಹೋದರೆ ಹಳೆಯ ಮಂಗಳೂರು ಸಮಾಚಾರವನ್ನು ನೀವು ಓದ್ಬೋದು. ಹಳೆಯ ಮಂಗಳೂರು ಸಮಾಚಾರ ಇದೆ, ಯಾರಿಗಾದರೂ ಆಸಕ್ತಿ ಇದ್ದರೆ ಹೋಗ್ಬೋದು. ಯಾಕೆಂದರೆ ಆ ಕಾಲದಲ್ಲಿ ಅಲ್ಲೆಲ್ಲ ಬೇರೆ ದೇಶಗಳಲ್ಲಿ ಆಗ್ತಿದ್ದ ಯುದ್ಧದ ವಿಚಾರಗಳನ್ನು ಬರಿತಿದ್ರು. ನಾವು ಈಗ ಇವತ್ತು ವಾಟ್ಸಪ್ನಲ್ಲಿ ನೋಡುವ ಕಾಲಘಟ್ಟ ಸ್ಪೀಡ್ ಆಗಿದೆ. ಆ ಕಾಲದಲ್ಲಿ ಹೇಗೆ ಬರಿತಿದ್ರು ಅಂದರೆ, ಒಂದು 15-20 ದಿನ ಕಳೆದಾದರೂ ಅವರಿಗೆ ಸುದ್ದಿ ಬಂದು ಅದನ್ನು ಪತ್ರಿಕೆಯಲ್ಲಿ ಕನ್ನಡ ಜನ ಓದುವವರಿಗೆ ಕೊಡ್ತಿದ್ರು. ಯಾಕಂದರೆ ನೀವು ಬಂದರೆ ರೇಡಿಯೋ ನ್ಯೂಸ್, ಅದು ಬಿಟ್ಟರೆ ಬೇರೆ TV ಇರಲಿಲ್ಲ, ಪತ್ರಿಕೆಗಳು ಇರಲಿಲ್ಲ. ಆರಂಭದ ಕಾಲಘಟ್ಟದಲ್ಲಿ ಈ ಥರದ ಒಂದು ಸವಾಲುಗಳು ಇದ್ದವು ಎನ್ನುವುದನ್ನು ನೆನಪು ಮಾಡಿಕೊಳ್ಬೇಕು. ಆಮೇಲೆ ನಾವು ರಾಷ್ಟ್ರೀಯ ನೆಲೆಯಲ್ಲಿ ಗಮನಿಸುವುದಾದರೆ, ನವೆಂಬರ್ 16 ಈ ದಿನವನ್ನು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂತ ಮಾಡ್ತಾರೆ. ಕರ್ನಾಟಕದಲ್ಲಿ ಜುಲೈ 1 ಆದರೆ ನವೆಂಬರ್ 16 ಎನ್ನುವಂಥದ್ದು ಭಾರತೀಯ ನೆಲೆಯಲ್ಲಿ ಪತ್ರಿಕಾ ದಿನಾಚರಣೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಭಾರತೀಯ ಪತ್ರಿಕಾ ಮಂಡಳಿ ಅಂದರೆ PCI ಎನ್ನುವಂಥದ್ದು 1966ರಲ್ಲಿ ಆರಂಭ ಆಗ್ತದೆ. ಅದರಿಂದಾಗಿ ಆ ದಿನಾಚರಣೆಯನ್ನು ಆ ದಿನದಿಂದ ಆರಂಭ ಆಗಿದೆ. ಇನ್ನು ಪ್ರಪಂಚದಾದ್ಯಂತ ಹೇಗೆ ಪತ್ರಿಕಾ ದಿನಾಚರಣೆ ಮಾಡ್ತಾರೆ ಅಂದರೆ, ಇದು ಮೇ 3ನೇ ತಾರೀಕು, ಅಂದರೆ ನಾವು ಸ್ವಲ್ಪ ದಿನ ಕಳೆದು ಬಂದಿದ್ದೇವೆ ಈಚೆ ಇನ್ನೂ ಸಹ. ಮೇ 3ನೇ ತಾರೀಕು ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪತ್ರಕರ್ತರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದ ದಿನ ಅದು. ಈ ದಿನವನ್ನು ಗಮನದಲ್ಲಿಟ್ಟುಕೊಂಡು ಹೀಗೆ ನಮ್ಮ ರಾಜ್ಯ, ನಮ್ಮ ದೇಶ, ಪ್ರಪಂಚದಾದ್ಯಂತ ಪತ್ರಿಕಾ ದಿನಾಚರಣೆ ಆಗ್ತಾ ಇದೆ. ಬಹುಶಃ ಈ ಮಾಹಿತಿಗಳು ನಮಗೆ ವಿಕಿಪೀಡಿಯಾದಲ್ಲಿ ಬೇಕಾದಷ್ಟು ಸಿಗ್ತವೆ. ನಾನು ಆ ಥರ ಅಲ್ಲಿಂದ ಕಂಡುಕೊಂಡೆ. ಗೊತ್ತಿಲ್ಲ ಬೇರೆ ನಮ್ಮ ಪ್ರದೇಶದಲ್ಲಿ. ನಾನು ಇವತ್ತು ಸುಮ್ಮನೆ ನಮಗೆ ಸುಳ್ಯಕ್ಕೆ ಈ ವರ್ಷಕ್ಕೆ ಪತ್ರಿಕಾ ದಿನಾಚರಣೆ ಇವತ್ತು ಅಂತ ತಿಳ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಆಟಿಕೂಟವನ್ನು ಮತ್ತು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತಾಯಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ
ಸುಳ್ಯದಲ್ಲಿ 1984ರಲ್ಲಿ ಡಾಕ್ಟರ್ ಯು ಪಿ ಶಿವಾನಂದ ಎನ್ನುವರು, ಯು ಪಿ ಶಿವಾನಂದರು ಡಾಕ್ಟ್ರು. ನಾನು ಸಹ ಅವರ ಕಡೆಗೆ ಒಂದು ಸಲದ ಮದ್ದಿಗೆ ಹೋಗಿದ್ದೇನೆ. ಯಾಕೆಂದರೆ ಯು ಪಿ ಶಿವಾನಂದರು ಮತ್ತು ಡಾಕ್ಟರ್ ಸುಗುನಗೌಡರು, MS ಗೌಡ, ಇವರಿಬ್ಬರು ಬಹಳ ಫ್ರೆಂಡ್ಸ್ ಅವರು ಆ ಕಾಲದಲ್ಲಿ. ಇಲ್ಲೇ ಹತ್ತಿರ ನಮ್ಮ ಲಯನ್ಸ್ ಸೇವಾ ಸದನದ ಎದುರುಗಡೆ ಅವರ ಕ್ಲಿನಿಕ್ ಇತ್ತು. ನಾನು ಒಂದು ಸಲ ಇವರು ಸಿಗಲಿಲ್ಲ ಅಂತ, MS ಗೌಡರು ನಮ್ಮ ಡಾಕ್ಟ್ರು, ಆದರೆ ಅವರು ಸಿಗಲಿಲ್ಲ ಅಂತ ನಾನು ಇವ್ರ ಹತ್ರ ಹೋಗಿದ್ದೆ ಒಮ್ಮೆ. ಹಾಗಾಗಿ ಅವರು ಡಾಕ್ಟ್ರು. ಆದರೆ ಇದ್ದಕ್ಕಿದ್ದ ಹಾಗೆ, ಯಾಕಂದರೆ ನಾವು ಕಾಲೇಜಿಗೆ ಹೋಗ್ತಾ ಇರುವಂತಹ ಸಂದರ್ಭ, ಕಾಲೇಜ್, ನಾನು ಆಗೋ PUC ಓದ್ತಿದ್ದೆ. ಈ ಬಸ್ ಸ್ಟ್ಯಾಂಡ್, ಹಳೆ ಕೆಳಗಿನ ಬಸ್ ಸ್ಟ್ಯಾಂಡ್ ಎದುರುಗಡೆ ದೊಡ್ಡ ಸ್ಟೇಜ್ ಹಾಕಿ ಈ ಜಾಗೃತಿಯನ್ನು ಹೇಗೆ, ಯಾಕೆಂದರೆ ನಮ್ಮಲ್ಲಿ ಬಹಳಷ್ಟು ಜಾಗೃತಿಗಳೇ ಇರಲಿಲ್ಲ ಸುಳ್ಯದಲ್ಲಿ. ಆ ಒಂದು ರೀತಿ ಆರಂಭ ಅದು. ಯು ಪಿ ಶಿವಾನಂದರಿಂದ ಈ ಬಳಕೆದಾರರ ವೇದಿಕೆ ಮತ್ತು ಈ ಥರದ ಒಂದು ಚಳುವಳಿಗಳೇ ಆರಂಭ ಆಯಿತು. ದೊಡ್ಡದಾದಂತಹ ಒಂದು ಬದಲಾವಣೆ ಸುಳ್ಯಕ್ಕೆ ಸಿಕ್ಕಿದ್ದು. ಇದರ ಮುಂದುವರಿದ ರೂಪವೇ 84ರಲ್ಲಿ ಪತ್ರಿಕೆ ಆರಂಭ ಆಯಿತು ಸುಳ್ಯದಲ್ಲಿ. 85ರಲ್ಲಿ 84ರಲ್ಲಿ ಬಹುಶಃ ಅವರು ಅವರ ವೈದ್ಯಕೀಯ ವೃತ್ತಿಯಿಂದ ಈಚೆ ಹೊರಗೆ ಬಂದು ಈ ಥರದ ಚಳುವಳಿಗಳಲ್ಲಿ ಹೊರಟದ್ದು ಕಾಣ್ತದೆ. ಅಲ್ಲಿಂದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಹೀಗೆ ಒಂದು ಪ್ರಾದೇಶಿಕವಾದಂತಹ ಜಾಗದಲ್ಲಿಯೂ ಸಹ ಅದು ವಾರಪತ್ರಿಕೆ ಮತ್ತು ದಿನಪತ್ರಿಕೆಗಳಾಗಿ, ದಿನಪತ್ರಿಕೆಯೂ ಬರ್ತಾಯಿದೆ, ವಾರಪತ್ರಿಕೆಯೂ ಬರ್ತಾಯಿದೆ. ಈ ಥರದ ಒಂದು ಚಟುವಟಿಕೆ ಆರಂಭ ಆಯಿತು. ಒಂದು ಗ್ರಾಮೀಣ ಪ್ರದೇಶದ ವರದಿಗಾರಿಕೆ ಮತ್ತು ಒಂದು ತಾಲೂಕು ಮಟ್ಟದ ವಿಕೇಂದ್ರೀಕರಣ, ಅದರ ಜೊತೆಗೇ ಭ್ರಷ್ಟಾಚಾರ ವಿರೋಧಿ ಜಾಗೃತಿಗಳು, ಆಮೇಲೆ ಈ ಥರದ ಒಂದು ಚಟುವಟಿಕೆಯಲ್ಲಿ ಇವತ್ತು ದಿನನಿತ್ಯ ಆಗಾಗ ನಿಮಗೆ ಫ್ರೆಶ್ ನ್ಯೂಸ್ ಸಿಗಬೇಕಂದಾಗ ಡಿಜಿಟಲ್ ನ್ಯೂಸ್ಗಳು, ಇವತ್ತು ಸುದ್ದಿ ನ್ಯೂಸ್ ಡಿಜಿಟಲ್ ನ್ಯೂಸ್ ಆಗಿದೆ. ನೀವು ಅವ್ರದ್ದು ಮಾಧ್ಯಮದ ವಾಟ್ಸಪ್ ಗ್ರೂಪೇ ಇದೆ. ಆಗಾಗ ಒಂದು 10 ನಿಮಿಷಕ್ಕೆ, 5 ನಿಮಿಷಕ್ಕೆ, 3 ನಿಮಿಷ ಗೊತ್ತಿಲ್ಲ, ಕೆಲವು ಸಲ ನಿಮಿಷಕ್ಕೆ ಬೇರೆ ಬೇರೆ ಸುದ್ದಿಗಳು ಬರ್ತವೆ. ಅಂದರೆ ನಮಗೆ ವೇಗವಾಗಿ ಇವತ್ತು ತಲುಪುವಂತಹ ಒಂದು ಕೆಲಸ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಆಗಿದ್ದರೆ ಬಹುಶಃ ನಾವು ಇವತ್ತು ಈ ಪತ್ರಿಕಾ ದಿನಾಚರಣೆಯ ನೆಲೆಯಲ್ಲಿ ನಾವು ಸುದ್ದಿ ಪತ್ರಿಕೆಗೆ ಒಂದು ದೊಡ್ಡದಾದ ಚಪ್ಪಾಳೆಯನ್ನು ಕೊಟ್ಟು ನಾವು ಖುಷಿ ಪಡಬೇಕು ಎನ್ನುವಂಥದ್ದು. ಇಷ್ಟು ಬಹುಶಃ ಒಂದು ಪತ್ರಿಕೆ. ನಾನು ಬಹಳ ಸಂಕ್ಷಿಪ್ತವಾಗಿ, ನನಗೆ ಕೊಟ್ಟ ಸಮಯ ಅವರು ನಿನ್ನೆ ಅರ್ಧ ಗಂಟೆ ಅಂತ ಹೇಳಿದ್ರು, ಬಹುಶಃ ಇವತ್ತು ಒಂದು 20 ನಿಮಿಷದಲ್ಲಿ, ಯಾಕಂದರೆ ಸಮಯ ಮುಂದೆ ಹೋಗ್ತಾ ಇದೆ ಎನ್ನುವಂಥದ್ದು. ಇನ್ನು ನಾನು ಗಮನಿಸಿದ ಬಹಳ ಮುಖ್ಯವಾದಂತಹ ಚರ್ಚೆ ಆಟಿ ಒಂದು ಕೂಟ ಅಂತ. ಆಟಿ ಕೂಟ, ಆಟಿ ಡೊಂಜಿ ದಿನ, ಕೆಸರು ಡೊಂಜಿ ದಿನ, ಆಟಿ ಆಯನ ಎಂದು ಗೊತ್ತಿಲ್ಲ, ಬೇರೆ ಬೇರೆ ಹೆಸರುಗಳಲ್ಲಿ ಬರ್ತಾ ಇದೆ. ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಎನ್ನುವರು ನಮ್ಮ ಜೊತೆಗೆ ಇಲ್ಲ. ಅವರು ಬಹಳ ಒಳ್ಳೆಯ ಕನ್ನಡದ ವಿದ್ವಾಂಸರವರು. ತುಳು ಅಕಾಡೆಮಿಯಲ್ಲಿ ಅವರು ಸದಸ್ಯರಾಗಿದ್ದರು, ಅಲ್ಲಿಯ ಕಾರ್ಯದರ್ಶಿಯಾಗಿದ್ದರು, ಅಥವಾ ಅಲ್ಲಿ ರಿಜಿಸ್ಟ್ರಾರ್ ಆಗಿದ್ದರು, ಆಮೇಲೆ ಅವರು ಅಲ್ಲಿಯ ಅಧ್ಯಕ್ಷರಾದರು. ಅವರು ಆರಂಭಿಸಿದಂತಹ ಈ ತುಳು ಮೀನದನಗಳು, ತುಳು ಆಟಿಕೂಟಗಳೆಲ್ಲ ಬಹುಶಃ ಇಡೀ ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಂದು ದೊಡ್ಡದಾದಂತಹ ಕ್ರಾಂತಿ ಹಾಗೆ ಶುರುವಾಯ್ತದು. ಇದು ಮುಂದುವರಿದ ಈಗ ಅರೆಭಾಷೆ ಅಕಾಡೆಮಿಯವರು ಸಹ ಆಟಿಕೂಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಟಿಕೂಟ ಎನ್ನುವುದು ಆಟಿಯ ಒಂದು ಸಮಯ ಅಂತ. ತುಳುವಲ್ಲಿ ತಿಂಗಳುಗಳು ಎಲ್ಲಿಂದ ಶುರುವಾಗ್ತದೆ? ಪಗ್ಗು ತಿಂಗಳಿಂದ ಶುರುವಾಗ್ತದೆ. ಪಗ್ಗು, ಬೇಷ, ಕಾರ್ತಿಳು, ಆಟಿ 4ನೇ ತಿಂಗಳು. ಆಟಿ, ಸೋಣ, ನಿರ್ನಾಳ, ಬೊಂತಿಯೋಳು, ಜಾರ್ದೆ, ಪೆರಾರ್ದೆ, ಪೊಣ್ಣಿ, ಮಾಯಿ, ಸುಗ್ಗಿಗೆ ನಿಲ್ತದೆ. ಈ 12 ತಿಂಗಳುಗಳು ಸಹ ವಿಶಿಷ್ಟವೇ ತುಳುವರಿಗೆ. ನೀವು ಆಲೋಚನೆ ಮಾಡ್ಕೊಳ್ಳಿ, ತುಳು ಪ್ರದೇಶ ಒಂದು ಅಂದರೆ ತುಳು ಭಾಷೆ ಒಂದು ದ್ರಾವಿಡ ಭಾಷೆ. ಈ ದ್ರಾವಿಡ ಅಂದರೆ ನಮ್ಮ ಕಲ್ಚರ್, ದ್ರಾವಿಡ ಕಲ್ಚರ್ ಇದು. ಈ ದ್ರಾವಿಡ ಕಲ್ಚರ್ನಲ್ಲಿ ಈ ಒಂದು ಕಡೆಯಲ್ಲಿ ಕರಾವಳಿ, ಇನ್ನೊಂದು ಕಡೆಯಲ್ಲಿ ಘಟ್ಟದ ತಪ್ಪಲಿನ ಪ್ರದೇಶ. ಯಾಕಂದರೆ ಸುಳ್ಯದಿಂದ ನೀವು ಮೇಲಿಂದ ಮಡಿಕೇರಿಯಿಂದ ಕೆಳಗೆ ತಪ್ಪಲು ಪ್ರದೇಶ. ನಮಗೆ ಸುಳ್ಯ ಮಡಿಕೇರಿದು ಸ್ವಲ್ಪ ಪವರ್ ಸಿಗ್ತದೆ, ಈಚೆ ತುಳುವಿಂದ ಸ್ವಲ್ಪ ಪವರ್ ಸಿಗ್ತದೆ. ಒಂದು ಸ್ವಲ್ಪ ನಾವು ಒಂಥರ ಮಿಡ್ಲ್ ಪ್ರದೇಶದವರು ಸುಳ್ಯದವರು. ನೀವು ಆಚೆ ಹೋದರೆ ಈಚೆ ಕಡಬ ಅಥವಾ ಬೆಳ್ತಂಗಡಿ, ಈ ಥರ ಬೆಲ್ಟ್ಗಳನ್ನೆಲ್ಲ ಗಮನಿಸಿದರೆ ಸಾಂಸ್ಕೃತಿಕವಾಗಿ ತುಂಬ ಭಿನ್ನ. ನನಗೆ ಭಾಷೆಯ ದೃಷ್ಟಿಯಲ್ಲಿ ಗಮನಿಸುವಾಗ ಈ ತುಳು ಪ್ರದೇಶದ ಒಂದು ಬೆಲ್ಟ್ ಇದೆಯಲ್ಲ, ಅದು ಹೇಗಿದೆ ಅಂದರೆ ಬೆಳ್ತಂಗಡಿಯಿಂದ ಹೀಗೆ ಕಡಬದಲ್ಲಿ ಹೀಗಾಗಿ ಕಾಸರಗೋಡಿಗೆ ನೀವೊಂದು ಈ ಥರ ಒಂದು ಅರ್ಧ ಇದು ಸರ್ಕಲ್ ಹಾಕಿದರೆ ಈ ಕಡೆಯಲ್ಲಿ ಮಾತನಾಡುವ ಭಾಷೆ ಒಂದೇ ಥರ. ನೀವು ಗಮನಿಸಿ, ನೀವು ಕಾಸರಗೋಡವರೆಗೆ ಹೋಗಿ, ಸುಳ್ಯದಲ್ಲಿ ಮಾತಾಡುವ ತುಳುವಿಗೂ ಕಾಸರಗೋಡಲ್ಲಿ ಮಾತಾಡುವ ತುಳುವಿಗೂ ಏನು ವ್ಯತ್ಯಾಸಗಳಿಲ್ಲ. ಏನೋ ಸ್ವಲ್ಪ ಸಕಾರ ಚಕಾರಗಳಲ್ಲಿ ಬದಲಾವಣೆಗಳಿವೆ, ಉಳಿದ ಹಾಗೆ ಸಮಾನ ಇದೆ. ನೀವು ಬೆಳ್ತಂಗಡಿಯಲ್ಲಿ ಹೋಗಿ ಮಾತಾಡಿ ಅವರು ಸಹ ಒಂದೇ ಥರ ಮಾತಾಡ್ತಾರೆ. ಅಂದರೆ ಸಂಸ್ಕೃತಿಯನ್ನು ಒಂದೇ ಥರ ನೋಡುವಂತಹ ಒಂದು ಈ ಬೆಲ್ಟ್ನ ಒಳಗಡೆ ನೀವು ನಮ್ಮ ಪತ್ರಿಕೆಯೂ ಹಾಗೇ ಇದೆ. ಅದು ಬೆಳ್ತಂಗಡಿಯಿಂದ ಹೀಗೆ ಬಂದು ಸುಳ್ಯದವರೆಗೆ ಹೀಗೆ ಬಂದು ನಿಲ್ತದೆ. ಈ ಒಂದು ಪ್ರದೇಶ ಬಹುಶಃ ಒಂದು ವಿಶಿಷ್ಟವಾದ ಪ್ರದೇಶ. ಮಂಗಳೂರಿನಲ್ಲಿ ಆಟಿ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಅದು ಒಂದು ಆಗ ಶಾಸಕರು ಹೇಳಿದಾಗೆ ಅದೊಂದು ವರ್ಷಕ್ಕೆ ಬಂದಿದೆ ಅಂತ ಮಾಡೋದು. ಆದರೆ ನಮ್ಮಲ್ಲಿ ಹಾಗೆ ಅಲ್ಲ ಎನ್ನುವುದನ್ನು ನೆನಪು ಮಾಡಿಕೊಳ್ಬೇಕು. ಯಾಕೆ ಎನ್ನುವುದು ಅಂದರೆ ಆಷಾಢ ತಿಂಗಳು ಮುಗೀತಾ ಇದೆ.
ಅವರಿಗೆ ಶ್ರಾವಣ ಬರ್ತಾ ಇದೆ. ಇದು ರಾಷ್ಟ್ರೀಯ ಕ್ಯಾಲೆಂಡರಲ್ಲಿ. ಆದರೆ ನಮ್ಮ ಕ್ಯಾಲೆಂಡರ್ನಲ್ಲಿ ಆಟಿ ಇವತ್ತು 6ನೇ ದಿನ. ಈ ಸಲದ ಅಮಾವಾಸ್ಯೆ ಕೊನೆಗೆ 12ನೇ ತಾರೀಕಿಗೆ. ನೀವು ಆಲೋಚನೆ ಮಾಡಿಕೊಳ್ಳಿ, ಅಮಾವಾಸ್ಯೆ ಯಾವಾಗಲೂ ಮಧ್ಯದಲ್ಲಿ ಬರ್ತಿತ್ತು, ಈ ಸಲ ಕೊನೆಗೆ. ಹಾಗಾಗಿ ಮಳೆಯೂ ಸಹ ಕೊನೆಗೆ ಬಂದಿದೆ, ಲೇಟಾಗಿ ಬಂದಿದೆ. ಬಟ್ ಆಟಿ ದಿನ ಯಾವಾಗ ಶುರುವಾಯಿತು ಅವತ್ತೇ ಭಯಂಕರ ಮಳೆ ಶುರುವಾಗಿದೆ. ಅದರ ನಂತರ ನಮಗೆ ಮಳೆಗಾಲ ಅಂತ ಸ್ವಲ್ಪ ಅದು ಅಂದರೆ ಆಟಿ ತಿಂಗಳಿಗೆ ಆ ಥರದ ಮಹತ್ವ ಹಿಂದಿನಲ್ಲೇ ಇತ್ತು ಮತ್ತು ಈ ಕಾಲದಲ್ಲಿ ಇದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಯಾಕೆ ಆಟಿ? ಯಾಕಂದ್ರೆ ನಾನು ಆಟಿಯಲ್ಲಿ ಏನು ತಿಂತಾರೆ ಅದೆಲ್ಲವೂ ಸಹ ದೊಡ್ಡ ಪಟ್ಟಿ. ಬಹುಶಃ ನಾವು ಕಳೆದ ವರ್ಷ ಒಂದು ಅಂದರೆ ವಿಕಿ ಲವ್ ಫೋಕ್ಲೋರ್ ಅಂತ ಹೇಳಿಕೊಂಡು ವಿಕಿಪೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಈ ವರ್ಷ ನಾವು ಅದನ್ನು ಈ ಲೈವ್ ಆಗಿ ಹೇಗೆ ಬದುಕ್ತಾರೆ ಅನ್ನೋದರ ಕೆಲಸ ಮಾಡ್ತಿದ್ದೇವೆ. ಲಾಸ್ಟ್ ಇಯರ್ ನಾವು ಇದೇ ಸುದ್ದಿ ಪತ್ರಿಕೆ ಇಲ್ಲಿ ಬಂದು ಈ ಆಟಿಯ ಆಚರಣೆಯ ಹಿಂದೆ ಇರುವಂತಹ ಬಹಳ ಮುಖ್ಯವಾದ ಮನೋಧರ್ಮಗಳೇನು ಎನ್ನುವುದರ ಹಿನ್ನೆಲೆಯನ್ನು ಸಂಗ್ರಹಿಸ್ತಾ ಅದಕ್ಕೆ ಬೇಕಾದಂತಹ ಸಂಗೀತ ಪರಿಕರಗಳನ್ನು ಸಹ ನಾವು ಕಳೆದ ವರ್ಷ ಇಲ್ಲಿ ರೆಕಾರ್ಡ್ ಮಾಡಿದ್ದೆವು ಇದೇ ಸಮಯಕ್ಕೆ ಬಂದು. ಸುಮಾರು ಒಂದು 200-300 ಲೇಖನಗಳು ತುಳುವಿನಲ್ಲಿ ಆಟಿ ಆಚರಣೆ ಕುರಿತಂತೆ ಬಂದಿದೆ. ನೀವು ವಿಕಿಪೀಡಿಯಾದಲ್ಲಿ ಸುಮ್ಮನೆ ಆಟಿಯ ಕುರಿತಂತೆ ಏನು ಬರೆದ್ರೂ ಸಿಗ್ತದೆ. ಈಗ ಕನ್ನಡದಲ್ಲಿ ನೀವು ಆಟಿ ಅಂತ ಹಾಕಿ, ಆಟಿ ಅಮಾವಾಸ್ಯೆ ಹಾಕಿ ಅಥವಾ ಇನ್ನೇನು ಹಾಕಿ ಎಲ್ಲವೂ ಸಿಗ್ತದೆ. ಹೇಗೆ ಸಿಕ್ಕಿತು ಅಂದರೆ ವಿಕಿಪೀಡಿಯಾದ ಒಂದು ತಂಡ ಕಳೆದ ಒಂದು 15 ವರ್ಷಗಳಿಂದ ತುಳುವನ್ನು ಲೈವ್ ಮಾಡಿ ಅದರ ಮೂಲಕ ಕೆಲಸ ಮಾಡ್ತಾಯಿದೆ. ಕೆಲಸಕ್ಕೆ ಇದರ ಉದ್ದೇಶ ಏನು ಅಂತಂದರೆ, ಪತ್ರಿಕೆ ಏನು ಅಂದರೆ ಅದೊಂದು ಮಾಧ್ಯಮ, ಅದು ವಿಕಿಮೀಡಿಯಾ ಎನ್ನುವಂಥದ್ದು. ಅದರ ಉದ್ದೇಶ ಏನು ಅಂತ ಹೇಳಿದರೆ ವೇಗವಾಗಿ ಜನರಿಗೆ ವಿಷಯ ತಲುಪಬೇಕು. ಬೇಗ ಈಗ ಮೊಬೈಲಲ್ಲಿ ಸಿಗಬೇಕು ಅಂತಿದ್ರೆ ನೀವು ಮೊಬೈಲಲ್ಲಿ ಟೈಪ್ ಮಾಡಿದ ಕೂಡಲೇ ಸಿಗ್ತದೆ. ಸಿಕ್ಕಿದ ಕೂಡಲೇ ನಾವು ಹೌದಾ, ಎಷ್ಟು ಒಳ್ಳೆ ಅಲ್ವಾ ಗೂಗಲ್ ಅಂದರೆ ಅಂತ. ಗೂಗಲ್ನ ಕೆಲಸ ಏನು? ಗೂಗಲ್ ಒಂದು ವಾಚ್ಮ್ಯಾನ್ ಅಷ್ಟೇ, ತಿಳ್ಕೊಳ್ಳಿ. ವಾಚ್ಮ್ಯಾನ್ ಅಂದರೆ ಏನು? ವಾಚ್ಮ್ಯಾನ್ನ ಕೆಲಸ ಏನು? ಇಲ್ಲಿ ಹೋಗಿ ಅಲ್ಲಿ ಹೋಗಿ, ಇವತ್ತು ಮಯೂರಿಯಲ್ಲಿ ಪ್ರೋಗ್ರಾಮಿಗೆ ಅಲ್ಲಿ ಹೋಗಿ ಅಂತ ಹೇಳ್ಬೋದು ಯಾರಾದರೂ ಕೇಳಿದರೆ. ಅದರಿಂದ ಆಚೆಗೇನಿಲ್ಲ. ಆದರೆ ನಿಮಗೆ ಭಾಳ ಖುಷಿ ಆಗ್ತದೆ, ವಾಚ್ಮ್ಯಾನ್ಗೆ ಎಲ್ಲ ಗೊತ್ತುಂಟು ಅಂತ. ಹೌದು, ಯಾಕೆಂದರೆ ಇವತ್ತಿನ ದಿನ ಏನು ಎನ್ನುವುದು ಎಲ್ಲರಿಗೂ ಗೊತ್ತುಂಟು. ಆದರೆ ಅದೊಂದು ಸರ್ವರ್ ಆಗಿ ಕೆಲಸ ಮಾಡ್ತಿದೆ. ಆದರೆ ಆ ಸರ್ವರ್ನೊಳಗಡೆ ಕೆಲಸ ಮಾಡುವವರು ಯಾರು? ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಚೆನ್ನಾಗಿ ಆಗಬೇಕೆಂದರೆ ಯಶ್ವಿತ್ನ ಜೊತೆಗೆ ಅಥವಾ ಇಲ್ಲಿ ಹರೀಶ್ ಬಂಟ್ವಾಲ್ ಅಥವಾ ಇಲ್ಲಿರುವ ಸದಸ್ಯರ ಜೊತೆಗೆ ಅಲ್ಲದೆ ಬೇರೆಯವರಿಗೆ ಆಲೋಚನೆ ಮಾಡಿದರೆ ಅದು ಯಾಕೆ ಹೀಗೆ ಆಯಿತು ಹಾಗೆ ಆಯಿತು ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಅವರು ಇಲ್ಲಿ ಒಳಗೆ ಕೆಲಸ ಮಾಡೋದರಿಂದಾಗಿ ಆಗ್ತದೆ. ಪತ್ರಿಕೆ ಯಾಕೆ ಒಳ್ಳೆ ಕೆಲಸ ಮಾಡ್ತಿದೆ ಅಂದರೆ ಒಳಗಡೆ ಒಳ್ಳೆಯ ಸಂಪಾದಕರು ಅಥವಾ ಅದರ ಪ್ರಚಾರಕರು ಅಥವಾ ಅದನ್ನು ಸಂಪಾದಿಸುವಂತಹ ಬಹಳ ಒಳ್ಳೆಯ ವ್ಯಕ್ತಿಗಳಿದ್ದ ಕಾರಣಕ್ಕೆ ಇಬ್ಬರನ್ನು ಸನ್ಮಾನ ಮಾಡಿ ಇವತ್ತು ಈ ಕೆಲಸ ಮಾಡ್ತಾಯಿದ್ದೀರಿ. ಅಂದರೆ ಈ ಥರದ ಕೆಲಸಗಳಲ್ಲಿ ಬಹುಶಃ ತೊಡಗಿಸಿಕೊಂಡಾಗ ಇವತ್ತು ನಾವು ಈ ಸಂದರ್ಭವನ್ನು ನೆನಪು ಮಾಡಿಕೊಳ್ಬೇಕು. ನಾನು ಯಾಕೆ ನೆನಪು ಮಾಡ್ತಿದ್ದೇನೆ ಅಂದರೆ, ನಾನು ಅದರಲ್ಲಿ ಸುಮಾರು ಒಂದು 13 ವರ್ಷದಿಂದ ವಿಕಿಪೀಡಿಯಾದಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ನಮಗೆ ಮಾಹಿತಿಗಳನ್ನು ಎಲ್ಲಿಂದ ಹುಡುಕಬೇಕು ಅಥವಾ ಮಾಹಿತಿಯನ್ನು ಹೇಗೆ ಕೊಡಬೇಕು ಅಂತ ಅಂದಾಗ ಮಾಹಿತಿಯನ್ನು ಕೊಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ನೀವು ಮೊಬೈಲನ್ನು ತೆಗೆದು ನೋಡಿ, ಡೌನ್ಲೋಡ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ನಾವಿವತ್ತು ಅಪ್ಲೋಡ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಡೌನ್ಲೋಡ್ ಮಾಡೋದಂದರೆ ನೋಡುವುದು ಮತ್ತು ಫಾರ್ವರ್ಡ್ ಮಾಡೋದು ಅಲ್ಲ. ಫಾರ್ವರ್ಡ್ ಮಾಡೋದು ಅಪ್ಲೋಡ್ ಅಲ್ಲ. ಯಾಕಂದರೆ ನೀವು ಅವರು ಮಾಡಿದ್ದನ್ನು ನೀವು ಅವರು ಇನ್ನೊಬ್ಬರಿಗೆ ಕೊಟ್ಟಿದ್ದೀರಷ್ಟೇ. ನೀವೇ ಒಂದು ವಿಷಯವನ್ನು ಅಪ್ಲೋಡ್ ಮಾಡಬೇಕು. ಬಹುಶಃ ಪತ್ರಿಕೆಗಳ ಕೆಲಸವನ್ನು ಮಾಡ್ತಾಯಿವೆ, ಅಪ್ಲೋಡ್ ಮಾಡೋ ಕೆಲಸವನ್ನು. ಇದನ್ನು ಸಾಮಾನ್ಯ ಜನರು ಮಾಡಬೇಕು. ನಮಗೆ ಕಂಡ ಎಲ್ಲ ವಿಷಯಗಳನ್ನು ಸಹ ನಾವು ಇವತ್ತು ಡಾಕ್ಯುಮೆಂಟ್ ಮಾಡುವ ಕಾಲ, ನಾವು ಇವತ್ತು ಪುನರಾವಲೋಕನ ಮಾಡುವ ಕಾಲ. ಸಂಸ್ಕೃತಿಯನ್ನು ನಾವು ಇವತ್ತು ನೋಡುವ ದೃಷ್ಟಿಕೋನವೇ ಬದಲಾಗಿದೆ. ಯಾಕೆಂದರೆ ನಾವು ಸಂಸ್ಕೃತಿ ಅಂದರೆ ಹೀಗೆ, ಇದನ್ನು ತಿಂದರೆ ಹೀಗೆ ಆಗ್ತದೆ ಅಂತ ನಮಗೆ ಗೊತ್ತಾಗಿದೆ. ಡಾಕ್ಟರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ತಿಂದು ನೋಡಿದ್ದೇವೆ ನಾವು. ಸೇವನ್ನು ಹಾಗೆ ತಿಂದರೆ ಗಂಟಲು ತುರಿಸ್ತದೆ. ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದರೆ ಮಾತ್ರ ಅದು ಸರಿ ಆಗ್ತದೆ. ಮೇಡಮ್ ಹೇಳಿದ್ರು, ಅದು ಹುಳಿ ಹಾಕಿದರೆ ಹಿರಿಯರಿಗೆಲ್ಲ ಮಕ್ಕಳಿಗೆ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದರೆ ಅದು ಸ್ವಲ್ಪ ತುರಿಸಿದರೆ ಇಲ್ಲಿ ಮತ್ತೆ ಶುರುವಾಗ್ತದೆ, ನನಗೆ ಬೇಡಪ್ಪ ಇದು ಅಂತ. ಇದನ್ನು ಬಹುಶಃ ಸ್ವೀಟ್ ಮಾಡೋದು ಅದಕ್ಕೆ, ಅದು ಸಿಹಿಯಾಗಿ ತಿಂದು ಹೋಗಲಿ ಅಂತ, ಆಹಾರದ ಒಂದು ಪಥ್ಯೆಯ ದೃಷ್ಟಿಯಿಂದ ಅದು ಮಾಡ್ತಾರೆ ಅಂತ. ಆದರೆ ಈ ದೃಷ್ಟಿಕೋನವನ್ನು ನಾವು ಇಟ್ಟುಕೊಂಡಾಗ ಈ ನೆಲೆಯಲ್ಲಿ ನಾವು ಸಾಂಪ್ರದಾಯಿಕವಾಗಿ ಏನೆಲ್ಲ ಮಾಡ್ತಾ ಇದ್ದೇವೆ. ಆಲೆ ಮರ ಕೆತ್ತುವುದು, ಇನ್ನದು ಈ ಸಲ ಆಲೆ ಮರಕ್ಕೆ ಕೊನೆಗೆ ಕೆತ್ತುವ ದಿನ ಬಂದಿದೆ. ಯಾಕಂದರೆ ಆಟಿ ತಿಂಗಳ ಮಳೆ ಹೋಗಿ ಸೋನ ತಿಂಗಳ ಮಳೆ ಕಡಿಮೆ ಸಿಗ್ತದೆ, ಗೊತ್ತಿಲ್ಲ. ಈ ಸಲ ಆಲೆ ಮರಕ್ಕೆ ಪೆಟ್ಟು ಸಿಗ್ತದೆ ಸರಿಯಾಗಿ, ಯಾಕೆಂದರೆ ಅದು ಲೇಟಾಗಿ ಬರ್ತದೆ. ಅದನ್ನು ಕೆತ್ತುವುದು, ಕೆಲವು ಸಲ ಮರವು ಅಷ್ಟೆತ್ತರವರೆಗೆ ಏಣಿಯೆಲ್ಲ ಇಟ್ಟು ಕೆತ್ತಿ ಮರವನ್ನೇ, ಅಂದರೆ ಮರ ಪುಣ್ಯಕ್ಕೆ ಅದು ಒಂದು ಒಳ್ಳೆ ಮರ. ಯಾಕೆಂತ ಹೇಳಿದರೆ ಅದು ಏನು ಕೆತ್ತಿದರೂ ವಾಪಸ್ ಬರ್ತದೆ ಅದರ ಮೇಲೆ. ಆ ಥರದ ಒಂದು ಪ್ರಕೃತಿಜನ್ಯವಾದಂತಹ ಸಹಕಾರಿ ಮನೋಭಾವದ ಒಂದು ಮರ. ಅದರ ಕಷಾಯ ಕುಡಿಯುವುದು ಆಟಿ ಅಮಾವಾಸ್ಯೆ ಅವತ್ತು ಆಟಿ ಅಮಾವಾಸ್ಯೆ ಕಷಾಯ ಕುಡಿದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮೆಂತೆ ಗಂಜಿ ಮಾಡಿ ಕಹಿ ಗಂಜಿಯನ್ನು ತಿನ್ನಲೇಬೇಕು, ಇಲ್ಲ ಅಂದರೆ ಅದು ತಂಪಾಗ್ತದೆ. ಅಂದರೆ ಹೀಟ್ ಒಂದು ಕಡೆಯಲ್ಲಿ, ಉಷ್ಣ ಇನ್ನೊಂದು ಕಡೆಯಲ್ಲಿ ಅದನ್ನು ತಂಪು ಮಾಡಬೇಕು. ಈ ತಂಪು ಮಾಡುವಂತಹ 2 ಗುಣಗಳಿರುವಂತಹ ಒಂದು ದಿನ ಆಟಿ ಅಮಾವಾಸ್ಯೆ ಬರ್ತದೆ. ಪತ್ರೊಡೆ, ತೇವು, ಪೆಲತ್ತರಿಗಳೆಲ್ಲ ಇವತ್ತು ಶುರುವಾಗಿದೆ, ಅದು ಮೊನ್ನೆಯಿಂದಲೇ ಶುರುವಾಗಿದೆ. ಬಹುಶಃ ಇದು ಸುಮಾರು ಸಲ ತಿನ್ಬೋದು. ಈ ಪೆಲತ್ತರಿಯನ್ನು ಸ್ವಲ್ಪ ನೆನಪು ಮಾಡಿಕೊಳ್ಬೇಕು ನಾವು. ಪೆಲತ್ತರಿ ಯಾಕೆ ತಿನ್ನುವುದು ಅಂತ. ಪೆಲತ್ತರಿ ಅಂದರೆ ನಮ್ಮ ಯಾವುದು ಹಲಸಿನ ಅಕ್ಕಿ ಅಥವಾ ಹಲಸಿನ ಬೀಜ.
ನೀವು ನೆನಪು ಮಾಡಿಕೊಳ್ಳಿ, ಹಲಸಿನಕಾಯಿ ಯಾವಾಗ ಆರಂಭ ಆಗ್ತದೆ ಅಂತ. ಡಿಸೆಂಬರಲ್ಲಿ ಗುಜ್ಜೆ ಬಿಡಲಿಕ್ಕೆ ಶುರುವಾಗ್ತದೆ, ಹೌದಲ್ವಾ? ಡಿಸೆಂಬರದಲ್ಲಿ ಬರ್ತದೆ ಗುಜ್ಜೆ. ಮುಗಿಯುವುದು ಯಾವಾಗ? ಆಟಿ ತಿಂಗಳು, ಸೋಣ ತಿಂಗಳಲ್ಲಿ. ಎಷ್ಟು ತಿಂಗಳಾಯಿತು? ಸೋಣ ತಿಂಗಳಂದರೆ ಆಗಸ್ಟ್. ಡಿಸೆಂಬರಿಂದ ಆಗಸ್ಟಿಗೆ ಅಂದರೆ ಹತ್ರ 9 ತಿಂಗಳು ವರ್ಷದಲ್ಲಿ ಹಲಸಿನಕಾಯಿ ಇರ್ತದೆ ನಮ್ಮ ಜೊತೆಗೆ. ಹಲಸಿನಕಾಯಿ ಗುಜ್ಜೆಯಿಂದ ಶುರು ಮಾಡ್ತೇವೆ ನಾವು ಬೇಯಿಸಲಿಕ್ಕೆ. ಕೊನೆಗೆ ಅದು ಮುಕ್ತಾಯ ಆಗೋದು ಅದರ ಹಲಸಿನ ಪೆಳತ್ತರಿಯಲ್ಲಿ. ಅಂದರೆ ಆ ಹಲಸಿನ ಬೀಜವನ್ನು ಸಹ ತಿನ್ನುವುದು. ನಾವು ಇವತ್ತು ಹಲಸಿನಕಾಯಿ ತಿಂದರೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ? ಪೆಳತ್ತರಿಯನ್ನು ಯಾರು ತಿನ್ನುವುದೇ ಇಲ್ಲ. ಅತ್ಯಂತ ಒಳ್ಳೆಯ ಪೋಷಕಾಂಶ ಇರುವಂತಹ, ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇರುವಂತಹ, ನಾವು ಇವತ್ತು ಪ್ರೋಟೀನ್ ಬೇಕು ಅಂತ ಹೇಳಿದರೆ ತಿನ್ನಬೇಕಾದಂತಹ ಹಲಸಿನ ಬೀಜವನ್ನು ಒಂದು ಕಾಲದಲ್ಲಿ ಸೌತೆಕಾಯಿ ಇತ್ತು. ಸೌತೆಕಾಯಿ ಜಾಸ್ತಿ ಇದ್ದದು. ಇವತ್ತು ಸೌತೆಕಾಯಿ ಯಾರು ಬೆಳೆಸೋದಿಲ್ಲ. ನೀರು ಸೌತೆ ನಮ್ಮಲ್ಲಿ ಒಡ್ಡು ಸೌತೆ ಇತ್ತಲ್ಲ, ಸೌತೆಕಾಯಿಯನ್ನು ಬೆಳೆಸಿ ಅದಕ್ಕೆ ಈ ಹಲಸಿನ ಬೀಜವನ್ನು ಹಾಕಿ ಒಂದು ಪದಾರ್ಥ ಮಾಡಿದರೆ ಅದು ಒಂದು ಟೇಸ್ಟೇ ಬೇರೆ, ಅಷ್ಟು ಚೆಂದ ಆಗ್ತಿತ್ತು. ಇವತ್ತು ನೀವು ಮಾರ್ಕೆಟಿಂದ ತಗೊಂಡು ಹೋದಂಥ ಇದು ಸೌತೆಕಾಯಿನ ತಗೊಂಡು ಈ ಕೊಯ್ದು ಸ್ವಲ್ಪ ಹೇಗೆ ನೆಕ್ಕಿದರೆ ಕಹಿ ಇರ್ತದೆ. ಆದರೆ ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ, ಅದು ಕಾಲ ಬದಲಾಗಿದೆ. ಅಂದರೆ ಈ ಥರದ ಆಹಾರಗಳ ಒಂದು ಚಿತ್ರಣನ ಗಮನಿಸಿದರೆ ನಾವು ಏನು ಮಾಡಿದ್ದೇವೆ, ಈ 9 ತಿಂಗಳ ಆಹಾರದ ಪೆಲಕಾಯಿ ಮೇಳ, ಹಲಸಿನ ಮೇಳ. ನಾನು ಹಲಸಿನ ಮೇಳಕ್ಕೆ ಇಲ್ಲಿ ಬಂದಿದ್ದೆ, ಮೊನ್ನೆ ಮಂಗಳೂರಿನಲ್ಲಿ ಹೋದೆ. ಹಲಸಿನ ಮೇಳ ಅಂತ ಹೇಳಿದರೆ ಅದು ಒಂದು ಜಾತ್ರೆ ಥರ ಮಾಡ್ತಾರೆ. ಬಟ್ ನಿಜವಾಗಿ ಏನಾಗಬೇಕಾಗಿತ್ತದು? ನಿಜವಾಗಿ ಮೇಳ ಅಂದರೆ ಏನು ಮಾಡಬೇಕು? ಯಾರಿಗಾದರೂ ಒಂದು ಮಾಹಿತಿ ಸಿಗ್ತದಾ? ಏನಿಲ್ಲ. ಮಾರಾಟ ಮಾಡೋದು. ಹಲಸಿನಕಾಯಿಗೆ ಮಂಗಳೂರಿನಲ್ಲಿ ಒಂದು ಹಲಸಿನಕಾಯಿಗೆ 1 kg 80 ರೂಪಾಯಿ. ಇವತ್ತಿಗೂ ಮಾರ್ತಾರೆ 60 ರೂಪಾಯಿ, 80 ರೂಪಾಯಿ. ನಮ್ಮಲ್ಲಿ ಹಲಸಿನಕಾಯಿ ನಾಯಿಗೂ ಬೇಡ, ಎಲ್ಲ ರಾಶಿ ಬಿದ್ದು ವಾಸನೆಯಾಗಿ ಕೊಳೆತು ತೋಟದಲ್ಲಿ ಹೋಗದಾಗಿ ಆಗುವ ಸ್ಥಿತಿ ಬಂದಿದೆ. ಅಂದರೆ ಇದನ್ನು ಮಾರ್ಕೆಟ್ ಮಾಡುವವರು ಯಾರಾದರೂ ಇದ್ದರೆ ಎಷ್ಟು ಚೆನ್ನಾಗಿತ್ತಲ್ವಾ? ನಾನು ಹೇಳೋದು 10 ರೂಪಾಯಿ ಸಿಗಲಿ ಒಂದು ಹಲಸಿನಕಾಯಿಗೆ, ಏನಾಗ್ತದೆ? ಹೋಗಲಿ, ನಮ್ಮ ತೋಟದಿಂದ ಅದು ಹಾಳಾಗೋದು ಹೋಗಲಿ. ಒಂದು ವೇಳೆ ಮಾರಾಟ ಮಾಡಿ ನಾವು ಇಲ್ಲಿಂದ ಕೊಟ್ಟರೆ ನಾವು ಅದನ್ನು ಅತ್ಯಂತ ಒಂದು ಮಾರ್ಕೆಟಿಂಗ್ ಮಾಡುವಂತಹ ಕೆಲಸವನ್ನು ಮಾಡ್ಬೋದಿತ್ತು. ನಮ್ಮ ಹಿರಿಯರು ಹಲಸಿನ ಮರ ಯಾಕೆ ನೆಟ್ಟದು ಅಂತ ಹೇಳಿದರೆ ಹಲಸಿನಕಾಯಿ ಸಿಗ್ತದೆ ಅಂತಲ್ಲ, ಅದು ಹಲಸಿನಕಾಯಿ ಯಾವುದೋ ಒಂದು ಮರದಲ್ಲಿ ಸಿಕ್ಕಿದರೆ ಸಾಕಾಗ್ತದೆ. ಅವರು ನನ್ನ ಮಕ್ಕಳ ಕಾಲಕ್ಕೆ ಈ ಮರ ದೊಡ್ಡದಾಗಿ ಒಂದು ಒಳ್ಳೆಯ ಮರ ಆಗಲಿ, ಅದರಿಂದ ಪ್ರಯೋಜನ ಆಗಲಿ ಅಂತಲೇ ಇಟ್ಟುಕೊಂಡದವರು. ನಮ್ಮ ಕಾಲಕ್ಕಾಗುವಾಗ ಅದು ಈಗ ಜಾಕ್ ಅನಿಲ್ನ ಸಣ್ಣ ಹಲಸಿನ ಮರ ಬಂದಿದೆ. ಈಗ ಅದು ಬರೋ ವರ್ಷವೇ ಹಲಸಿನಕಾಯಿ ಶುರುವಾಗ್ತದೆ. ಅಂದರೆ ನಾವು ಮರದ ಕಲ್ಪನೆಯೇ ಬಿಟ್ಟಿದ್ದೇವೆ, ನಾವು ಮರದ ಆಚರಣೆಯೇ ಹೋಗಿದೆ. ನಾವು ಮರವನ್ನು ಕಟ್ಟಬೇಕು ಅಥವಾ ಮರವನ್ನು ಬೆಳೆಸಬೇಕೆನ್ನುವಂತಹ ರೂಪ ಮರೆತೋಗಿದೆ. ಬಹುಶಃ ಹಲಸು ನಮ್ಮ ಜೀವನದ ಬಹಳ ಮುಖ್ಯವಾದ ಭಾಗ ಆಗಿತ್ತು. ಒಂದು ಸಣ್ಣ ನೆನಪು ಮಾಡಿಕೊಳ್ಬೇಕು. ನನ್ನ ಅಮ್ಮ ಮತ್ತು ಅಪ್ಪ ವಿಟ್ಲದವರು, ನಾವು ವಿಟ್ಲದವರು, ಮೂಲತಃ ಸುಳ್ಯದವರಲ್ಲ. ಒಂದು 80-85 ವರ್ಷಕ್ಕೆ ಹಿಂದೆ ಇಲ್ಲಿಗೆ ಜಾಗ ತೆಗೆದು ನಮ್ಮ ಈ ಬದಿಕಾನಕ್ಕೆ ಬಂದವರು ನಾವು. ಅವರು ಆ ಕಾಲದಲ್ಲಿ, ಸುಮ್ಮನೆ ನೆನಪು ಮಾಡ್ಕೊಳ್ಳೋದು, ಆ ಕಾಲದಲ್ಲಿ ಬಸ್ ಇರಲಿಲ್ಲ. ಬಸ್ ಪುಟ್ಟಣ್ಣಗೌಡರದ್ದು ಒಂದು ಬಸ್ ಇತ್ತು, ನಿಮಗೆ ಗೊತ್ತಿರ್ಬೋದು, ಬೋಳ್ಬೈಲ್ನವರದ್ದು. ಆ ಬಸ್ ಈಗ ನಿಂತಿದೆ. ಅದು ಬಿಟ್ಟರೆ ಬಸ್ ಇರಲಿಲ್ಲ ಮಂಗಳೂರಿಗೆ, ಅಥವಾ ಇಲ್ಲಿಗೆ ಈ ಸುಳ್ಯಕ್ಕೆ ಇರಲಿಲ್ಲ. ಆಗ ಈ ಮಡ್ ರೋಡ್ನಲ್ಲಿ ಓಡ್ತಾ ಇರುವ ಬಸ್ಸುಗಳಿದೆ, ಒಂದು 3-4 ಬಸ್ ಏನೋ ಇದ್ದಿರಬೇಕು. ಆದರೆ ಅದಕ್ಕಿಂತಲೂ ಮೊದಲು ಅವರು ವಿಟ್ಲದಿಂದ ಇಲ್ಲಿಗೆ ನಡೆದು ಬರ್ತಿದ್ರು. ನೀವು ಆಲೋಚನೆ ಮಾಡಿ, ನಮಗೆ ಇವತ್ತು ವಿಟ್ಲದಿಂದ ಇಲ್ಲಿಗೆ ನಡ್ಕೊಂಡು ಬರೋದು ಅಂದರೆ ಯಬ್ಬ ಅಂತ 5 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವರಿಗೆ ತಿನ್ನಲಿಕ್ಕೆ ಇದ್ದದ ಆವಾಗ ಹಲಸಿನಕಾಯಿಯೇ ಹೆಚ್ಚಾಗಿ. ಅವರು ಎಷ್ಟೋ ಸಲ ನೆನಪು ಮಾಡ್ತೀವಿ, ನಮ್ಮನ್ನೆಲ್ಲ ಬದುಕಿಸಿದ್ದು ಹಲಸಿನಕಾಯಿ ಅಂತ. ಆ ಒಂದು ಹಣ್ಣನ್ನು ನಾವು ಇವತ್ತು ಬೆಳೆಯುವ, ತಿನ್ನುವ ಒಂದು ಕಾಲ ಹೊರಟೋಗಿದೆ. ಬಹುಶಃ ಹೀಗೆಯೇ ಬಹಳಷ್ಟು ವಿಚಾರಗಳು ರಸ್ತೆ ಬದಿಯಲ್ಲಿರುವ ಸಜಕ್ಕಿಂತ ಹಿಡಿದು ಅಥವಾ ಇನ್ಯಾವುದೇ ಮರದ ಬೇರೆ ಬೇರೆ ಹಣ್ಣುಗಳಿಂದ ಹಿಡಿದು ಎಲ್ಲವೂ ಸಹ ನಾವು ಹೊಸತು ಹಣ್ಣುಗಳನ್ನು ತಗೊಂಡು ಬರ್ತಿದ್ದೇವೆ. ನಮ್ಮ ಹಣ್ಣುಗಳನ್ನು ಬಿಡ್ತಾ ಇದ್ದೇವೆ. ಆ ರಂಬುಟಾನು ಅಥವಾ ಇನ್ಯಾವುದೇ ಎಲ್ಲವೂ ಬಂದು ನಮ್ಮಲ್ಲಿ ರಾಶಿ ಕೂತಿದೆ. ಏನಾಗ್ತಾ ಇದೆ ಅಂತ ತಿನ್ನುವವರಿಗೆ ಗೊತ್ತಿಲ್ಲ, ಮಾರುವವರಿಗೆ ಗೊತ್ತಿಲ್ಲ. ಏನೋ ಬರ್ತಾ ಇದೆ ಅಂತ ಕೊರೋನಾ ಹಣ್ಣು ಅಂತ ನಾವು ಬಹಳಷ್ಟು ಜನ ತಮಾಷೆ ಮಾಡಿದ್ವಿ ಆ ಕಾಲದಲ್ಲಿ. ಆದರೆ ನಮ್ಮದೇ ಆದ ಹಣ್ಣುಗಳನ್ನ ನಾವು ತಿನ್ನಲಿಕ್ಕೆ ಎಲ್ಲಿ ಹುಡುಕ್ತಾ ಇದ್ದೇವೆ? ಬಹುಶಃ ಇವತ್ತು ನೆಟ್ವರ್ಕ್ನಲ್ಲಿ ಈ ಹಣ್ಣು ಹೀಗೆ ಇತ್ತು ಅಂತ ಹೇಳುವಂಥದ್ದು, ನಮ್ಮದೇ ಆದಂಥ ಸಾಂಪ್ರದಾಯಿಕ ಹಣ್ಣುಗಳ ರುಚಿಯನ್ನು ಮರೆತಿದೆ ಬೇಕು ಅಂತ ಹೇಳೋದು. ಈ ಹಾಳೆ ಮರಗಳು, ಅದರ ತಯಾರಿಕೆ ಅಥವಾ ಅದರ ರೋಗದ ಗುಣಗಳು ಸಹ ಬಹಳ ಮುಖ್ಯ. ಯಾಕಂದರೆ ಬಾಡಿಯನ್ನು ಹೀಟ್ ಮಾಡಬೇಕು ಅಂತ ಅಂದಾಗ ತುಳುವಲ್ಲಿ ಒಂದು ಮಾತಿದೆ, ಕೀರಿ ಕಿಟ್ಟುನ ಬರ್ಸ ಅಂತ. ಅಂದರೆ ಕಿವಿ ಬಿಡಲಿಕ್ಕೆ ಆಗದೇ ಇರುವಷ್ಟು ಮಳೆ, ಬಿಸಿಲೇ ಬರೋದಿಲ್ಲ. ಈಗ ನೋಡಿ 8 ತಿಂಗಳಲ್ಲಿ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಒಂದು ಕಾಲದಲ್ಲಿ ಬಿಸಿಲೇ ಭೂಮಿಗೆ ಬೀಳ್ತಿರಲಿಲ್ಲ, ಅಷ್ಟು ಕತ್ತಲೆ, ಅಷ್ಟು ಒಂಥರ ಕವಿದ ವಾತಾವರಣದಲ್ಲಿ ಮಳೆ ಮಳೆ ಮಳೆ, ಎಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಆವಾಗ ತಿನ್ನಲಿಕ್ಕೆ ದಡ್ಡು ಕುಟ್ಟಿ ತಿಂತಿದ್ರು ಅಂತಿದೆ. ಅಂದರೆ ಅಕ್ಕಿಯೇ ಇರಲಿಲ್ಲ, ದಡ್ಡು ಕುಟ್ಟಿ ತಿಂತಿದ್ರು. ಇವತ್ತು ದಡ್ಡಲ್ಲ, ಅಕ್ಕಿ ಅನ್ನವನ್ನು ಬಿಸಾಕುವುದನ್ನು ನೋಡಬೇಕು ನೀವು. ತಿಂದು ಬೇಕಾದಷ್ಟು ಬಡಿಸಿಕೊಳ್ಳೋದಲ್ಲ, ಬೇಡಾದಷ್ಟು ಬಡಿಸಿಕೊಂಡು ಬಿಸಾಕುವವರು ಬೇಕಷ್ಟು ಜನ ಇದ್ದಾರೆ. ಅಂಥವರನ್ನು ನಾವು ಏನು ಹೇಳಬೇಕೆನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇವತ್ತಿನ ಬಹಳ ಯುವಕರಿಗೆ ಅದು ಅರ್ಥನೇ ಆಗ್ತಾಯಿಲ್ಲ. ಎಲ್ಲಿ ಭತ್ತ ಆಗ್ತಾಯಿದೆ ಅಂತ ನೀವು ಮಕ್ಕಳ ಹತ್ರ ಪ್ರಶ್ನೆ ಮಾಡಿದರೆ, ಭತ್ತ ಅದ್ಯಾವುದು ಮರದಲ್ಲಿ ಅಥವಾ ಮೆಷಿನಲ್ಲಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಕೊನೆಗೆ ಏನು ಹೇಳ್ತಾರೆ ಅಂದರೆ, ಅದು ಭತ್ತ ಒಂದು ಗಿಡದಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಭತ್ತವನ್ನು ಪೈರು ಅಂತ ಹೇಳಲಿಕ್ಕೂ ಗೊತ್ತಿಲ್ಲ, ಯಾಕಂದರೆ ನಮ್ಮ ನಾಲೆಜ್ ಹಾಗಾಗಿದೆ.
ಇವು ಯಾಕೆಂದರೆ ನಾವು ಇಂಗ್ಲೀಷ್ ನಾಲೆಜಿಗೆ ಹೋಗಿದ್ದೇವೆ. ಇಂಗ್ಲೀಷ್ನ ಕಲ್ಪನೆಗಳು, ಇಂಗ್ಲೀಷ್ನ ಆಲೋಚನೆಗಳು, ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಬರೀ ಕನ್ನಡದಲ್ಲ ಸರ್, ಒಂದು ಇಂಗ್ಲೀಷ್ ಇದು ಸಹ ಬಂದರೆ ಒಳ್ಳೆಯದು. ಯಾಕೆಂತೇಳಿದರೆ ಕನ್ನಡದ ಫಲಕಗಳನ್ನು ಓದುವಂತಹ ದೊಡ್ಡವರ ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂತು ಇಂಗ್ಲೀಷ್ ಮೀಡಿಯಮ್ಗೆ ಹೋಗುವ ಇಂಗ್ಲೀಷ್ನರಿಗೂ ಸ್ವಲ್ಪ ಬುಡಕ್ಕೆ ಮುಟ್ಟಬೇಕಾದ್ರು ಅದನ್ನು ಓದಿ ಅವರಿಗೂ ಸಹ ಒಂದು ಇಂಗ್ಲೀಷಿನ ಅಡ್ವರ್ಟೈಸ್ ಇದ್ದರೂ ಸಹ ಸ್ಲೋಗನ್ಗಳು. ಯಾಕೆಂತ ಹೇಳಿದರೆ ಅದು ನಾನು ಇಂಗ್ಲೀಷ್ ಪ್ರೇಮಿ ಅಲ್ಲ, ಕನ್ನಡದ ಪ್ರೇಮಿ. ಆದರೆ ಇವತ್ತಿನ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬೇಕಾದ್ರೆ ಒಟ್ಟಿಗೆ ಮಾಡಿ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಇದು ಎಂಥದ ಬರೀತಾರಪ್ಪ, ನಮಗೆ ಕನ್ನಡ ಕ್ಲಾಸಲ್ಲೇ ಓದೋದು ಕಷ್ಟ, ಇದನ್ನು ಯಾಕೆ ಓದೋದು ಅಂತ ಬಿಟ್ಟು ಹೋಗ್ತಾರೆ. ಆವಾಗ ನೀವು ಅವರಿಗೆ ಅದರ ಜೊತೆಗೆ ಕನ್ನಡ ಇಂಗ್ಲೀಷ್ ಒಟ್ಟಿಗೆ ಇದು ಹೀಗೆ ಇದೆ, ಅದನ್ನು ಕನ್ನಡದಲ್ಲಿ ಹೀಗೆ ಹೇಳ್ತಾರೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಇದು ಆಗಬೇಕು ಅಂತ ಆದರೆ ಆವಾಗ ನಾವು ಇವತ್ತು ಮಾಡುವ ಆಚರಣೆಗಳಿಗೆ ಅಥವಾ ಆರಾಧನೆಗಳಿಗೆ ಬಹಳ ಮುಖ್ಯವಾದಂತಹ ರೂಪ ಬರ್ತದೆ. ಈ ಆಟಿ ತಿಂಗಳಲ್ಲಿ ಆಟಿ ಕಳೆಂಜ ಬರ್ತಾನೆ. ಅದರ ಒಂದು ಸ್ವಲ್ಪ ಮಹತ್ವವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು 2 ನಿಮಿಷ ಜಾಸ್ತಿ ಆಯಿತು, ಸಾರಿ. ಈ ಆಟಿ ತಿಂಗಳಲ್ಲಿ ಯಾಕೆ ಆಟಿ ಕಳೆಂಜ ಬರ್ತಾನೆ ಅಂತ, ಆಟಿ ಕಳೆಂಜ ಬಂದದ್ದು ಶಿವನ ಆಜ್ಞೆಯಂತೆ. ಶಿವ ಆಟಿ ಕಳೆಂಜನನ್ನು ಭೂಮಿಗೆ ಹೋಗು ಅಂತ ಕಳಿಸ್ತಾನಂತೆ. ಅವನು ಕಳೆಂಜನ ರೂಪದಲ್ಲಿ ಪ್ರಕೃತಿಯ ಒಂದು ರೂಪವಾಗಿ ಬರ್ತಾನೆ ಅಂತ. ಬಹುಶಃ ಆಟಿ ಕಳೆಂಜನ ಮುಖವರ್ಣಿಕೆಗಳು ಅಥವಾ ಅವನ ವೇಷ, ಬಣ್ಣ, ಅದಕ್ಕೆ ಕಟ್ಟುವ ತಿರಿಗಳು ಎಲ್ಲವೂ ಸಹ ಅದಕ್ಕೆ ಒಂದು ರೂಪ. ಯಾಕಂದರೆ ಅದನ್ನು ಕಟ್ಟುವುದು ಮನೆಯಿಂದ ಹೊರಗೆ ಕಟ್ಟುವುದು, ಮತ್ತು ಮನೆಯಿಂದ ಹೊರಗೆ ಬಿಚ್ಚಿಯೇ ಬರುವುದು ಅವರು ಮನೆಗೆ ದಿನ ದಿನ ಅದನ್ನು ಬದಲಾಯಿಸ್ತಾರೆ ಅಂತ. ಹಾಗಾಗಿ ಸಮಾಜದಲ್ಲಿರುವ ರೋಗ ರುಜಿನಗಳನ್ನು ತಗೊಂಡು ಬರೋದಕ್ಕಾಗಿ ಈ ಭೂಮಿಯಲ್ಲಿ ಸಿಕ್ಕಾಪಟ್ಟೆ ಹೀಗೆ ಆಗ್ತಾಯಿದೆ ಅಂತೆ, ಅದನ್ನು ಸರಿಪಡಿಸಿಕೊಳ್ಬೇಕು ಅಂತ ಅಥವಾ ದುಷ್ಟ ಶಕ್ತಿಗಳು, ದುಷ್ಟ ಕಣ್ಣುಗಳು, ದೃಷ್ಟಿಗಳು ಇವೆಲ್ಲ ಆಗ್ತವೆ. ಆಗ ಶಿವ ಆಜ್ಞೆ ಮಾಡ್ತಾನೆ, ನೀನು ಭೂಮಿಗೆ ಹೋಗಿ ಒಬ್ಬ ದೂತನನ್ನು ಕಳಿಸ, ನೀನು ಭೂಮಿಗೆ ಹೋಗಿ ಇದನ್ನೆಲ್ಲ ಸರಿಪಡಿಸಬೇಕು ಅಂತ. ಆಗ ಅವನು ಕಳೆಂಜನ ರೂಪದಲ್ಲಿ ಧರೆಗಿಳಿದು ಬಂದ ಎನ್ನುವಂಥ ಒಂದು ಜನಪದ ನಂಬಿಕೆ ಇದೆ. ಇದನ್ನು ಯಾರು ಮಾಡ್ತಾರೆ ಎನ್ನುವುದು ಆಟಿ ಕಳೆಂಜನನ್ನು. ನಮಗೆ ನಾವು ಒಂದು 2 ವರ್ಷಕ್ಕೆ ಹಿಂದೆ ಈ ಥರದೊಂದು ಫೀಲ್ಡ್ ವರ್ಕ್ಗೆ ಹೋದಾಗ ಆಟಿಯ ಕುರಿತಂತೆ ನಮಗೆ ಸಿಕ್ಕಂತಹ ವಿವರಗಳು, ಈ ಬೆಳ್ತಂಗಡಿ ಕಡೆಯಲ್ಲಿ ಮುಗೇರ ಸಂಸ್ಕೃತಿಯ ಒಳಗಡೆಯೂ ಸಹ ಆಟಿ ಕಳೆಂಜನನ್ನು ಕಟ್ತಾರೆ. ನಮ್ಮ ಇಲ್ಲಿ ಪ್ರದೇಶಕ್ಕೆ ಹೋದರೆ ನಲಿಕೆ ಜನಾಂಗದವರು ಸಹ ಅಥವಾ ಸಮುದಾಯದವರು ಈ ಆಟಿ ಕುಣಿತವನ್ನು ಮಾಡ್ತಾರೆ. ನೀವು ಆಟಿ ಕಳೆಂಜ ಅಥವಾ ಈ ಕಡೆ ಕೇರಳಕ್ಕೆ ಹೋದರೆ ಸ್ವಲ್ಪ ಭಿನ್ನ ಇದೆ ಅಲ್ಲಿ. ಈ ಥರದ ಬೇರೆ ಬೇರೆ ರೀತಿಯ ಆಚರಣೆಗಳೆಲ್ಲ ಶಿವನ ದೂತರು ಬಂದು ಭೂಮಿಯಲ್ಲಿ ಅವರು ಭೂಮಿಯನ್ನು ಒಳ್ಳೆಯದು ಮಾಡಬೇಕು. ಹಾಗಾಗಿ ನೀವು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದೇವರನ್ನು ನಂಬುವಂತಹ ಭಾರತಕ್ಕೆ ಬಂದರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನ ನಂಬುವಂಥದ್ದು ಶಿವನನ್ನು. ಆ ಶಿವನ ದೂತನೊಬ್ಬ ಬಂದು ಜನರಿಗೆ ಒಳ್ಳೆಯದಾಗ್ತಾನೆ ಅಂತ ಹೇಳಿ ನಲಿಕೆಯ ರೂಪದಲ್ಲಿ ಬಂದು ತೆಂಬರೆಯನ್ನು ಹೊಡ್ಕೊಂಡು ಬಂದು ನಮ್ಮ ಅಂಗಳದಲ್ಲಿ ಹೇಳಿ ಅವನಿಗೆ ಹೋಗುವಾಗ ಭಸ್ಮ ಅಥವಾ ಬೂದಿಯನ್ನು ಬಿಸಾಕಬೇಕು, ಈ ಥರದೊಂದು ಕ್ರಮ ಇದ್ದದ್ದು. ಬಹುಶಃ ಆ ಭಸ್ಮವೂ ಸಹ ಶಿವನಿಗೆ ಇಷ್ಟ ಹಾಗಾಗಿ ಇರ್ಬೋದು, ಅಥವಾ ಬೇರೆ ಬೇರೆ ಈ ಥರದ ಚರ್ಚೆಗಳಿವೆ. ಬಹುಶಃ ನನಗೆ ಆ ಥರದ ಸಮಯಗಳಿಲ್ಲ, ಅದನ್ನು ನಾನು ಬಿಡ್ತೇನೆ. ಹಾಗೆ ಇಷ್ಟು ಹೇಳಿ ಬಹುಶಃ ಒಂದು ಪ್ರಕೃತಿಯ ಅಥವಾ ಒಂದು ಭೂಮಿಯ ಸಾಂಕೇತಿಕ ಸ್ಪರ್ಶದ ಶಿವನ ದೂತ, ಪ್ರಕೃತಿಯ ಒಂದು ಸಂಕೇತವಾಗಿ ಬಂದಂತಹ ಆತನ ನೃತ್ಯದ ಆಚರಣೆಗಳು, ಆಮೇಲೆ ಅದನ್ನು ಜನರಿಗೆ ತಲುಪಬೇಕು ಅಂತ ಹೇಳುವಾಗ ತೆಂಬರೆ ಒಂದು ದೈವಿಕ ನೃತ್ಯದ ಒಂದು ವಾದ್ಯವಾಗಿ ಬಂದದ್ದು, ಜನರ ಮಧ್ಯೆ ಅದನ್ನು ಒಂದು ಮಾರಿಯ ರೂಪವಾಗಿ ಕಳಿಬೇಕು ಅಂತ ಬಂದದ್ದು. ಹೀಗೆ ತುಂಬ ವಿಚಾರಗಳು ನಮ್ಮ ಮಧ್ಯೆ ಆಟಿ ತಿಂಗಳಲ್ಲಿ ಬರ್ತದೆ. ಆಟಿ ತಿಂಗಳು ತುಂಬ ಕೆಟ್ಟ ತಿಂಗಳು ಅಂತಿದೆ. ಕಾರಣ ಏನು ಅಂತ ಹೇಳಿದರೆ ತುಂಬ ಮಳೆ, ತಿನ್ನಲಿಕ್ಕೆ ಏನಿರಲಿಲ್ಲ ಅಂತ. ಇವತ್ತು ಆಟಿ ತಿಂಗಳಲ್ಲಿ ಮದುವೆಯೂ ಆಗ್ತದೆ, ಆಟಿ ತಿಂಗಳಲ್ಲಿ ಶುಭ ಕಾರ್ಯಗಳು ನಡೀತವೆ, ಆಟಿ ತಿಂಗಳಲ್ಲಿ ಗಿಡ ನೆಡ್ತಾರೆ. ಒಂದು ಕಾಲದಲ್ಲಿ ನೆಡ್ತಿರಲಿಲ್ಲ, ಯಾಕಂದರೆ ಗಿಡ ನೆಟ್ಟೋದಕ್ಕೆ ಬೇರೆ ಬರೋದಿಲ್ಲ. ಆಟಿ ತಿಂಗಳಲ್ಲಿ ಗಿಡ ನೆಡ್ತಾರೆ, ಆಟಿ ತಿಂಗಳಲ್ಲಿ ಗೊಬ್ಬರ ಹಾಕ್ತಾರೆ, ಅಥವಾ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಯಾಕೆಂತ ಹೇಳಿದರೆ ಕಾಲ ಬದಲಾಗಿದೆ. ಬಹುಶಃ ಒಂದು 10-15 ದಿನಗಳು ಈ ವರ್ಷದಲ್ಲಿ 15 ಅಥವಾ ಒಂದು ತಿಂಗಳೇ ನಮ್ಮ ಇಡೀ ಮಳೆಯ ಒಂದು ಚಿತ್ರಣ ಸ್ವಲ್ಪ ಹಿಂದೆ ಹೋಗಿದೆ, ಈಚೆಗೆ ಬಂದಿದೆ. ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕಾದ್ದು. ಇದಕ್ಕೆ ನಾವು ಬದುಕಬೇಕಾಗ್ತದೆ. ಇಂತಹ ಬದುಕುವಿಕೆಯ ನೆಲೆಯಲ್ಲಿ ಪ್ರಕೃತಿ ಬದಲಾದರೆ ಏನು ಮಾಡಬೇಕು ಎನ್ನುವುದು ಸಹ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಪ್ರಕೃತಿ ಬದಲಾಗೋದಂದರೆ ಮರ, ಗಿಡ, ಹಣ್ಣು, ಹೂವು, ಕಾಯಿ ಎಲ್ಲ ಟೈಮ್ ಬದಲಾಗ್ತದೆ. ಈ ವರ್ಷ ಮಳೆ ಲೇಟ್ ಆದ ಕಾರಣಕ್ಕೆ ಬರುವ ವರ್ಷ ಫಲ ಲೇಟ್ ಆಗ್ತದೆ. ಫಲ ಲೇಟ್ ಆದದಕ್ಕಾಗಿ ನಮ್ಮ ಎಲ್ಲ ಕೆಲಸಗಳು ಸಹ ಹಿಂದೆ ಮುಂದೆ ಆಗ್ತವೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹಿಂದಿನವರು ಇವುಗಳನ್ನೆಲ್ಲ ಚೆನ್ನಾಗಿ ಬದುಕ್ತಿದ್ರು. ಇವತ್ತಿನವರು ಯಾಕೆ ಚೆನ್ನಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ನೋಡಿ, ಇವತ್ತು 25-30 ವರ್ಷಕ್ಕೆ ಎಲ್ಲರಿಗೂ ಸಹ BP ಶುಗರ್ ಬಂದಿದೆ. ನಮ್ಮ ಹಿರಿಯರು ಯಾರೂ ಸಹ BP ಶುಗರಿಂದ ಸತ್ತದ್ದೇ ಇಲ್ಲ, ಮತ್ತು ಅವರಿಗೆ ಬರಲೇ ಇಲ್ಲ. ಇದಕ್ಕೆ ಕಾರಣಗಳು ನಮ್ಮ ಆಹಾರ, ಲಿವಿಂಗ್ ಸ್ಟೈಲನ್ನು ಬದಲಾಯಿಸಿಕೊಳ್ಳಿ. ನಾವು ತಿನ್ನುವ ಆಹಾರವನ್ನು ಅದೇ ರೀತಿ ತಿನ್ನುವುದರಿಂದ ಆಗುವ ಸಮಸ್ಯೆಗಳು, ಅದನ್ನು ಬದಲಾಯಿಸಿಕೊಂಡ್ರೆ ಬಹುಶಃ BPಯೂ ಬರೋದಿಲ್ಲ, ಶುಗರ್ ಬರೋದಿಲ್ಲ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಆಟಿಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಪತ್ರಿಕೆ ಹೇಗಿರಬೇಕು ಮತ್ತು ಆಟಿ ವಿಶೇಷತೆ ಈ ಬಗ್ಗೆ
ಬಹಳ ಸುಂದರವಾದಂಥ ಉಪನ್ಯಾಸವನ್ನು ನೀಡಿದ್ದಾರೆ. ನಮ್ಮ ಇವತ್ತಿನ ಅತಿಥಿಯಾಗಿರುವ ಡಾಕ್ಟರ್ ವಿಶ್ವನಾಥ್ ಬದಿಕನವರು. ಹಾಗೆ ನಾವಿಬ್ಬರು ಪತ್ರಿಕಾ ವಿತರಕರನ್ನು ಸನ್ಮಾನಿಸಿದ್ದೇವೆ. ಪತ್ರಿಕೆ ಅದು ಪರಿಪೂರ್ಣ ಆಗಬೇಕಾದ್ರೆ ಅದು ಓದುಗರು ಬೇಕು. ಆ ಓದುಗರಿಗೆ ರೀಚ್ ಮಾಡುವಂಥ ಕಾರ್ಯವನ್ನು ನಮ್ಮ ವಿತರಕರು ಮಾಡ್ತಾಯಿದ್ದಾರೆ. ಅದು ಹಲವಾರು ವರ್ಷಗಳಿಂದ ಆ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪತ್ರಿಕಾ ವರದಿಗಾರನಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗುವುದಕ್ಕೆ ನಮ್ಮೊಂದಿಗೆ ನಮ್ಮ ಇಡೀ ಈ ಸುಳ್ಯ ತಾಲೂಕು ಘಟಕದ ಎಲ್ಲ ಸದಸ್ಯರು ಶ್ರಮವಹಿಸಿದ್ದೀರಿ. ಅದೇ ರೀತಿ ಅನೇಕ ಮಂದಿ ಅಭ್ಯಾಗತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಬಹಳ ಈಗ ಆರಂಭದಿಂದ ಈ ಪತ್ರಿಕಾ ದಿನಾಚರಣೆಯನ್ನು ಅವರು ವಿಶೇಷವಾಗಿ ಆಚರಿಸ್ತಾ ಬಂದಿದ್ದಾರೆ. ಯಾಕೆಂತೇಳಿದರೆ ನಾನು ಸಹ ಒಂದು ಪಾರ್ಟ್ ಆಚರಣೆ ಕಾರ್ಯಕ್ರಮದಲ್ಲಿ ಆಗಲಿ ಪತ್ರಿಕಾ ದಿನಾಚರಣೆಯಲ್ಲಿ ಆಗಲಿ ಆರ್ಟಿ ಸಂಭ್ರಮದಲ್ಲಿ ನಮಗೆ ಸಹ ಒಂದು ಯಾವಾಗ ಈ ದಿನ ಬರುತ್ತೆ ಅಂತೇಳಿ ನಾವು ಸಹ ಕಾಯುವಂಥ ಒಂದು ಪರಿಸ್ಥಿತಿಯಾಗಿದೆ. ಯಾಕೆಂತೇಳಿದರೆ ಇವತ್ತೊಂದು ದಿನ ಬಹಳ ಖುಷಿ ನಮ್ಮ ಪತ್ರಕರ್ತರಿಗೆ. ನಾವು ಕಾರ್ಯಕ್ರಮ ಮಾಡ್ತೇವೆ, ಮತ್ತು ಕೆಲವು ಆಟೋಟ ಸ್ಪರ್ಧೆಗಳಿರ್ತದೆ, ಮತ್ತು ನಾವು ಚಂದ ತಿನ್ನಲಿಕ್ಕೆ ಸಾಕ್ತದೆ. ಯಾಕೆಂತೇಳಿದರೆ ಒಂದೇ ಟೇಸ್ಟ್ ಅಲ್ಲ, ಎಲ್ಲ ಬೇರೆ 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 ಮನೆಯ ಟೇಸ್ಟನ್ನು ನಾವೆಲ್ಲ ಇಲ್ಲಿ ತಂದು ಆ ಆರ್ಟಿ ಆಚರಣೆಯೊಂದಿಗೆ ನಮ್ಮ ಹೊಟ್ಟೆ ಸಹ ಒಂದು ತುಂಬುವಂಥ ಕೆಲಸ ಆಗ್ತಾಯಿದೆ. ಆದರೆ ಅದೊಂದು ಸಂತೋಷ. ಯಾಕೆಂತೇಳಿದರೆ ನಮಗೆ ಬೇರೆ ಕಡೆ ಎಲ್ಲ ಹೋದರೆ ನಮಗೆ ಆಗ ನಮ್ಮ ಆ ಫ್ರೀಯಲ್ಲಿ ತಿನ್ನಲಿಕ್ಕೆ ಸಹ ಆಗೋದಿಲ್ಲ. ನಾವು ಮಾಡುವಾಗ ನಮಗೆ ಸಹ ಒಂದಷ್ಟು ಅದರಲ್ಲಿ ಅವಕಾಶ ಇರ್ತದೆ, ಮತ್ತು ಈ ದಿವಸ ಸಹ ನಮಗೆ ಖುಷಿ ಆಗ್ತದೆ. ಯಾಕಂತೇಳಿದರೆ ಈಗಾಗಲೇ ಎಲ್ಲ ಹೇಳಿದರು, ಪತ್ರಿಕೆಯವರು ಯಾವಾಗಲೂ ಬ್ಯುಸಿಯಲ್ಲಿರುವವರು, ಒಟ್ಟಿಗೆ ಅವರಿಗೆ ಯಾವಾಗಲೂ ಇದು ಮಾಡಲಿಕ್ಕೆ ಅವರು ಸತ್ಯ. ಒಬ್ಬೊಬ್ಬರು ಬೇರೆ 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 ಕಡೆಯಲ್ಲಿ ಇರ್ತಾರೆ. ನಮ್ಮ ಸುದ್ದಿ ಪತ್ರಿಕೆ ಪತ್ರಕರ್ತರಂತೂ ಒಟ್ಟಿಗೆ ಯಾವಾಗಲೂ ಸಿಕ್ಕುವುದೇ ಇಲ್ಲ. ಅದು ಒಂದೊಂದು ದಿವಸ ಒಂದೊಂದು ಶೆಡ್ಯೂಲ್ ಇರ್ತದೆ. ಹಾಗೆ ಇವತ್ತು ನಾವು ಪತ್ರಿಕಾ ದಿನಾಚರಣೆ ಮತ್ತು ಆಟಿಕೂಟ ಕಾರ್ಯಕ್ರಮ ನಡೆಯಿದೆ. ಮುಂದೆ ಸಹ ಇಂಥ ಕಾರ್ಯಕ್ರಮಗಳು ನಡೆಯಲಿ. ಬಹುಶಃ ಪತ್ರಿಕಾ ದಿನಾಚರಣೆ ಮತ್ತು ಆಟಿಕೂಟ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸಿಕೊಂಡು ಬಂದಿರುವಂಥದ್ದು. ಶರೀಫ್ ಅವರು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರು ನಮ್ಮ ಸದಸ್ಯರು ಅವರ ಮನೆಯಲ್ಲಿ ಮಾಡಿದಂತಹ ಆಟಿಯ ತಿಂಡಿ ತಿನಿಸುಗಳನ್ನು ಇವತ್ತು ಇಲ್ಲಿಗೆ ತಂದು ನಾವೆಲ್ಲ ಸಹಭೋಜನ ಮಾಡಲಿಕ್ಕಿದ್ದೇವೆ. ಜರ್ನಲಿಸ್ಟ್ ಯೂನಿಯನ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತದೆ. ಸುಮಾರು 8 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರೀಶ್ ಬಂಟ್ವಾಳರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಘಟಕ ಆರಂಭಗೊಂಡು ಸುಳ್ಯ, ಪುತ್ತೂರು ಹಾಗೂ ಇತ್ತೀಚೆಗೆ ಬೆಳ್ತಂಗಡಿಯಲ್ಲಿ ಕೂಡ ತನ್ನ ಘಟಕವನ್ನು ಅಸ್ತಿತ್ವಕ್ಕೆ ಆರಂಭ ಮಾಡಿ ಬಹುಶಃ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸುಳ್ಯ ಘಟಕದ ವತಿಯಿಂದ ನನ್ನ ಅಧ್ಯಕ್ಷಗಿರಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಸದಸ್ಯರ ಸಮ್ಮುಖದಲ್ಲಿ ವನವಾಸಿ ವಿದ್ಯಾರ್ಥಿ ನಿಲಯಕ್ಕೆ ನಾವು ಗ್ರಂಥಾಲಯಕ್ಕೆ ಪುಸ್ತಕ ಕೊಡುಗೆ ಇರ್ಬೋದು, ಮಕ್ಕಳಿಗೆ ಹಲ್ಲಿನ ಸುರಕ್ಷತೆ ಬಗ್ಗೆ ತಪಾಸಣಾ ಶಿಬಿರ ಮಾಡಿದ್ದು, ಹಾಗೆ ಇತ್ತೀಚೆಗೆ ವನ ಮಹೋತ್ಸವ ಸಂದರ್ಭದಲ್ಲಿ ಜಾಲ್ಸೂರಿನ ಪಯಸ್ವಿನಿ ಪ್ರೌಢಶಾಲೆಯಲ್ಲಿ ಮತ್ತು ಶಾರದಾ ಅನುದಾನಿತ ಪ್ರೌಢಶಾಲೆ ಗೂನಡ್ಕದಲ್ಲಿ ನಾವು ವನ ಮಹೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೆವು. KVG ಅವರ ಹುಟ್ಟಿದ ದಿನ ನಾವೆಲ್ಲರೂ ಸೇರಿ ಭವ್ಯ ಸುಳ್ಯ ಸಂಕಲ್ಪ ದಿನ, ಹಾಗೆ ವಿಶ್ವ ಯೋಗ ದಿನ ಮೊನ್ನೆ ಜುಲೈ 21ರಂದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಪ್ರತಿ ವರ್ಷ ನಾವು ಎಲ್ಲ ಪತ್ರಕರ್ತರಿಗೆ, ಇದರಲ್ಲಿ ನಮ್ಮ ಜರ್ನಲಿಸ್ಟ್ ಯೂನಿಯನ್ ಸದಸ್ಯರು ಮಾತ್ರವಲ್ಲದೆ ಸುಳ್ಯ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇತ್ತೀಚೆಗೆ ತಾಯಿ ಮಗು ಅಮ್ಮಂದಿರ ದಿನದ ಪ್ರಯುಕ್ತ ತಾಯಿ ಮಗು ಸ್ಪರ್ಧೆ, ರಕ್ತದಾನ ಶಿಬಿರವನ್ನು ಕೂಡ ಸ್ಥಳೀಯ JC ಸಂಸ್ಥೆಗಳ ಮೂಲಕ ಕಾರ್ಯಕ್ರಮವನ್ನು ಮಾಡಿದ್ದೆವು. ಜೊತೆಗೆ KVG ಆಯುರ್ವೇದ ಫಾರ್ಮಾ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಏನೆಲ್ಲ ತಯಾರು ಮಾಡ್ತೇವೆ, ಆಯುರ್ವೇದ ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ಏನೆಲ್ಲ ತಯಾರು ಮಾಡ್ತೇವೆ ಎಂಬ ಬಗ್ಗೆ ಕೂಡ ಅರಿವು ಕಾರ್ಯಕ್ರಮ ನಮ್ಮ ಸದಸ್ಯರಿಗೆ ನಾವು ಹಮ್ಮಿಕೊಂಡದ್ದು. ಇದೆಲ್ಲರ ನಮ್ಮ ಸದಸ್ಯರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮುತುವರ್ಜಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕಳೆದ
7-8 ತಿಂಗಳಿಂದ ಹಮ್ಮಿಕೊಂಡಿದ್ದೆವು. ಪತ್ರಿಕೋದ್ಯಮದ ಬಗ್ಗೆ ಹೇಳಬೇಕಾದ್ರೆ ಕಳೆದ 41 ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದ ವರದಿಗಳು ಕೂಡ ಪತ್ರಿಕೆಗಳು ಬರಬೇಕು, ಪತ್ರಿಕೆಗಳಲ್ಲಿ ಪ್ರಸಾರ ವರದಿ ಬಿತ್ತರಾಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅನ್ನದಾತರು ಆಗಿರುವಂತಹ ಡಾಕ್ಟರ್ UP ಶಿವಾನಂದರವರ ನೇತೃತ್ವದಲ್ಲಿ ಸುಳ್ಯದಲ್ಲಿ, ಪುತ್ತೂರು, ಬೆಳ್ತಂಗಡಿಯಲ್ಲಿ ಪತ್ರಿಕೆ ಆರಂಭವಾಗಿ ಕಾಲಕ್ಕೆ ತಕ್ಕಂತೆ ಇದು ಡಿಜಿಟಲ್ ಯುಗವಾಗಿ ಕೂಡ ಡಿಜಿಟಲ್ ಮೊಬೈಲ್ನಲ್ಲಿ ವಿಶ್ವನಾಥ್ ಬದಿಕಾನ್ ಅವರು ಹೇಳಿದಾಗೆ ಪ್ರತಿ ಏನೆಲ್ಲ ದಿನಗಳು ಪತ್ರಿಕೆ ಅಂತ ಹೇಳಿದ ಸುಳ್ಯ ಪತ್ರಿಕೆ ಸೋಮವಾರ ಬರೋ ಕಾರಣ ನಾವು ಪ್ರತಿದಿನ ಏನೆಲ್ಲ ಸುಳ್ಯ ತಾಲೂಕಲ್ಲಿ ಘಟನೆಗಳಾಗಿವೆ ಅದನ್ನು ವೆಬ್ಸೈಟಲ್ಲಿ ಬಿತ್ತರಿಸುವ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಸುದ್ದಿ ಯೂಟ್ಯೂಬ್ ಚಾನೆಲಲ್ಲಿ ಅಲ್ಲಲ್ಲಿ ಆಗುವಂಥ ಕಾರ್ಯಕ್ರಮಗಳು ಇರ್ಬೋದು, ವಿಶೇಷ ಸಾಧಕರ ಸಂದರ್ಶನ ಇರ್ಬೋದು, ಸಮಸ್ಯೆಗಳ ಸುರಿಮಳೆ ಇರ್ಬೋದು, ಹೀಗೆ ಅಭಿಪ್ರಾಯಗಳನ್ನು ಜನರ ಆಶೋತ್ತರಗಳಿಗೆ, ಜನರ ಅಭಿಪ್ರಾಯಗಳಿಗಾಗಿ ನಮ್ಮ ಸುದ್ದಿ ಮಾಧ್ಯಮ ಕರ್ತವ್ಯ ನಿರ್ವಹಿಸುತ್ತಿರುವುದು ತಮಗೆಲ್ಲ ಗೊತ್ತಿರುವ ವಿಚಾರ. ಇದಲ್ಲದೆ ಪತ್ರಿಕೆಯ ಜೊತೆಗೆ ಸಾಮಾಜಿಕ ಆಂದೋಲನಗಳಿಗೆ ಕೂಡ ಸುದ್ದಿ ಪತ್ರಿಕೆ ಧ್ವನಿಯಾಗಿದೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಬರಹಗಳ ವಿರುದ್ಧ ಆಗಿರ್ಬೋದು, ಮಳೆ ಕೊಯ್ಲಿನ ಬಗ್ಗೆ ಆಗಿರ್ಬೋದು, ಹಾಗೆ ಕಳೆದ 4 ವರ್ಷದಿಂದ ನಾವು ಲಂಚ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಕೂಡ ಮಾಡ್ತಿದ್ದೇವೆ. ಈಗ 2 ವಾರದಿಂದ ಅದು ಪುನಃ ಪ್ರಾರಂಭ ಮಾಡಿ ಶಿಕ್ಷಣ ಸಂಸ್ಥೆ ಇರ್ಬೋದು, ಸಹಕಾರಿ ಸಂಘ ಇರ್ಬೋದು, ಗ್ರಾಮ ಪಂಚಾಯತ್ ಇಲಾಖೆಗಳಿಗೆ ಭೇಟಿ ನೀಡಿ ಜಾಗೃತಿ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇದೆಲ್ಲ ಪತ್ರಿಕೆಯ ಒಂದು ಭಾಗ. ಆದರೆ ನಾವು ಆಟಿಯ ಬಗ್ಗೆ ಈಗಾಗಲೇ ಹೇಳಿದರು ವಿಶ್ವನಾಥ್ ಬದಿಕಾನ್ ಅವರು. ಸಂಬಂಧದಲ್ಲಿ ನನಗೆ ಮಾವ ಆಗಬೇಕು. ಬದಿಕಾನದವರು ಮಂಗಳೂರಿನಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿ ಕಳೆದ ವರ್ಷ ನಿವೃತ್ತಿ ಪಡೆದವರು ಈಗ ನಿವೃತ್ತ ಜೀವನ ನಡೆಸ್ತಾ ಇದ್ದಾರೆ. ಯುವ ಜನಾಂಗಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ಹೇಗೆ ತಿಳಿಸಬೇಕು, ಹಿಂದೆ ಹೇಗೆ ಇತ್ತು, ಮಾನ್ಯ ಶಾಸಕರು ಹಾಗೂ ವಿಶ್ವನಾಥ ಬದಿಕಾನ್ ಅವರು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಪಾಲಿಸಿಕೊಂಡು ಮುಂದಿನ ತಲೆಮಾರಿಗೆ ಈ ಸಂಪ್ರದಾಯ ಆಚಾರ ವಿಚಾರಗಳನ್ನು ತಿಳಿಸುವ ಕಾರ್ಯ ನಮ್ಮಿಂದ ಆಗಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದ್ದು, ಸಂಕ್ರಮಣ, ಬೇರೆ ಕಡೆ ಹೋದ್ದು ನಾನು. ಅಲ್ಲಿಯ ಹಿರಿಯರು ಹಿಂದೆಂದ ಹೇಳೋದು, ಒಂದು ಫೋಟೋ ತೆಗೆದಿಡಿ, ಏನೆಲ್ಲ ಬಡಿಸ್ತೇವೆ ಸಂಕ್ರಮಣದ ದಿನ ನಾವು ದೈವಗಳಿಗೆ ಏನೆಲ್ಲ ಬಡಿಸ್ತೇವೆ, ಫೋಟೋ ತೆಗೆದಿಡಿ, ಇದು ನಿಮಗೆಲ್ಲ ಮುಂದಿನ ತಲೆಮಾರಿಗೆ ಇದನ್ನು ಯೋಜನೆಯನ್ನು ನೀವು ಮುಂದುವರಿಸಬೇಕು ಅಂತ. ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ. ನಿಜವಾಗಿಯೂ ಬೇಸರ ಆಗ್ತದೆ. ಯುವ ಜನಾಂಗಗಳು ಕೂಡ ಹಿಂದಿನ ಸಂಪ್ರದಾಯವನ್ನು ಹಿಂದೆ ಹೋಗಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಹಿಂದೆ ಸರಿಯುವ ಕೆಲಸ ಆಗ್ತಾಯಿದೆ. ಇದು ಹೀಗೆ ಆಗಬಾರ್ದು. ನಾವೆಲ್ಲರೂ ಯುವ ಜನಾಂಗಕ್ಕೆ ನಾವು ಏನು ಹಿರಿಯರು, ನಮ್ಮ ಹಿರಿಯರೆಲ್ಲ ಏನು ಭದ್ರ ಬುನಾದಿಯನ್ನು ಹಾಕಿದ್ದೇವೆ, ಸಂಪ್ರದಾಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಉಳಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಗೆ ನಿನ್ನೆಯಿಂದ ಸಹಕರಿಸಿದಂಥ ಎಲ್ಲ ಜರ್ನಲಿಸ್ಟಿನ ಮಾಜಿ ಅಧ್ಯಕ್ಷರುಗಳು, ಸರ್ವ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸುತ್ತಾ, ಕಾರ್ಯಕ್ರಮಕ್ಕೆ ಬೆಂಡೋಡಿಯಿಂದ ಸತ್ಯನಾರಾಯಣ ಅವರು ಆಗಮಿಸಿದ್ದಾರೆ, ಅವರಿಗೆ ಗುರುತಿಸುವ ಕಾರ್ಯ ಮಾಡ್ತಿದ್ದೇನೆ. ಎಲ್ಲ ಬಂಧುಗಳು ಇವತ್ತು ನನ್ನ ಹಾಗೂ ನಮ್ಮ ಅಭಿಮಾನದ ಮೇಲೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸುತ್ತಾ, ಸಭಾ ಕಾರ್ಯಕ್ರಮದ ನಂತರ ಅರ್ಧ ಮುಕ್ಕಾಲು ಗಂಟೆ ಪಟ್ಟಾಭಿರಾಮ ಅವರ ಮಿಮಿಕ್ರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನನ್ನ ಹೆಸರು ಹೇಳ್ಕೊಳ್ತೇನೆ, ಅದೇ ದೊಡ್ಡದು ಅಲ್ಲ. ಪಟ್ಟಾಭಿರಾಮ ಸುಳ್ಯ ಹೆಸರು ಕೊಟ್ಟವರು ನೀವೇ. ಯಾರೋ ಮೊನ್ನೆ ಮದುವೆ ಕಾಗದ ಕಳಿಸಿದ್ದಾರೆ, ಪಟ್ಟಾಭಿರಾಮ ಅಂತ ನೆನಪಾಗಲಿಲ್ವಂತೆ, ಕೋದಂಡರಾಮ ಬರೆದಿದ್ದಾರೆ. ಆದರೂ ಕಾಗದ ಕೊಟ್ಟಿದ್ದಾರೆ. ಇಂಥ ಜೋಕುಗಳು ತುಂಬ ಇದೆ ನನ್ನಲ್ಲಿ. ನನ್ನ ಪ್ರೀತಿಯ ಎಲ್ಲ ಬಂಧುಗಳು ಊಟಕ್ಕಿಂತ ಮೊದಲು ನಕ್ಕು ಬಿಡಿ. ನಗಲಿಕ್ಕೆ ಬೇಕಾಗಿ ನಾನು ಜೋಕ್ ಕೇಳ್ತೇನೆ, ತುಂಬ ಜೋಕ್ ಹೇಳ್ತೇನೆ. ಆ ಜೋಕ್ ಕೇಳುವಾಗ ನಗು ಬರ್ತದೆ. ಅದೇ 3 ಜನವನ್ನು ಕಳಿಸಿದಾರಂತೆ, ನಗೋರಿದ್ರೆ ಕರ್ಕೊಂಡು ಬನ್ನಿ ಅಂತೇಳಿ. ಒಬ್ಬ ಹೋದಂತೆ ನಗೋನ್ ಸಿಗಲಿಲ್ಲ ಅಂತ ಬಂದಂತೆ, ಮತ್ತೊಬ್ಬ ಹೋದಂತೆ ಅವನು ನಗೋನ್ ಸಿಗಲಿಲ್ಲ ಅಂತ ಬಂದಂತೆ, ಮತ್ತೊಬ್ಬ ಮಾತ್ರ ನಗೋನನ್ನು ಕರ್ಕೊಂಡು ಬಂದಂತೆ. ಅವರಿಬ್ಬರಿಗೂ ಸಿಗಲಿಲ್ಲ, ನಿನಗೆ ಸಿಕ್ಕಿದ್ರೆ ಏನಿಲ್ಲ, ನಾವು ಹೋಗ್ತಾ ಹೋಗ್ತಾ ಹೀಗೆ ನಕ್ಕದೆ, ಅವನು ನಕ್ಕದ, ಸೀದಾ ಕರ್ಕೊಂಡು ಬಂದೆ.
ನಗುವಂಥ ಮನಸ್ಸು ಬೇಕು. ಒಬ್ಬನಿಗೆ ಎಲ್ಲ ಭಾಷೆ ಗೊತ್ತಿದೆ ಅಂತೆ, ತುಳು, ಮಲಯಾಳ, ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಭಾಷೆ ಗೊತ್ತಿದೆ ಅಂತೆ, ಅವನ ಒರಿಜಿನಲ್ ಭಾಷೆ ಗೊತ್ತಾಗಲಿಲ್ಲ ಅಂತೆ. ಮತ್ತೊಬ್ಬ ನಾನು ಪತ್ತೆ ಮಾಡ್ತೇನೆ. ಹೇಗೆ ಪತ್ತೆ ಮಾಡ್ತೇನೆ? ನೋಡು ನಾನು ಪತ್ತೆ ಮಾಡ್ತೇನೆ. ಅವ ಮಲಗಿರುವಾಗ ಹೋಗಿ ಒಂದು ಒದ್ದಂತೆ, ಒದ್ದ ಕೂಡಲೇ ಏರಿ ಅವು ಮೊಟ್ಟು ನನ್ನ ಆಯ್ತ ಮಗ. ಅದು ಒರಿಜಿನಲ್ ಭಾಷೆ, ಅದು ಒಳಗಿಂದ ಬಂದದ್ದು. ಹಾಗೆ ನನ್ನ ಪ್ರೀತಿಯ ಬಂಧುಗಳೇ, ನನ್ನ ನೋಡಿ ಸಹ ನಗ್ಬೋದು, ಯಾಕೆಂದರೆ ಖಾಲಿಯಾಗಿದೆ ಅಲ್ಲ. ಮೊನ್ನೆಯೊಬ್ಬರು ಕೇಳಿದ್ರು ನನ್ನ ಹತ್ರ, ಮಳೆ ಬಂದರೆ ನಿಮ್ಮ ತಲೆಯಲ್ಲಿ ನೀರು ನಿಲ್ಲಲ್ಲ, ನೀರು ನಿಲ್ಲಲ್ಲ, ನೀವು ನಿಲ್ಲಲ್ಲ ಹೇಳಿದೆ. ನನ್ನಲ್ಲಿ ಜೋಕುಗಳು ತುಂಬ ಇದೆ ಸರ್, ನೀವೇ ಕೊಟ್ಟದ್ದೆಲ್ಲ ನನಗೆ. ನಾನು ಯಾವುದು ಕಲ್ತದ್ದಲ್ಲ, ನೀವು ಕಲಿಸಿದ್ರೆ ನಾನು ಮಾಡ್ತಾಯಿದ್ದೇನೆ ಕಾರ್ಯಕ್ರಮ. ಮೊನ್ನೆ ಒಬ್ಬ ಕೇಳಿದ್ದ, ಇರು ಬಾಂಬೆ ಹೋಗ್ತಾರ ಕೆಂಡೆ ಪೋತೆ, ಡೆಲ್ಲಿ ಹೋಗ್ತಾರೆ, ಡೆಲ್ಲಿಗೆಲ್ಲ ಹೋತೆ, ಪಿದೇ ಹೋಗ್ತಾರ, ಇನ್ನು ಬಳ್ಪು ಬೋಯ್ನ ಅರ್ಜೆಂಟ್ ಜಾಸ್ತಿ. ಈಗ ಇಷ್ಟು ಸುಲಭದಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ನಗನಗುತ್ತಾ ಮಾತಾಡುವ ಜನಗಳು ಸಿಗ್ತಾ ಇಲ್ಲ ಶಶಿಯಣ್ಣ. ಹಾಗಾಗಿ ನಾನು ನಗಿಸ್ಲಿಕ್ಕೆ ಬೇಕಾಗಿ ನನ್ನ ಪ್ರಯತ್ನಗಳೆಲ್ಲ. ಯಾರೋ ಒಬ್ಬ ಸತ್ತಿದ್ದಾನಂತೆ, 4-5 ಜನ ಬಗ್ಗೆ ನೋಡ್ತಾ ಇದ್ದಾರಂತೆ. ಎಂತಾಯ್ತು ಮರೆ ಅವ ಸತ್ತ? ಹೌದಾ, ಫಸ್ಟ್ ಟೈಮಾ? ಯಾರು 2 ಸಲ ಸಾಯ್ತಾರ? ಇದೆಲ್ಲ ಜೋಕುಗಳು. ಒಬ್ಬರು ಲೆಕ್ಚರು ಕ್ಲಾಸ್ ರೂಮಿಗೆ ಬಂದು ಪಾಠ ಮಾಡಲಿಕ್ಕೆ ಮೊದಲು ಹೇಳಿದ್ರಂತೆ, ಯಾರು ಮೂರ್ಖರಿದ್ದರೆ ಎದ್ದು ನಿಲ್ಲಿ ಅಂತ. ಯಾರು ಎದ್ದು ನಿಲ್ಲುವಂತೆ, ಕೊನೆಗೆ ಒಬ್ಬ ಎದ್ದು ನಿಂತಂತೆ. ನೀನೇನು ಮರೆ ನಿಂತೆ? ಸರ್ ನೀವು ಒಬ್ಬರೇ ನಿಂತು ನೋಡಿ ತಡೀಲಿಕ್ಕಾಗಲಿಲ್ಲ. ಇದು ಕಾಲೇಜಲ್ಲಿ ಆಗುವ ಜೋಕು. ಒಬ್ಬರು ಲೆಕ್ಚರು ಹೊಸ ಶರ್ಟ್ ಹಾಕಿ ಹೋಗುವಾಗ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರಂತೆ, ಲೆಕ್ಚರ್ ಹೊಸ ಶರ್ಟ್ ನೋಡಿ ಅಮೋಘ ಪ್ರಾರಂಭ. ಮಾರನೇ ದಿವಸ ಅದೇ ಶರ್ಟ್ ಹಾಕಿ ಬರುವಾಗ ಮಕ್ಕಳು ಹೇಳಿದ್ರಂತೆ, ಬಹುಜನದ ಅಪೇಕ್ಷೆ ಮೇರೆಗೆ. ಮಾರನೇ ದಿವಸ ಪಾಠ ಮಾಡುವಾಗ ಲೆಕ್ಚರ್ ಹೇಳಿದ್ರಂತೆ, ಈ ದಿನ ಕಡೆ ಆಟ. ಸಾಕಷ್ಟು ಜೋಕುಗಳು ಸರ್, ಇದೆಲ್ಲ ನಗಲಿಕ್ಕೆ ಬೇಕಾಗಿ ಹೇಳುವ ಜೋಕುಗಳು. ಒಬ್ಬರು ಭಾಷಣ ಮಾಡಿ ಕೆಳಗಿಳಿದ್ರಂತೆ, ಹೇಗಿತ್ತು ಭಾಷಣ? ಭಾಷಣ ಚೆನ್ನಾಗಿತ್ತು, ಆದರೆ ನೀವು ಪ್ಯಾಂಟನ್ನು ಅವಾಗವಾಗ ಮೇಲ್ ಮಾಡೋದು ಬರೀ ಗಲೀಜು ಕಾಣಿಸ್ತಿತ್ತು. ಅದಕ್ಕೆ ಅವರೇನು ಹೇಳಿದ್ರು ಗೊತ್ತಾ? ನಾನು ಹಾಗೆ ಮಾಡದಿದ್ದರೆ ನಿಮಗೆ ಮತ್ತೂ ಗಲೀಜು ಕಾಣಿಸ್ತಿತ್ತು. ನಕ್ಬಿಡಿ. ಒಬ್ಬರು ಭಾಷಣ ಮಾಡಿ ಕೆಳಗಿಳಿದ ಕೂಡಲೇ ಮತ್ತೊಬ್ಬ ಕೇಳ್ದಂತೆ, ನಿಮ್ಮ ಭಾಷಣ ತುಂಬ ಚೆನ್ನಾಗಿತ್ತು. ಹೌದಾ, ಖುಷಿ ಆಯಿತು. ನೀವು ಕನ್ನಡದಲ್ಲಿ ಮಾತಾಡಿ ಕೊನೆಗೆ ನೀವು ಇಂಗ್ಲೀಷಲ್ಲಿ ಟ್ಯಾಂಕ್ಸ್ ಅಂತ ಹೇಳಬಾರ್ದಾಗಿತ್ತು. ಓಹ್, ನಾ ಟ್ಯಾಂಕ್ಸ್ ಹೇಳಿದ್ನಾ? ಸಾರಿ ಆಯಿತಾ? ಮತ್ತೆ ಅಲ್ಲಿಗೆ ಹೋದವ. ಮತ್ತೊಬ್ಬ ಭಾಷಣ ಮಾಡಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ ಅಂತ ಹೇಳಿದ ಕೂಡಲೇ ಒಬ್ಬ ಧಾರವಾಡದವ ಹಿಂದೆ ಕೂತಿದ್ದಂತೆ, ಇಲ್ರಿ ಸಾಬ್ರ ನೀವು ಎಷ್ಟು ಬೇಕಾದ್ರೂ ಮಾತಾಡ್ರಿ, ನಿಮ್ದೇನು ಮಿಸ್ಟೇಕ್ ಇಲ್ಲ ಬಿಡ್ರಿ, ಆದರೆ ನಿಮ್ಮನ್ನು ಕರೆಸಿದವ್ರು ಯಾರು ಅಂತ ಒಂದು ಸಲ ಹೇಳ್ಬಿಡ್ರಿ. ಇದು ಧಾರವಾಡದ ಭಾಷೆ. 3 ಹುಡುಗಿರು ಟ್ರೈನ್ನಾಗ ಹೋಗ್ತಾ ಇದ್ದಾರೆ, ಧಾರವಾಡದ ಭಾಷೆ. ಅವ್ರು 3 ಮಂದಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಲ್ಲೇ ನಿಂಗೆ ಎಷ್ಟಾಯ್ತು ಪ್ರಾಯ? ನನಗೆ ಜಸ್ಟ್ 20 ವರ್ಷ ಆಯ್ತು ನೋಡು. ಹೌದೇನಾ? ಹಾಗಾದ್ರೆ ನಿನಗೆ ಎಷ್ಟಾಯ್ತು ಪ್ರಾಯ? ನನಗೆ ಜಸ್ಟ್ 18 ಇಯರ್ಸ್. ಹೌದೇನಾ? ಹಾಗಾದ್ರೆ ನಿನಗೆ ಎಷ್ಟಾಯ್ತು ಪ್ರಾಯ? ನನಗೆ ಜಸ್ಟ್ 16 ಇಯರ್ಸ್. ಅಷ್ಟು ಹೇಳಿ ಸ್ವಲ್ಪ ಹೊತ್ತಾವಾಗ ಟ್ರೈನ್ ಮೇಲೆ ಮಲಗಿದ್ದವ ದೊಪ್ಪು ಅಂತ ಬಿದ್ದಂತೆ. ಅಲ್ಲೋ ತಮ್ಮ ನೀನೇನು ಬಿದ್ದಿ? ನಾನು ಈಗ ತಾನು ಹುಟ್ಟಿದ್ದೆ ನೋಡ್ರಿ ಅಂತ ಹೇಳ್ದಂತೆ. ಕೆಲವು ಜೋಕು ನಿಧಾನಕ್ಕೆ ನಗು ಬರ್ತದೆ, ಕೆಲವು ಫಾಸ್ಟ್ ನಗು ಬರ್ತದೆ. ಅವ್ರಿಗೆ ಕಣೊಟ್ಟು ಬೆಲೆಕಾಯಿ ತಿಂತೆಗೆ, ಕಣೊಟ್ಟು ಬೆಲೆಕಾಯಿ ತಿಂತೆ ಬಳ್ಪು ಲಕ್ಕ ತೋನಾಗ ಆಯ್ನ ತಾರೆ ದಿಂಬೇಜಿ ಬೆಲೆಕಾಯಿ ಬಂಡದ್ದು ದಿಂಬು ಖಾಲಿ. ಅವ್ರಿಗೆ ಮೀ ಪುಣಾಗ ಪದ್ಯ ಪಣಂತು ಮೀ ಅಂತುಳ್ಳೆಗೆ ಬುಕ್ಕುರಿಕೆ ನಾಯ್ದಾನೆ ಮರೆ ಮೀ ಪುಣಾಗ ಪದ್ಯ ಪಣಪೆ ದಾಲಜ್ಜಿ ಅವು ಬಾತ್ರೂಮಿಗೆ ಚಿಲ್ಕಜ್ಜಿ ಅಂಚೆ ಪದ್ಯ ಪಣಂತು ಮೀ ಪುಣಾಗೆ ಬುಕ್ಕೋರಿ ಬತ್ತು ನೋಕುಂಡ ಬುಕ್ಕೋರಿ ಬಾಕಿಲ್ ದೆತ್ತು ಮೀ ಅಂತುಳ್ಳೆಗೆ ಆಯ್ದಾನೆ ಬಾಕಿಲ್ ದೆತ್ತು ಮೀಪೆ ದಾಲೇಜಿ ಮುರಾನಿ ಬಾಕಿಲ್ ಪಾಡ್ತು ಮೀಪುನಾಗ ಎರೋರಿ ಗಂಡಿಡು ಬತ್ತು ತೂ ಅಂತಿತ್ತೆಗೆ ಏರ್ ಬೋಡಾಂಡಲ್ಲ ತೂವಾಡು ಅಂತ ಬಾಕಿಲ್ ದೆತ್ತು ಮೀಪುನಾಗೆ. ಹೀಗೆ ಸರ್ ಸಾಕಷ್ಟು ಜೋಕುಗಳನ್ನು ಹೇಳ್ತಾ ಹೋಗ್ತೇನೆ ನಾನು. ಫಸ್ಟಿಗೆ ನಾನು ಎಲ್ಲ ಕಡೆಯೂ ಸ್ವಲ್ಪ ಜೋಕ್ ಹೇಳೋದು, ಹಾಗಾದರೂ ನನ್ನ ಪ್ರೀತಿಯ ಬಂಧುಗಳು ಒಂದು ಸಲ ನಗಲಿ, ಅವರ ಮುಖದಲ್ಲಿ ನಗು ನೋಡಿ ನಾನು ಸಹ ಖುಷಿ ಪಡ್ತೇನೆ. 80 ವರ್ಷ ಆದ ಮುದುಕ ಡಾಕ್ಟ್ರಲ್ಲಿ ಹೋಗಿ ಹೇಳಿದಂತೆ, ಡಾಕ್ಟ್ರೆ ನನಗೆ 80 ವರ್ಷ ಆಯಿತು, ಬಲಗಾಲು ತುಂಬ ನೋವು, ಏನು ಮಾಡೋದು ಡಾಕ್ಟ್ರೆ? ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, 80 ವರ್ಷ ಆದಮೇಲೆ ಅದೆಲ್ಲ ಬಂದೇ ಬರ್ತದೆ, ನೀವು ತಲೆ ಕೆಡಿಸ್ಕೊಬೇಡಿ. ಅಲ್ಲ, ಎಡಗಾಲಿಗೆ ಸಹ 80 ಆಯಿತು, ಅದು ನೋವೇ ಇಲ್ಲ. ಒಬ್ಬನಿಗೆ ಮರಣದಂಡನೆ ಆಗಿದೆ, ಮರಣದಂಡನೆ ಆದ ಮೇಲೆ ಜೈಲರ್ ಬಂದು ಹೇಳ್ದಂತೆ, ನಿನಗೆ ಬೆಳಿಗ್ಗೆ 10 ಗಂಟೆಗೆ ಮರಣದಂಡನೆ, ನಿನ್ನ ಕೊನೆ ಆಸೆ ಇದ್ದರೆ ಏನಾದರೂ ಹೇಳು
ಅದಕ್ಕೆ ಅವನೇನು ಹೇಳ್ದ ಗೊತ್ತಾ, ಏನಿಲ್ಲ ನನಗೆ ಕೊನೆ ಆಸೆ ಒಂದು ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ. ಅದು ಈ ಟೈಮಲ್ಲಿ ಆಗಲ್ಲ, ಇನ್ನೂ 2 ತಿಂಗಳು ಕಾಯಬೇಕು. ತೊಂದರೆ ಇಲ್ಲ, ನಾನು ಅಷ್ಟು ಅವ್ರಿಗೆ ಕಾಯ್ತೀನಿ. ಒಬ್ಬ ಕೋಟಿಗಟ್ಟಲೆ ಇದ್ದಂಥ ಶ್ರೀಮಂತ ಒಬ್ಬ ಸತ್ತಾಗ ಒಬ್ಬ ಬಡವ ಕೂತ್ಕೊಂಡು ಅಳ್ತಾ ಇದ್ದಾನಂತೆ. ಮತ್ತೊಬ್ಬ ಕೇಳಿದ್ದು, ನೀ ಏನು ಮಾರೇ ಭಾರಿ ಅಳ್ತಾ ಇದೆಯಲ್ಲ, ನಿಂಗೇನಾದ್ರು ಸಂಬಂಧ ಆಗಬೇಕಾ? ನನಗೇನು ಸಂಬಂಧ ಇಲ್ಲಪ್ಪ. ಮತ್ತೆ ಯಾಕೆ ಅಳ್ತಾ ಇದೆಯಾ? ನನಗೆ ಯಾವ ರೀತಿಯೂ ಸಂಬಂಧ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಒಬ್ಬ ಬಸ್ಸಲ್ಲಿ ಕೂತು ಡ್ರೈವರ್ ಹತ್ರ ಹೇಳ್ತಾ ಇದ್ದಾನೆ, ಡ್ರೈವರ್ ಏನು ಇಷ್ಟು ಫಾಸ್ಟ್ ಹೋಗ್ತಾ ಇದ್ದೀರಾ? ಇದು ಎಕ್ಸ್ಪ್ರೆಸ್ ಸೊಟ್ಲ ನಾನ್ ಸ್ಟಾಪ, ಒಂದು ಗೊತ್ತಾಗಲ್ಲ. ಡ್ರೈವರ್ ಹೇಳ್ದಂತೆ, ಸುಮ್ಮನೆ ಕೂತ್ಕೊಳ್ಳ, ಇಲ್ಲಿ ಬ್ರೇಕ್ ಫೈಲ್ ಆಗಿದೆ, ಎಲ್ಲಿ ನಿಲ್ಲಿಸ್ತಾರೆ ಅಂತ ನನಗೇ ಗೊತ್ತಿಲ್ಲ. ಇದು ಬಸ್ಸಲ್ಲಾಗೋ ಜೋಕು. ಪತ್ರಿಕೆಯ ಬಗ್ಗೆ ಹೇಳೋದಿದ್ರೆ, ಒಬ್ಬ ಹುಡುಗ ಬಸ್ ಸ್ಟ್ಯಾಂಡಲ್ಲಿ ಪೇಪರ್ ಅಂತ ಮಾರ್ತಾ ಇದ್ದಾನೆ. ಬಸ್ಸಿನ ಒಳಗೆ ಕೂತು ಯಾರೋ ಒಬ್ಬ ಒಂದು ಪೇಪರ್ ತಗೊಂಡ. ಅವನು ಮನಸ್ಸಿನಲ್ಲಿ ಗ್ರಹಿಸಿದಂತೆ, 2 ರೂಪಾಯಿ ನೋಟು ಹಿಡಿಯೋದು ಹೇಗಾದರೂ ಇತ್ತು, ಆ ಹುಡುಗನಿಗೆ ಕೊಟ್ಟೆ. ಮತ್ತು ಪೇಪರ್ ಓದುವಾಗಲೇ ಗೊತ್ತು, ಆ ಪೇಪರು ಸಹ 2 ದಿನದ ಹಿಂದಿನ ಪೇಪರ್. ಅವನೇ ಬುದ್ಧಿವಂತ, ಅವನಿಗಿಂತ ಬುದ್ಧಿವಂತ ಅವನು. ಇಂಥದ್ದೆಲ್ಲ ಜೋಕು. ಬಸ್ ಸ್ಟ್ಯಾಂಡರ್ಡ್ ಬಸ್ಸು ಉಂತುನಾಗ ಕಂಡಕ್ಟರ್ ಕಂಡಕ್ಟರ್ ಬಂಡೆಗೆ ಚಿಲ್ಲರೆ ಇತ್ತ ನಾಲ್ಕು ಮಾತ್ರ ಬಸ್ಸಿಗೆ ಹೊಡ್ತಡು. ಒಂತ ಬರ್ತಾನಾಗ ನಟ್ಟು 4 ಪೂರ ಬಸ್ಸದವಳೆ. KEBಗೆ ಒಬ್ಬ ಫೋನ್ ಮಾಡ್ದಂತೆ, ಅಲೋ KEB ಅಲ್ಲ? ಹೌದು. ಕರೆಂಟ್ ಕೊಡ್ತೀರಾ ಇಲ್ವೋ? ಕೊಡೋದಿಲ್ಲ, ಏನು ಮಾಡ್ತೀರಾ? ಏನಿಲ್ಲ, ಕ್ಯಾಂಡ್ಲ್ ಉರಿಸ್ತೀವಿ. ಹೇಳಿದ ಮಾತ್ರ ಜೋರಾಗಿ. ಹೀಗೆ ಬಂಧುಗಳೇ, ನಿಮ್ಮ ಕೈಗಳಲ್ಲಿ ಚಪ್ಪಾಳೆ ಹೊಡಿಬಹುದಾ? ಹೊಡಿ. ಅದೇ ಮೊನ್ನೆ ಒಂದು ಕಡೆ ನಾನು ಕಾರ್ಯಕ್ರಮ ಕೊಡುವಾಗ ಹಾಗೆ ಆಗಿದೆ. ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದಾರೆ, ಒಬ್ಬ ಹೊಡಿಯೋದೇ ಇಲ್ಲ. ಮತ್ತೊಬ್ಬ ಕೇಳೋದು, ನೀ ಎಂತ ಚಪ್ಪಾಳೆ ಹೊಡಿದಿಲ್ಲ? ನಾವು ಹೊಡಿಯೋದಿಲ್ಲ. ನನಗೂ ಅವರಿಗೂ ಅಷ್ಟು ಸರಿ ಇಲ್ಲ. ಚಪ್ಪಾಳೆ ಸಿಗಬೇಕಾದ್ರೂ ತುಂಬ ಕಷ್ಟ ಸರ್. ಹಾಗಾಗಿ ನಾನು ಬಹುಶಃ ಸುಳ್ಯದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರೋದು ಭಾರಿ ಅಪರೂಪ. ತುಂಬ ಕಡೆ ಹೋಗಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟವ. ಒಂದು 3-4 ಸಾವಿರ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಒಂದು ಚಪ್ಪಾಳೆ ಹೊಡೆದು ಆಶೀರ್ವಾದ ಮಾಡ್ಬೋದಾ? ಒಂದು 3-4 ಸಾವಿರ ಕಾರ್ಯಕ್ರಮ ಕೊಟ್ಟೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನಗೆ. ಮತ್ತು JC, ರೋಟ್ರಿ, ಸುದ್ದಿ ಎಲ್ಲ ಸಂಘ ಸಂಸ್ಥೆಯವರು ಸಹ ಅತ್ಯಂತ ಪ್ರೀತಿಯಿಂದ ನನಗೆ ಸನ್ಮಾನಗಳನ್ನು ಮಾಡಿದಂಥ ವ್ಯಕ್ತಿಗಳು ಇಲ್ಲೇ ಇರ್ಬೋದು. ಅವರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಥ್ಯಾಂಕ್ ಯು. ನನ್ನ ಮಕ್ಕಳ ವಾಯ್ಸಲ್ಲಿ ಮಾತಾಡ್ತೇನೆ. ಮಕ್ಕಳ ವಾಯ್ಸ್ ಎಷ್ಟು ಇಷ್ಟ ಆಗ್ತದೆ ಗೊತ್ತಾ ಎಲ್ಲರಿಗೂ. ಮಕ್ಕಳೆಲ್ಲ ಹಾಡುವಾಗ, ಅಮ್ಮ ನಾನು ದೇವರಾಣಿ ಬೆನಕತ್ತಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆನಕತ್ತಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು. ಇದು ಮಕ್ಕಳಾಡುವ ಸ್ಟೈಲು. ಮಕ್ಕಳು ಆಡೋದು, ಸಂಪಿಗೆ ಮರದ ಹಸಿರೆಲ್ಲ ನಡುವೆ ಕೋಗಿಲೆ ಹಾಡಿತ್ತು, ಅದ ಕೇಳಿ ನಾ ಮೈ ಮರೆತೆ, ಬರವಂದನ ಕಲಿತೆ, ಹಾಡಿದೆ ಕವಿತೆ, ನಾ ಹಾಡಿದೆ ಕವಿತೆ. ಮಕ್ಕಳು ಆಡುವ ಸ್ಟೈಲು. ಮಕ್ಕಳು ನಗುದು ಅಷ್ಟೇ ತುಂಬ ಚಂದ. ಮಕ್ಕಳಟ್ಟೆ ಅವ್ರೇನಾರು ಅವರದ್ದೇ ಗ್ಯಾಂಗ್ ಇರಬೇಕು. ಕಾಣಿತೆ ನಾಡ ಸೂಪರ್ ಅಲ್ಲ. ಮಕ್ಕಳು ನಗುದು, ಮಕ್ಕಳು ಅಳುದು, ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕು. ಮಕ್ಕಳು ಅಳುದು. ನಾನು ಎಲ್ಲ ಕಡೆ ಇದನ್ನೆಲ್ಲ ಮಾಡ್ತೇನೆ. ಮಕ್ಕಳು ಶ್ಲೋಕ ಹೇಳೋದು. ಶ್ಲೋಕ ಹೇಳುವಾಗ, ಅಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇರ್ವಿಘ್ನೋಪಶಾಂತಯೇ, ಬೆನಕ ಏಕದಂತ ಪಚ್ಚಕಲ್ಲ ಪಾಣಿಪೀಠ ಮುತ್ತಿನ ಉಂಡೆ ವನ್ನಗಂಟಂತೆ ಪಿಶುವಶಿ ಮಹಾಗಣಪತಿ ದೇವರ ಪಾದಕ್ಕೆ ನಮ್ಮತ್ತೆ. ಅವರ ಮೊದಲನ ಹಾಡು, ಜಿಂಕೆ ಮರೀನಾ ಜಿಂಕೆ ಮರೀನಾ. ನಿಮ್ಮನ್ನು ನಗಿಸ್ಲಿಕ್ಕೆ ಬೇಕಾಗಿ ಹೇಳ್ತೇನೆ. ಕುರುದವ್ರು ಹೇಳುದು ಇದೇ ಜೋಕನ್ನು.
ಇದೇ ಹಾಡನ್ನು. ಕುಡ್ದವರಾದರೆ ಜಿಂಕೆ ಮರಿನ, ಪಿಲಿತ ಮರಿನ, ಎಲಿತ ಮರಿನ, ಹಿಂಗೆ ಕೊಂಜಿಲ್ಲ ಗೊತ್ತಪ್ಪುಜಿ ಸಾವು. ಕುಡ್ದವರ ಸ್ಟೈಲ್ ಹಾಗೆ, ಮಕ್ಕಳ ಸ್ಟೈಲ್ ಹಾಗೆ. ನನ್ನ ಪ್ರೀತಿಯ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ, ಮಕ್ಕಳ ಜೋಕ್ ಕೇಳಿ, ತುಂಬ ಚೆನ್ನಾಗಿದೆ. ನಾನು ನಮಸ್ತೆ ಮೇಡಮ್, ಇವರು ಶಾಲೆಗೆ ಸಹ ನಾನು ಹೋಗಿದ್ದೇನೆ. ತುಂಬ ಜನ ಇದ್ದಾರೆ ನನ್ನನ್ನು ಕರೆಸಿದವರು ಇಲ್ಲಿ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮಕ್ಕಳ ವಾಯ್ಸಲ್ಲಿ ಜೋಕ್ ಕೇಳಿದರೆ ಎಲ್ಲರಿಗೂ ನಗು ಬರ್ತದೆ. ಮೊನ್ನೆ ಒಂದು ಪುಟಾಣಿ ಹೇಳೋದು, ಮಾವ ಮಾವ ನನಗೆ ನಿನ್ನೆ ರಾತ್ರಿ ಕನಸು ಬಿತ್ತು. ಹೌದಾ, ಏನು ಕನಸು? ಕನಸಿನಲ್ಲಿ ಹುಲಿ ಬಂದು ಮುಖಕ್ಕೆ ಪೌಡರ್ ಹಾಕಿ ಹೋಯ್ತು. ಹುಲಿ ಪೌಡರ್ ಹಾಕಿದ್ದಂತೆ. ಶಾಲೆಗೆ ಲೇಟಾಗಿ ಬರುವಾಗ ಮಾಸ್ಟ್ರು ಜೋರು ಮಾಡಿದನಂತೆ. ಯಾಕೆ ಇವತ್ತು ಇಷ್ಟು ಲೇಟಾಗಿ ಬಂದೆ? ಯಾಕಂದರೆ ನಮ್ಮ ಅಪ್ಪನಿಗೆ ಮತ್ತು ಅಮ್ಮನಿಗೆ ಜೋರು ಜಗಳ ಆಗ್ತಾಯಿತ್ತು. ಅವ್ರು ಜಗಳಾಡ್ದೆ, ನೀನು ಯಾಕೆ ಲೇಟಾಗಿ ಬಂದೆ? ಯಾಕಂದರೆ ನನ್ನ 2 ಚಪ್ಪಲ ಅವರ ಕೈಯಲ್ಲಿತ್ತು. ಕುಕ್ಕುದ ಸಂದರ್ಭ ಒಂಜಿ ಹುಡುಗಿ ಕುಕ್ಕು ಪೇಜ್ ಅಂತೂ ಬಲಿತಂತುಲ್ಲೆ ದಣಿ ಬತ್ತು ಜೋರು ಮಲ್ಪುಣ ಎಂಚಿನ ಐತೇಟೆ ಹುಡುಗ ತಿಂಚೆ ಕುಕ್ಕುರ ಕಂಡು ಬರ ಪೊಯ್ನ ಇಲ್ಲ ಅಮ್ಮೆರಡ ಪಂಪೆ ಅಮ್ಮೇರಿ ಇಲ್ಲ ಬುಕ್ಕೊಳ್ಳೇರಿಯಾ ಅವೇ ಯಾರ್ಲ ಮರಟ್ಟು ಆಯ್ತು ಮಲ್ಲ ಕಳ್ಳವಿ ಮರಲ್ಲಿ ಒಂಜಿ ಹುಡುಗಿಯನ್ನ ಜಕ್ಕೆಲ್ಲರು ಕುಲಂತುಲ್ಲೆ ಒಂತ ಪುರ್ತಾನ ಒಂಜಿ ಪೂಕಿ ಬಿಡಿಯೇ ಇನ್ನು ಜೋರು ಮಲ್ತೆ ಈ ಹೆಂಚಿನ ಮರ ಈತೇಟೆ ಹುಡುಗಾತು ಇಂಚೆ ಪೂಕಿ ಪೂರ ಬಿಡ್ಪತ್ತೆ ಅವ ಏನು ಬಿಡ್ನತ್ತೆ ಅವೇ ಬತ್ತನ ನಕ್ಕು ಬಿಡಿ ಸರ್ ನಕ್ಕು ಬಿಡಿ ನಂಗೆ. ಶಾಲೆಯಲ್ಲಿ ಟೀಚರ್ ಹತ್ರ ಒಬ್ಬ ಹುಡುಗ ಕೇಳಿದಂತೆ, ಟೀಚರ್ ನಿಮಗೆ ಮದುವೆ ಆಗಿದೆಯಾ? ಟೀಚರಿಗೆ ಇಟ್ಟು ಬಂತು. ಟೀಚರ್ ಹೇಳಿದಂತೆ, ನಾಳೆ ನಿಮ್ಮ ಅಪ್ಪನನ್ನು ಕರ್ಕೊಂಬರ್ಬೇಕಾಯ್ತಾ? ನನ್ನ ಅಪ್ಪನಿಗೆ ಮದುವೆ ಆಗಿದೆ ಆಯ್ತಾ? ಶಾಲೆಯಲ್ಲಿ ಟೀಚರ್ ಕೇಳಿದ್ರಂತೆ ಒಬ್ಬ ಹುಡುಗನ ಹತ್ರ, ನಮಗೆ ಗಾಂಧೀಜಿಯವ್ರು ಏನು ಕೊಟ್ರ? ಗಾಂಧೀಜಿಯವರು ಒಂದು ದಿನ ರಜೆ ಕೊಟ್ಟರು. ಇದೆಲ್ಲ ಮಕ್ಕಳ ಜೋಕು ಸರ್. ಕುಡ್ದವರ ಜೋಕು ಹೇಳಿದ್ರು ನಗು ಬರ್ತದೆ. 4 ಅಂತಸ್ತಿನ ಬಿಲ್ಡಿಂಗಿಂದ ಕೆಳಗೆ ಒಬ್ಬ ಬಿದ್ದಿದ್ದಾನೆ. 4-5 ಜನ ಹೋಗಿ ಎಂತಾಯ್ತು ಮರ ಎಂತಾಯ್ತಾ? ಮಾತಾಡಬೇಡ, ನಾನು ಜಸ್ಟ್ ಮೇಲಿಂದ ಬಂದದ್ದಷ್ಟೇ. ಇದು ಕುಡ್ದವರ ಜೋಕು. ಒಬ್ಬ ನಡು ರಸ್ತೆಯಲ್ಲಿ ನಿಂತಿದ್ದಾನೆ ಕುಡ್ದು. ಲಾರಿ ಅವ ಜೋರು ಮಾಡ್ತಾ ಇದ್ದಾನೆ, ಎಂಚಿನ ಪರ್ತು ನಡು ರಸ್ತೆ ಇನ್ನ ತರೆತ್ತಿ ಮಿತ್ತು ಲಾರಿ ಬೋಂಡ ಚಟ್ನಿ ಅವ ಗೊತ್ತುಂಡ ಇರನ್ನ ಲಾರಿ ಬ್ರೇಂಕ್ಲೆ ಕ್ಯಾರೇಜಿ ಅತ್ತಮಲ್ಲ ವಿಮಾನ ಎನ್ನ ತರೆತ್ತ ಮಿತ್ತು ಬೋತುಂಡು ಇಂಕ ದಾಲಾತೀಜಿ. ಇದು ಕುಡ್ದವರ ಜೋಕು. ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳುವಾಗ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಒಬ್ಬ ಕುಡ್ದವ ಏನು ಹೇಳ್ದ ಗೊತ್ತಾ? ಬೇರೆ ಬೇರೆ ಬಂದರೆ ಏನು ಮಾಡ್ತೀರಾ? ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳುವಾಗ ಒಬ್ಬ ಕುಡ್ದವ ಒನ್ಸ್ ಮೋರ್ ಅವನಿಗೆ ಹೇಳಿದಂತೆ, ಹಾಡಿದ್ದನ್ನೇ ಎಷ್ಟು ಸಲ ಆಡಬೇಕಾ? ಯಾಕೆ ಆಡಬೇಕು ಅಂದರೆ ನಿನಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿದೆ. ಅವನಿಗೆ ಹಾಡು ಸರಿಯಾಗ್ತಿಲ್ಲ ಅಂತ ಅವನಿಗೆ ಗೊತ್ತು. ಹೀಗೆ ಕುಡ್ದವರ ಜೋಕು, ಮಕ್ಕಳ ಜೋಕು, ದೊಡ್ಡವರ ಜೋಕು ಎಷ್ಟು ಇದೆ. ಅದನ್ನು ಕೇಳುವಾಗ ನಗು ಬರ್ತದೆ. ಒಬ್ಬ ಬಸ್ಸಲ್ಲಿ ಕೂತ್ಕೊಂಡು ಕಂಡಕ್ಟರ್ ಅಂತ ಹೇಳ್ದಂತೆ, ಕಂಡಕ್ಟರ್ ಒಂದು ಸಿಗರೇಟ್ ಐಪಳ್ಯ, ಸಿಗರೇಟ್ ಏತು ಬೋಡಂಡಲ್ಲ ಐಪ್ಲ ಪುಗೆ ಮಾತ್ರ ಬಿಡೋಡ್ಚಿ. ಇದು ಬಸ್ಸಿನಲ್ಲಿ ಆಗುವ ಜೋಕು. ಮದುವೆ ಮನೆಯಲ್ಲಿ ಎಲ್ಲರೂ ಒಳಗಿದ್ದಾರೆ, ಒಬ್ಬ ಹೊರಗಿದ್ದಾನೆ. ಎಂತ ಮಾರೆ ನೀವು ಒಳಗೆ ಬರೋದಿಲ್ವಾ? ಇಲ್ಲ ಮಾರೆ, ನನ್ನ ಒಂದು ಜೊತೆ ಚಪ್ಪಲ್ ಕಾಣಿಸ್ತಾ ಇಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನನ್ನ ನೋಡುವಾಗ ಅವನ ಚಪ್ಪಲ್ಲೇ ಇವನು ಹಾಕ್ಕೊಂಡಿದ್ದಾನೆ. ಮನೆಗೆ ಜಾಸ್ತಿ ಜನ ನೆಂಟರು ಬಂದಿದ್ದಾರೆ ಅಂತೇಳಿ ಹೆಂಡತಿ ಹೇಳಿಲ್ಲಂತೆ ಗಂಡನ ಹತ್ರ, ನೀವು ಮೇಲಿನ ರೂಮಲ್ಲಿ ಮಲಗಿ ಅಂತ. ಮೇಲಿನ ರೂಮಲ್ಲಿ ಮಲಗಿರುವಾಗ ರಾತ್ರಿ 12 ಗಂಟೆ ಆಗುವಾಗ ಡಿಬ್ಬ ಸೌಂಡ್ ಕೇಳ್ತಂತೆ. ಹೆಂಡತಿ ಜೋರು ಮಾಡೋದು, ಏನು ಮಾಡ್ರಿ ಅದು ಮೇಲ್ಗಡೆ ಸೌಂಡು? ಏನಿಲ್ವೇ, ಬೆಡ್ಶೀಟ್ ಬಿತ್ತು. ಬೆಡ್ಶೀಟ್ ಬಿದ್ದರೆ ಅಷ್ಟು ಸೌಂಡ್ ಆಗ್ತದ? ಅದರ ಒಳಗೆ ನಾನಿದ್ದೆ. ಎಲ್ಲ ಜೋಕುಗಳು ಸರ್. ಅಬ್ಬಬ್ಬಬ್ಬಬ್ಬ ಏನೆಲ್ಲ ಆಸೆ ಇಟ್ಕೊಂಡಿದ್ದೀರ ಅಲ್ಲ? ಓಕೆ ಸರ್. ಯಾರ್ಯಾರು ಏನೇನೋ ಮಾಡ್ತಾರೆ ಅಂತೇಳಿ ನಾನು ಮಾಡಲಿಕ್ಕೆ ಹೋದರೆ ನನ್ನಲ್ಲಿರುವ ವಿದ್ಯೆಯನ್ನು ನಾನು ಬಿಟ್ಟಾಗೆ ಆಗ್ತದೆ. ನನ್ನ ವಿದ್ಯೆಯೇ ನನಗೆ ದೊಡ್ಡದು.
ಅಲ್ಲ ಹೇಳಿದ್ದು, ನಾನು ಗೋಪಿ ಒಟ್ಟಿಗೆ, ಸುಧಾಬಾರ್ಗೂರ್ ಜೊತೆ, ಪ್ರಾಣೇಶ್ ಒಟ್ಟಿಗೆ, ಕೃಷ್ಣೇಗೌಡರ ಜೊತೆ, ಎಲ್ಲರ ಜೊತೆ ಹೋಗಿ ನೆಗೆ ಹಬ್ಬದಲ್ಲಿ ಭಾಗವಹಿಸಿದಂಥ ಒಬ್ಬ ಕಲಾವಿದ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಚಪ್ಪಾಳೆ, ನಿಮ್ಮ ಆಶೀರ್ವಾದ ಇರಲಿ. ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾನು ಕಾರ್ಯಕ್ರಮ ಕೊಟ್ಟು ಬಂದಿದ್ದೇನೆ. ಇವತ್ತು ಈ ಭಾಗದಲ್ಲಿ ಅಪರೂಪ ಸಿಗ್ತಾ ಇರೋದು ನಿಮಗೆ. ಅಶ್ವಿತ್ ಹೇಳಿದರು ಅಂತೇಳಿ ಓಡಿ ಬಂದೆ. ನಂದು ಶುಕ್ರವಾರ ಇದೆ ನನ್ನ ಕಾರ್ಯಕ್ರಮ ಉಜಿರೆ. ನಾನು ಅವರ ವಾಯ್ಸಲ್ಲಿ ನಾನು ಮಾತಾಡಿದ್ದೇನೆ. ಪಟ್ಟಾಭಿರಾಮನ ವಿಶೇಷತೆ ಎಲ್ಲಿಗೆ ಹೋಯ್ತು, ಕೆಳಗೆ ಹೋಗ್ತದೆ. ಹಾಗೆ ಬೇಕಾಗಿ ನಾನು ನನ್ನದೇ ಆದ ಸ್ಟೈಲಲ್ಲಿ ನಾನು ಮಾಡಿಬಿಡ್ತೇನೆ ಸರ್. ನಾನು ಮಾಡುವ ಗೋಪಿ ಒಟ್ಟಿಗೆ ನಾನು ತುಂಬ ಕಾರ್ಯಕ್ರಮ ಕೊಟ್ಟಿದ್ದಾನೆ. ಅವ್ರು ಹೇಳ್ತಾರೆ, ಪಟ್ಟಾಭಿರಾಮ್ ಏನ್ರಿ ರೇ ಚೆನ್ನಾಗಿ ಮಾಡ್ತೀರಾ ಕಣ್ರಿ, ನಿಮ್ಮ ಕಾರ್ಯಕ್ರಮನೇ ಬೇರೆ, ಅವ್ರ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮನೇ ಬೇರೆ 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 ಬಿಡಿ. ಅವರೆಲ್ಲ ವಾಯ್ಸ್ಗಳು ಮಾತಾಡ್ತಾರೆ. ಯಾರು? ಸಿದ್ದರಾಮಯ್ಯ, ದೇವೇಗೌಡರು, ಸಾಧು ಕೋಕಿಲ, ಉಪೇಂದ್ರ, ಅವ್ರದ್ದೆಲ್ಲ. ನಾನು ಆ ವಾಯ್ಸ್ ಮಾತಾಡೋದು ಕಮ್ಮಿ, ಯಾಕೆಂದರೆ ನಾವು ದಕ್ಷಿಣ ಕನ್ನಡದವರು. ನಮ್ಮ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ಏಯ್ ಚೆನ್ನಾಗಿ ಮಾಡ್ತೀರಾ ಕಂಡ್ರೆ ಯಾವರು? ಸಿದ್ದರಾಮಯ್ಯ ಅವರು ವಾಯ್ಸ್, ಏಯ್ ಸುಮ್ಮನೆ ಯಾರೋ ಗಲಾಟೆ ಮಾಡ್ತಾಯಿದ್ದಾರೆ. ಹಾಗೆ ಒಂದೊಂದಲ್ಲ ಏನು ಮಾತಾಡ್ಬೋದು ಚೇಚಣ್ಣ. ಎಲ್ಲ ವಾಯ್ಸನ್ನು ಸಹ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ನಾನು ಪ್ರಾಕ್ಟೀಸ್ ಮಾಡಿರೋದು ಇದನ್ನು. ಹಾಗಾಗಿ ಊಟಕ್ಕಿಂತ ಮೊದಲು ಎಲ್ಲರೂ ನಕ್ಕಬಿಡಿ ಅಷ್ಟೇ. ನಗಲಿಕ್ಕೆ ಬೇಕಾಗಿ ನನ್ನನ್ನು ಕರೆಸಿದರೆ ನನಗೆ ಏನು ಗೊತ್ತಿದೆ ಅದನ್ನು ಮಾಡ್ತಾ ಹೋಗ್ತೇನೆ. ಅದನ್ನು ಯಾವುದೆಲ್ಲ ಇಷ್ಟ ಆಗ್ತದೆ ಅದನ್ನು ಸ್ವೀಕರಿಸಿ. ಅದೇ ಊಟ ಮಾಡುವಾಗ ಯಾರೋ ಒಬ್ಬ ಬಂದು ಹೇಳ್ದಂತೆ, ಊಟ ಮಾಡಿ ಸರ್, ಊಟ ಮಾಡಿ, ದಾಕ್ಷಿಣ್ಯ ಮಾಡಬೇಡಿ. ಅದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ? ದಾಕ್ಷಿಣ್ಯ ಇದ್ದರೆ ನಾ 2ನೇ ಪಂಕ್ತಿಗೂ ಕೂತ್ಕೋತೇನಾ. ಫಸ್ಟ್ ಪಂಕ್ತಿ ಆಗಿದೆ, ಸೆಕೆಂಡ್ ಪಂಕ್ತಿ ಕೂತಿದ್ದ ನಾವು. ಇದು ಊಟದಲ್ಲಾಗುವ ಎಷ್ಟೋ ಜೋಕುಗಳು. ಒಬ್ಬ ಕಳ್ಳ ಏನು ಮಾಡಿದ್ದಾನೆ ಗೊತ್ತಾ? ಹೋಟೆಲ್ ಕ್ಲೋಸ್ ಆದ ಮೇಲೆ ಹೆಂಚು ತೆಗೆದು ಕಳ್ಳ ಒಳಗೆ ಹಾರಿದ್ದಾನೆ. ಹಾರಿದ್ದೆಲ್ಲಿಗೆ ಗೊತ್ತಾ? ದೋಸೆ ಹಂಚಿನ ಮೇಲೆ. ಬಿಸಿ ಇತ್ತು, ಒದ್ದೊಳಗೆ ಹಾಕಿದರು. ಹೀಗೆ ಸಾಕಷ್ಟು ಜೋಕಿದೆ. ಡಾಕ್ಟ್ರಲ್ಲಿಗೆ ಹೋಗಿ ಒಬ್ಬ ಹೇಳ್ದಂತೆ, ಡಾಕ್ಟ್ರೇ ನನಗೆ ನಾನು ಟೊಮೊಟೊ ತಿನ್ಬೋದಾ? ತಿನ್ಬೋದು. ಆಲೂಗೆಡ್ಡೆನ ತಿನ್ಬೋದು. ಹಾಗಾದ್ರೆ ನಾನು ಏನು ಬೇಕಾದ್ರೂ ತಿನ್ಬೋದಾ? ಏನು ಬೇಕಾದ್ರೂ ತಿನ್ನು, ನನ್ನ ತಲೆ ತಿನ್ಬೇಡ, ಇಲ್ಲಿಂದ ಹೋಗು. ಇದು ಡಾಕ್ಟ್ರಲ್ಲಿಗೆ ಹೋದಾಗ ಆಗುವ ಜೋಕುಗಳು ಸರ್, ಎಷ್ಟು ಇದೆ. ಅದಕ್ಕೆ ಬೇಕಾಗಿ ನಾನು ಇದನ್ನೆಲ್ಲ ಹೇಳೋದು. ಡಾಕ್ಟ್ರಲ್ಲಿಗೆ ಹೋದಾಗ ಆಗುವ ಜೋಕು. ಡಾಕ್ಟ್ರಲ್ಲಿಗೆ ಒಬ್ಬ ಡೆಂಟಿಸ್ಟ್ ಡಾಕ್ಟ್ರಲ್ಲಿಗೆ ಹೋಗಿ ಒಬ್ಬ ಹೇಳ್ದಂತೆ, ಡಾಕ್ಟ್ರೆ ಒಂದು ಹಲ್ಲು ತೆಗೆದ್ರೆ ಎಷ್ಟು? 100 ರೂಪಾಯಿ. ಹಾಗಾದ್ರೆ ಒಂದು ಹಲ್ಲು ತೆಗಿರಿ. ಒಳಗಡೆ ಹೋಗಿ ಕೂತ ಮೇಲೆ, ಹಲ್ಲು ತೆಗೆದ ಮೇಲೆ ಹೊರಗೆ ಬಂದ ಕೂಡಲೇ 300 ರೂಪಾಯಿ ಹೇಳಿದಂತೆ. ಅಲ್ಲ ಸರ್, ನೀವು ಹೋಗುವಾಗ 100 ರೂಪಾಯಿ ಹೇಳಿದ್ರೆ ಈಗೇನು 300? ಏನಿಲ್ಲ, ನೀನು ಕಿರ್ಚ್ಕೊಂಡಿ. ಆಗ ಇದ್ದ 2 ಪೇಷಂಟ್ ಎದ್ದು ಹೋಗಿದ್ದಾರೆ, ಅವರ ಚಾರ್ಜು ನೀನೇ ಕೊಡಬೇಕು. ಇದು ಡಾಕ್ಟ್ರಲ್ಲಿ ಹೋಗುವ ಆಗುವ ಜೋಕುಗಳು. ಹಾಗೆ ಬಂಧುಗಳೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಯಾಕೆಂದರೆ ನಾನು ನಮಸ್ಕಾರ ಕೊಡ್ತಾ ಇರ್ತೇನೆ, ನೀವು ಚಪ್ಪಾಳೆ ಕೊಡ್ತಾ ಇರಿ, ತೊಂದರೆ ಇಲ್ಲ. ಮತ್ತು ಚಪ್ಪಾಳೆ ಕೊಟ್ಟವ್ರಿಗೆಲ್ಲ ನನ್ನ ಪ್ರೀತಿಯ ಸ್ವಾಗತ. ಈಗ ಜೋಕ್ ನಿಲ್ಲಿಸ್ತೇನೆ, ಸೌಂಡ್ ಮಾಡ್ತೇನೆ. ಸೌಂಡಲ್ಲೂ ಭಾರಿ ಇಷ್ಟ ಆಗ್ಬೋದು, ಯಾವುದು ಇಷ್ಟ ಆಗ್ತದೆ ಗೊತ್ತಿಲ್ಲ, ಆದರೆ ನನ್ನ ಪ್ರಯತ್ನ ಅದು. ಅದೇ 60 ವರ್ಷ ಆದ ಮುದುಕ ಹೇಳ್ದಂತೆ, 30 ವರ್ಷದ ಹಿಂದೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಈಗಲೂ ಇದೆ. ಅದೇಗೆ? ಏನಿಲ್ಲ, ಅಲ್ಲೊಂದು ದೊಡ್ಡ ಕಲ್ಲಿತ್ತಲ್ಲ, ಅವತ್ತು ಎತ್ತಲಿಕ್ಕೆ ಆಗ್ತಿರಲಿಲ್ಲ, ಈಗಲೂ ಎತ್ತಲಿಕ್ಕಾಗುವುದಿಲ್ಲ. ಶಕ್ತಿ ಒಂದೇ ರೀತಿ ಇದೆ. ಇಬ್ಬರು ಜೈಲಲ್ಲಿ ಕೈದಿಗಳಿದ್ದಾರೆ, ಕಳ್ಳರು ಇಬ್ಬರು ಜೈಲಲ್ಲಿದ್ದಾರೆ. ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸಂಬಂಧಿಕರು ಯಾರು ನಿನ್ನನ್ನು ನೋಡೋಕ್ಕೆ ಬರಲ್ಲ? ಯಾಕೆ? ನಮ್ಮ ಸಂಬಂಧಿಕರೆಲ್ಲ ಈ ಜೈಲಲ್ಲೇ ಇದ್ದಾರೆ. ಹಾಗೆ ಬಂಧುಗಳೇ, ಇದೆಲ್ಲ ಜೋಕುಗಳು ಮತ್ತು ಸೌಂಡುಗಳು. ನಿಮಗೆಲ್ಲ ಇಷ್ಟ ಆಗಲಿ ಅಂತೇಳಿ ಸೌಂಡಿನ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ನಾನು ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಊರಲ್ಲಿ ಸ್ವಾಗತ ಮಾಡಿದ್ದೇನೆ. ಇವತ್ತು ನಮ್ಮ ಊರಿನ ಜನಗಳನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಸೂಪರ್. ಮೊನ್ನೆ ಒಬ್ಬ ಹುಡುಗ ಹೇಳೋದು, ಪಾಪ ಎಂಕಲ್ ಎಲ್ಲಾಲು ಕೋರಿ ಕೆತ್ತಿದ್ದಂಗೆ ಅಂದೆಯ ಅವೊಂದು ಮಲ್ಲ ವಿಷಯನ అంటే నా ఈదిలే తొక కెత్తిన ಪಪ್ಪನಿ ಕೆತ್ತಿದೀಡರ ಪುಂಡ. ಸರ್ ಅದು ಗುಂಡೂರು. ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವ್ರು ಬರ್ತಾರೆ. ಪೂಜಾ ನೋಡಾಯ್ತಾ?
ನಮ್ಮ ಡಿ ವಿ ಸದಾನಂದ ಗೌಡರು ಬಂದರೆ ಹೇಗೆ ಕಾಣ್ಬೋದು ಸರ್? ಇವತ್ತಿನ ಕಾರ್ಯಕ್ರಮಕ್ಕೆ ನಗನಗುತ್ತಾ ಬರ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದರು. ದಯವಿಟ್ಟು ನೋಡಿ, ಇಲ್ಲಿ ನೋಡಿ. ಇದು ಡಿ ವಿ ಸದಾನಂದರು. ಇನ್ನೊಬ್ಬರು ಮತ್ತೊಬ್ಬರು ಯಾರು ಗೊತ್ತಾ? ಶ್ರೀರಾಮ ಸೇನೆಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್. ಯಬಾ ಎಂದೆ ಆರ್ ನಮ್ಮ ಮೋಹನ್ ಎಂದೆ. ಇವತ್ತಿನ ಪತ್ರಿಕಾ ದಿನಾಚರಣೆಗೆ ದೊಡ್ಡ ವ್ಯಕ್ತಿಯೊಬ್ಬರು ಯಾರು ಗೊತ್ತಾ? ದತ್ತಾತ್ರೇಯ ಬೇಂದ್ರೆ ಅವರು ಬರ್ತಾ ಇದ್ದಾರೆ. ಎಲ್ಲರೂ ನೋಡಿಬಿಡಿ. ನಾನು ಎಷ್ಟು ಸಮಯ ಈ ರೀತಿ ಕಾರ್ಯಕ್ರಮ ಕೊಡ್ತೀನೋ ಗೊತ್ತಿಲ್ಲ ಸರ್. ದೇವ್ರು ಕೊಟ್ಟಂಥ ವಿದ್ಯೆ ಹಿಡ್ಕೊಂಡು ನಾನು 4,000 ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ಕಲಾವಿದ. ಹಾಗಾಗಿ ದಾರಾ ಬೇಂದ್ರೆ ಅವರನ್ನು ಎಲ್ಲರೂ ನೋಡಿಬಿಡಿ ಪ್ಲೀಸ್. ನನಗೇನು ಆಸೆ ಏನಿಲ್ಲ. ಇಂಥ ವ್ಯಕ್ತಿಗಳಿಂದ ನಾನು ಒಬ್ಬ ವ್ಯಕ್ತಿ ಆಗಿದ್ದೇನೆ. ನಾನೇನು ತುಂಬ ದೊಡ್ಡವನಲ್ಲ. ಇಂಥವರೆಲ್ಲ ನನ್ನನ್ನು ತುಂಬ ಪ್ರೀತಿಯಿಂದ ಗುರುತಿಸಿ ಗೌರವಿಸಿ ಎಲ್ಲಿ ಸಿಕ್ಕಿದ್ರು ಸಹ ಕೃಷ್ಣಣ್ಣ ಒಂದು ಕೈ ಮುಗಿದು ಮಾತಾಡ್ತಾರೆ. ಅದೆಲ್ಲ ಸಿಗುವಂಥದ್ದು ಎಲ್ಲರಿಗೂ ಸಿಗೋದಿಲ್ಲ, ನನಗೆ ಸಿಗ್ತಾ ಇದೆ. ಆ ಪ್ರೀತಿ ನಿಮ್ಮೆಲ್ಲರದ್ದು ಸಹ ನನ್ನ ಮೇಲೆ ಇರಲಿ. ಈಶ್ವರಣ್ಣ ಡಾಲಜಿ ಕೃಷ್ಣಣ್ಣ ಪಕ್ಕಡಲ್ಲಿ ಎತ್ತನ ಶಿವು ಮಾಂತ ಎನ್ನ ಪ್ರೀತಿದ ಗೆಳೆಯರು ಎಲ್ಲರೂ ಸಹ ನನ್ನನ್ನು ತುಂಬ ಪ್ರೀತಿಸುವವರೇ ಇಲ್ಲಿರೋದು. ಅವರೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನಿಮ್ಗೆ ಇನ್ನೊಂದು ಸಲ ಸ್ವಾಗತ ಮಾಡಿಬಿಡ್ತೇನೆ ಸೌಂಡಲ್ಲಿ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಸ್ ಆತ್ಮೀಯರೇ, ನಿಜವಾಗಲೂ ಒಂದು 4,000 ಕಾರ್ಯಕ್ರಮ ನೀಡುವಂಥದ್ದು ಅಂತ ಹೇಳಿದರೆ ಅದು ಸಣ್ಣ ವಿಚಾರ ಅಲ್ಲ, ದೊಡ್ಡ ಮಟ್ಟದ ವಿಚಾರ. ನಮ್ಮ ಸುಳ್ಯದಂಥ ಒಂದು ಗ್ರಾಮೀಣ ಪುಟ್ಟ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಈ ಒಂದು ಪ್ರದೇಶದಲ್ಲಿ ಬೆಳೆದು ತನ್ನದೇ ಆದ ಮೂಲಕ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಮಾಡಿ ಅದೆಷ್ಟೋ ಜನಮೆಚ್ಚುಗೆಯನ್ನು ಕಳಿಸಿ ಹಲವಾರು ಕಡೆಗಳಲ್ಲಿ ಉನ್ನತ ಮಟ್ಟದ ಪ್ರಶಸ್ತಿಗಳನ್ನ ಪಡೆದಂಥ ಒಬ್ಬ ಕಲಾವಿದರು, ಹಿರಿಯ ಕಲಾವಿದರು. ಇಂಥ ಕಲಾವಿದರ ಆಶೀರ್ವಾದ ಖಂಡಿತವಾಗಿ ನಮ್ಮಂಥವರ ಮೇಲೆ ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಸಮಯಕ್ಕೆ ಮುಂಚಿತವಾಗಿ ನಮ್ಮ ಜೊತೆ ಬಂದು ಸೇರಿಕೊಂಡು ನಮ್ಮೆಲ್ಲರನ್ನ ಭಾಳಷ್ಟು ರಂಜಿಸಿದ್ದೀರಿ. ರಂಜಿಸಿದಂಥ ಶ್ರೀಯುತ ಪಟ್ಟಾಭಿರಾಮ ಇವರಿಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕರ ಪರವಾಗಿ ಮತ್ತೊಮ್ಮೆ ತಮಗೆ ಶುಭ ಹಾರೈಕೆಗಳು. ಇನ್ನಷ್ಟು ಕಾರ್ಯಕ್ರಮ ನೀಡುವಂತಾಗಲಿ, ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ನಿಮಗೆ ಬರಲಿ ಅನ್ನುವಂಥದ್ದನ್ನು ನಮ್ಮ ಬೇಡಿಕೊಳ್ತಾ ಇದ್ದೇವೆ. ಅದೇ ಕೆಲವು ಕಡೆ ಬೋರ್ಡ್ ಹಾಕ್ತಾರೆ, ನೋಡಿದ್ದೀರಾ? ಸತ್ತವರ ಬೋರ್ಡು, ಮತ್ತೆ ಹುಟ್ಟಿ ಬಾ. ತೂತರ ಹರೀಶಣ್ಣ, ಮತ್ತೆ ಹುಟ್ಟಿ ಬಾ. ಮೊನ್ನೆ ಯಾರೋ ಒಬ್ಬ ಕೆಳಗೆ ಬರ್ದೇ ಹೋಗಿದ್ದಾನೆ, ಏನು ಗೊತ್ತಾ? ಆದರೆ ಬಾ, ಆದರೆ ಬಾ. ಬರೆಯೋದು ಸುಲಭ, ಮತ್ತೆ ಹುಟ್ಟಿ ಬಾ ಅಂತ. ಅವನಿಗೆ ಬರ್ಲಿಕ್ಕೆ ಆಗ್ತದ? ಅದಕ್ಕೆ ಇವ ಹೇಳಿದ ಆದರೆ ಬಾ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.
ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.